ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕೂಡಿ ಬಂದಿರುವ ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ವಂದಿಸುತ್ತೇನೆ. ಈ ದಿನದಲ್ಲಿ ತಾನೇ ಕರ್ತನ ಈ ಆನ್ಲೈನ್ ಸರ್ವಿಸ್ನ ಮುಖಾಂತರ ನಿಮ್ಮನ್ನು ಕಾಣಲು ಕೊಟ್ಟ ಕೃಪೆಗಾಗಿ ಕೋಟಿ ಕೋಟಿ ಸ್ತೋತ್ರ ಮಾಡುತ್ತೇನೆ. ಈ ದಿನದಲ್ಲಿ ತಾನೇ ಆರಾಧನೆ ಪ್ರಾರಂಭಕ್ಕಾಗಿ ನಮ್ಮ ಮಧ್ಯದಲ್ಲಿರುವ ದೇವ ಸೇವಕಿ ಪ್ರೇಮಾ ಸುರೇಶ್ ಚಕ್ಕಪ್ಪರ್ ಅವರು ಬಂದು ಪ್ರಾರ್ಥಿಸುತ್ತಾರೆ. ಪ್ರಾರ್ಥಿಸೋಣ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಆಕಾಶವು ನನ್ನ ಸಿಂಹಾಸನ, ಭೂಮಿಯು ನನ್ನ ಪಾದಪೀಠ, ದೀನನು ಮನ ಮುರಿದವನು ನನಗೆ ಭಯಪಡುವವನು ಎಂಬುದಾಗಿ ಹೇಳಿದ ರಾಜಾವೇ, ಈ ಒಂದು ಕರ್ತನೆ ದಿನದಲ್ಲಿ ಸ್ವಾಮಿ, ಪುನರುತ್ಥಾನದ ದಿನದಲ್ಲಿ ಸ್ವಾಮಿ ದೇವರೇ, ನಿಮ್ಮನ್ನು ಆರಾಧಿಸುವುದಕ್ಕೆ ನಾವು ಬಂದಿದ್ದೇವಪ್ಪ. ಈ ದಿನದಲ್ಲಿ ಕರ್ತನೆ ಆತ್ಮದಿಂದಲೂ ಸತ್ಯದಿಂದಲೂ ಸತ್ಯಭರಿತವಾದ ಆರಾಧನೆಗಳಿಂದಲೂ ಕೂಡಿದವರಾಗಿ ನಾವು ಈ ದಿನದಲ್ಲಿ ಆರಾಧಿಸುವುದಕ್ಕೆ ಸಪ್ಪ ಈ ದಿನದಲ್ಲಿ ಕೂಡಿ ಬಂದಿದ್ದೇವೆ ಸ್ವಾಮಿ. ನಿಮ್ಮ ಮಹಿಮೆಯು ಪ್ರಸನ್ನತೆಯು ಕರ್ತನೆ ಕೂಡಿ ಬಂದಿರುವಂತ ಪ್ರತಿಯೊಂದು ದೇವ ಮಕ್ಕಳ ಸಂಗಡ ನಿನ್ನ ಕರವು ಇಳಿದು ಬರಲಿ ಸ್ವಾಮಿ. ನಿಮ್ಮ ಮಹಿಮೆ ಇಳಿದು ಬರಲಿ, ನಿಮ್ಮ ದೇವ ಪ್ರಸನ್ನತೆಯು ಇಳಿದು ಬರುವಂತೆ ಸಹಾಯ ಮಾಡಬೇಕೆಂಬುದಾಗಿ ನಿಮ್ಮ ಮಹಿಮೆಯಲ್ಲಿ ಒಪ್ಪಿಸಿಕೊಡುತ್ತೇವೆ. ಭೂಮಿ ಆಕಾಶವು ಎಷ್ಟು ಉನ್ನತವೋ ನನ್ನ ಮಹಿಮೆಯು ಅಷ್ಟು ಉನ್ನತವಾದದ್ದು ಎಂಬುದಾಗಿ ಹೇಳಿದ ದೇವರು, ಈ ದಿನದಲ್ಲಿ ಸಪ ಹಾಡುಗಳೊಂದಿಗೆ ದೇವರ ವಚನ ಭಾಗದೊಂದಿಗೂ ಸ್ವಾಮಿ ಸ್ತುತಿಗಳೊಂದಿಗೂ ಸಕಾಲ ಕಾರ್ಯಗಳೊಂದಿಗೂ ದೇವರೇ ನೀವು ಮಹಿಮೆ ಹೊಂದಬೇಕೆಂಬುದಾಗಿ ಸ್ವಾಮಿ ನಿಮ್ಮ ಸಾನ್ನಿಧ್ಯದಲ್ಲಿ ಒಪ್ಪಿಸಿಕೊಡುತ್ತೇವೆ. ನೀವು ನಿಮ್ಮನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸುವ ಹಾಗೆ ಕರ್ತನು ದೇವರೇ ಕೂಡಿ ಬಂದಿರುವ ಪ್ರತಿಯೊಂದು ಮಕ್ಕಳು ದೇವರೇ ನಿನ್ನ ಆತ್ಮದಿಂದ ಸತ್ಯದಿಂದ ಕರ್ತನ ಸತ್ಯಭರಿತವಾದ ಆರಾಧನೆಗಳಿಂದ ದೇವರೇ ನಿನ್ನನ್ನು ಆರಾಧಿಸುವ ಹಾಗೆ ದೇವರ ಆತ್ಮನೇ ಈ ದಿನದಲ್ಲಿ ಸಹಾಯ ಮಾಡು. ನಿನ್ನ ಆಶೀರ್ವದಿಸು, ನಿನ್ನ ಮಹಿಮೆಯನ್ನು ತುಂಬಿಸಬೇಕೆಂಬುದಾಗಿ ನಮ್ಮ ಮಹಿಮೆಯನ್ನು ಒಪ್ಪಿಸಿಕೊಡುತ್ತೇವೆ. ನೀವು ಆಶೀರ್ವದಿಸಿರಿ, ಬಲಪಡಿಸಿರಿ, ಮಹಿಮೆಯಾದ ಕಾರ್ಯಗಳನ್ನು ಮಾಡಿರಿ ಎಂಬುದಾಗಿ ದೇವರೇ ನಿಮ್ಮ ಸಾನ್ನಿಧ್ಯದಲ್ಲಿ ಒಪ್ಪಿಸಿಕೊಡುತ್ತೇವೆ. ನೀವು ಆಶೀರ್ವದಿಸಿರಿ, ಬಲಪಡಿಸಿರಿ, ಯೇಸುವಿನ ನಾಮದಲ್ಲಿ ತಂದೆಯಾದ ಹಲ್ಲೆಲೂಯಾ. ನಾವು ಆರಾಧಿಸುವ ದೇವರು ಆತನು ಜೀವವುಳ್ಳ ದೇವರಾಗಿದ್ದಾನೆ. ಆತನು ನಮ್ಮನ್ನು ಆರಾಧನೆ ಸ್ವೀಕರಿಸುವವನು ಆತನಾಗಿದ್ದಾನೆ. ಆತನು ಒಳ್ಳೆಯವನು, ಆತನು ಸರ್ವಶಕ್ತನೂ ಆಗಿದ್ದಾನೆ. ಆತನ ನಾಮ ಮಹಾ ಉನ್ನತವಾದವರು. ಈ ಸಮಯದಲ್ಲಿ ನೀವೆಷ್ಟು ಒಳ್ಳೆಯವರಪ್ಪ ಎಂಬ ಹಾಡನ್ನು ಆಡಿ ಕರ್ತನ ನಾಮವನ್ನು ಮಹಿಮೆ ಪಡಿಸೋಣ. ಆತನ ಒಳ್ಳೆಯವನು, ಆತನ ಪ್ರೀತಿಯು ವರ್ಣಿಸಲಾಗದಂಥದ್ದು. ಹಾಡನ್ನು ಆಡಿ ಕರ್ತನ ನಾಮವನ್ನು ಮಹಿಮೆ ಪಡಿಸೋಣ. ನೀವೆಷ್ಟು ಒಳ್ಳೆಯವರಪ್ಪ,
ಮಧುರವಾಗಿದೆ ಯೇಸಪ್ಪ. ಪರಲೋಕವೆಲ್ಲ ನಿನ್ನದೇ ಕರ್ತನೆ ಯೇಸಪ್ಪ. ನನ್ನನ್ನು ಅಲ್ಲಿಗೆ ಬರ ಮಾಡುವುದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ ಕರ್ತನೆ ಯೇಸಪ್ಪ. ನೀವು ಬೇಗನೆ ಬರುವುದಕ್ಕಾಗಿ ಸ್ತೋತ್ರ ಯೇಸಪ್ಪ. ನಮ್ಮನ್ನು ಆಯ್ದುಪಡಿಸುವುದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ. ಹಲ್ಲೆಲೂಯಾ. ಸ್ತೋತ್ರ ಸ್ತೋತ್ರ. ಇನ್ನೊಂದು ಹಾಡನಾಡಿ ಕರ್ತನ ನಾಮವನ್ನು ಮಹಿಮೆ ಪಡಿಸೋಣ. ನನ್ರಿಯ ತುದಿ ಪಾಡಿ ಎಂಬ ತಮಿಳು ಹಾಡನಾಡಿ ಕರ್ತನ ನಾಮವನ್ನು ಮಹಿಮೆ ಪಡಿಸೋಣ. ಆತನು ಈ ದಿನದಲ್ಲಿ ನಮ್ಮನ್ನು ಅಭಿಷೇಕದಿಂದ ತುಂಬಿಸುವ ದೇವನಾಗಿದ್ದರೆ ನಾವು ಆತ್ಮಪೂರ್ಣವಾಗಿ ಆ ದಿನದಲ್ಲಿ ಆರಾಧಿಸಬೇಕಾಗಿ ಪ್ರಾರ್ಥಿಸುತ್ತೇನೆ. ಇರುವಂತಹ ಸ್ಥಳಗಳಲ್ಲಿ ನಮ್ಮ ಕರಗಳನ್ನು ತಟ್ಟಿದ ಹೊರಗೆ ನಮ್ಮ ಕರ್ತನನ್ನು ಈ ದಿನದಲ್ಲಿ ಆರಾಧಿಸೋಣ. ಆಮೆನ್. ಹಲ್ಲೆಲೂಯಾ. ನನ್ರಿಯ ತುದಿ Bye.
ಮಾಂಸವಾದ ಎಲ್ಲರ ಮೇಲೆ ನಿನ್ನ ಆತ್ಮವನ್ನು ಸುರಿಸುವೇನೆ ಅಂತ ಹೇಳಿದ ಕರ್ತನೆ ಏಸಪ್ಪ, ಈ ಕಡೆಯ ಕಾಲದಲ್ಲಿ ನಮ್ಮ ಮೇಲೆ ಸುರಿಸುವುದಕ್ಕಾಗಿ ಸ್ತೋತ್ರ ಮಾಡ್ತೇನೆ ಕರ್ತನೆ. ಬೆಂದೆಗೋಸ್ತ ದಿನದಲ್ಲಿ ಏಸಪ್ಪ ಉರಿಯುವ ನಾಲಿಗೆಯಾಗಿ ಬಂದವರೇ ಏಸಪ್ಪ, ಈ ದಿನದಲ್ಲಿ ನಮ್ಮನ್ನು ಮುಟ್ಟುವುದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ ಕರ್ತನೆ. ಈ ದಿನದಲ್ಲಿ ನಿನ್ನ ಅಭಿಷೇಕ ಸುರಿಸಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ ಕರ್ತನೆ. ಈ ದಿನದಲ್ಲಿ ನೀನು ನಡೆಸಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ ಕರ್ತನೆ. ಈ ಸಮಯದಲ್ಲಿ ನಾವು ಕಣ್ಣುಗಳನ್ನು ಮುಚ್ಚಿದವರಾಗಿ ನಮ್ಮ ಕರ್ತನೆಗೆ ಸ್ತೋತ್ರ ಬಲಿಗಳನ್ನು ಸಲ್ಲಿಸೋಣ. ನಾವಿರುವಂತಹ ಸ್ಥಳದಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ಎರಡು ಕೈಗಳನ್ನು ಮೇಲಕ್ಕೆ ಎತ್ತಿದವರಾಗಿ ನಮ್ಮ ತಂದೆಯಾದ ದೇವರಿಗೆ ಮೊಣಕಾಲುರಿದವರಾಗಿ ಸ್ತೋತ್ರ ಬಲಿಗಳನ್ನು ಸಲ್ಲಿಸೋಣ. ಇರುವಂತಹ ಸ್ಥಳಗಳಲ್ಲಿ ಮೊದಲನೇದಾಗಿ ನಮ್ಮ ತಂದೆಯಾದ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸೋಣ. ತಂದೆಯಾದ ದೇವರೇ ನಿಮಗೆ ಸ್ತೋತ್ರ, ಜೀವ ಸ್ವರೂಪನೇ ನಿಮಗೆ ಸ್ತೋತ್ರ, ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರೇ ನಿಮಗೆ ಸ್ತೋತ್ರ, ಸರ್ವಕ್ಕೂ ಯಜಮಾನನಾದ ದೇವರೇ ನಿಮಗೆ ಸ್ತೋತ್ರ, ಕತ್ತಲೆಯನ್ನು ಬೆಳಕನ್ನು ಉಂಟು ಮಾಡಿದ ದೇವರೇ ನಿಮಗೆ ಸ್ತೋತ್ರ, ಭೂಮಿಯ ದುರ್ನಿಂದ ಮನುಷ್ಯನು ಉಂಟು ಮಾಡಿದ ದೇವರೇ ನಿಮಗೆ ಸ್ತೋತ್ರ, ಆತನ ಮೂಗಿಗೆ ಜೀವ ಶ್ವಾಸವನ್ನು ಊದಿದ ದೇವರೇ ನಿಮಗೆ ಸ್ತೋತ್ರ. 6ನೇ ದಿನದವರೆಗೆ ಎಲ್ಲವನ್ನು ನಿರ್ಮಿಸಿ 7ನೇ ದಿನ ವಿಶ್ರಮಿಸಿಕೊಂಡು ಆ ದಿನವನ್ನು ಪರಿಶುದ್ಧ ದಿನವಾಗಿಯೂ ಆಶೀರ್ವಾದ ದಿನವಾಗಿ ಮಾರ್ಪಡಿಸಿದ ದೇವರೇ ನಿಮಗೆ ಸ್ತೋತ್ರ. ಸರ್ವಶಕ್ತನಾಗಿರುವ ಆತನೇ ನಿಮಗೆ ಸ್ತೋತ್ರ, ಸರ್ವಲೋಕಕ್ಕೆ ಪಾತ್ರನಾಗಿರುವ ಆತನೇ ನಿಮಗೆ ಸ್ತೋತ್ರ, ಸರ್ವವನ್ನು ಆಳುವ ಆತನೇ ನಿಮಗೆ ಸ್ತೋತ್ರ. ಯೆಹೋವಾ ಈರೇ ನಿಮಗೆ ಸ್ತೋತ್ರ, ಯೆಹೋವಾ ಶಾಲೋಮ್ ನಿಮಗೆ ಸ್ತೋತ್ರ, ಯೆಹೋವಾ ಶಮ್ಮಾ ನಿಮಗೆ ಸ್ತೋತ್ರ, ಯೆಹೋವಾ ನಿಸ್ಸಿಯೇ ನಿಮಗೆ ಸ್ತೋತ್ರ, ಯೆಹೋವಾ ರುಹಾ ನಿಮಗೆ ಸ್ತೋತ್ರ, ಯೆಹೋವಾ ಚಿದ್ಕೇನೋ ನಿಮಗೆ ಸ್ತೋತ್ರ, ಯೆಹೋವಾ ಹುಸೇನೋ ನಿಮಗೆ ಸ್ತೋತ್ರ, ಎಲ್ಶಡಾಯಿ ದೇವನೇ ನಿಮಗೆ ಸ್ತೋತ್ರ, ಎಲ್ರೋಹಿಂ ದೇವನೇ ನಿಮಗೆ ಸ್ತೋತ್ರ, ಎಲೋಹಿಂ ಆದ ದೇವರೇ ನಿಮಗೆ ಸ್ತೋತ್ರ, ಯೆಹೋವಾ ಸೆಬೆಯೋಕಾದ ದೇವರೇ ನಿಮಗೆ ಸ್ತೋತ್ರ, ಆದಿಯಲ್ಲಿ ವಾಸವಾಗಿದ್ದ ದೇವರೇ ನಿಮಗೆ ಸ್ತೋತ್ರ, ಸೇತನ ಯಜ್ಞಗಳನ್ನು ಸ್ವೀಕರಿಸಿದ ದೇವರೇ ನಿಮಗೆ ಸ್ತೋತ್ರ, ಹೇಬೇಲನ ಕಾಣಿಕೆಯನ್ನು ಮೆಚ್ಚಿದ ದೇವರೇ ನಿಮಗೆ ಸ್ತೋತ್ರ, ರೆಬೇಕನ ದೇವರೇ ನಿಮಗೆ ಸ್ತೋತ್ರ, ಅನೋಕನೊಂದಿಗೆ ಅನ್ಯೋನ್ಯವಾಗಿ ಇದ್ದ ದೇವರೇ ನಿಮಗೆ ಸ್ತೋತ್ರ, ನೋಹನ ಕುಟುಂಬವನ್ನು ರಕ್ಷಿಸಿದ ದೇವರೇ ನಿಮಗೆ ಸ್ತೋತ್ರ, ಅಬ್ರಾಮನನ್ನು ದೊಡ್ಡ ಜನಾಂಗವನ್ನಾಗಿ ಮಾಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ ದೇವರೇ ನಿಮಗೆ ಸ್ತೋತ್ರ, ಇಸಾಕನಿಗೆ ರೆಹಬೋತನ್ನು ಪ್ರಾರಂಭಿಸಿದ ದೇವರೇ ನಿಮಗೆ ಸ್ತೋತ್ರ, ಯಾಕೋಬನನ್ನು ಇಸ್ರಾಯೇಲ್ ಎಂದು ಕರೆದ ದೇವರೇ ನಿಮಗೆ ಸ್ತೋತ್ರ, ಯೋಸೇಫನ ಐಗುಪ್ತ ದೇಶದಲ್ಲಿ ಬರುವ ಎಲ್ಲ ಪಾಪಗಳನ್ನು ತಪ್ಪಿಸಿ ಕಾದ ದೇವರೇ ನಿಮಗೆ ಸ್ತೋತ್ರ, ಆತನನ್ನು ಆ ದೇಶದಲ್ಲಿ ಪ್ರಧಾನಿಯಾಗಿ ನೇಮಿಸಿದ ದೇವರೇ ನಿಮಗೆ ಸ್ತೋತ್ರ, ಐಗುಪ್ತ ದೇಶದಲ್ಲಿ ಜನರ ಮೊರೆಯನ್ನು ಕಣ್ಣೀರನ್ನು ಕೇಳಿದ ದೇವರೇ ನಿಮಗೆ ಸ್ತೋತ್ರ, ಮೋಶೆಯನ್ನು ಆರಿಸಿಕೊಂಡ ದೇವರೇ ನಿಮಗೆ ಸ್ತೋತ್ರ, ಕೆಂಪು ಸಮುದ್ರವನ್ನು ಸೀಳಿದ ದೇವರೇ ನಿಮಗೆ ಸ್ತೋತ್ರ, ಯೋರ್ದಾನ್ ಹೊಳೆಯನ್ನು ವಿಭಾಗವಾಗಿ ಮಾಡಿದ ದೇವರೇ ಸ್ತೋತ್ರ, ಎರಿಕೋ ಕೋಟೆಯನ್ನು ಕೆಡವಿದ ದೇವರೇ ನಿಮಗೆ ಸ್ತೋತ್ರ, ಅಡವಿಯಲ್ಲಿ ಮನವನ್ನು ಕೊಟ್ಟ ದೇವರೇ ನಿಮಗೆ ಸ್ತೋತ್ರ, ಬಂಡೆಯನ್ನು ಹೊಡೆದು ಜೀವಧಾರೆಯನ್ನು ಹೊರಡಿಸಿದ ದೇವರೇ ನಿಮಗೆ ಸ್ತೋತ್ರ, ಕಹಿಯಾದ ಮಾರವನ್ನು ಮಧುರವಾಗಿ ಮಾಡಿದ ದೇವರೇ ನಿಮಗೆ ಸ್ತೋತ್ರ, ನಮ್ಮ ಕೇಳ್ಯವೇ ನಿಮಗೆ ಸ್ತೋತ್ರ, ನಮಗ ಆರೋಗ್ಯವಾಗಿರುವ ನಿಮಗೆ ಸ್ತೋತ್ರ, ನಮ್ಮ ಬಂಡೆಯಾಗಿರುವ ನಿಮಗೆ ಸ್ತೋತ್ರ, ನಮ್ಮ ಬಲವಾಗಿರುವ ಯೆಹೋವನೇ ನಿಮಗೆ ಸ್ತೋತ್ರ, ಕುರುಬನಾದಂತ ದಾವೀದನನ್ನು ರಾಜನಾಗಿ ಮಾಡಿದ ದೇವರೇ ನಿಮಗೆ ಸ್ತೋತ್ರ, ಪ್ರವಾದಿಗಳ ದೇವರಾಗಿರುವ ನಿಮಗೆ ಸ್ತೋತ್ರ, ಪ್ರವಾದಿಗಳ ಬಾಯಿಂದ ಮಾತುಗಳನ್ನು ಹೊರಪಡಿಸುವ ನಿಮಗೆ ಸ್ತೋತ್ರ, ಲೋಕದ ಮೇಲೆ ಎಷ್ಟೋ ಪ್ರೀತಿ ನೀಡುತ್ತ ಒಬ್ಬನೇ ಮಗನನ್ನು ಕೊಟ್ಟ ದೇವರೇ ನಿಮಗೆ ಸ್ತೋತ್ರ, ತಂದೆಯಾದ ದೇವರೇ ನಿಮಗೆ ಸ್ತೋತ್ರ, ಸಕಲ ಮಹಿಮೆಯನ್ನು ಒಪ್ಪಿಸಿಕೊಟ್ಟು ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ ಆಮೆನ್. ಯೇಸುವೇ ನಿಮಗೆ ಸ್ತೋತ್ರ, ರಕ್ತ ಚೆಲ್ಲಿ ಜೀವ ತಂದಾತನೇ ನಿಮಗೆ ಸ್ತೋತ್ರ, ನಮ್ಮ ಪಾಪ ಪರಿಹಾರಕನೇ ಸ್ತೋತ್ರ, ಪಾಪಿಗಳನ್ನು ಹುಡುಕಿ ಬಂದ ದೇವರೇ ನಿಮಗೆ ಸ್ತೋತ್ರ, ನಮ್ಮ ದ್ರೋಹವನ್ನು ಅಳಿಸಿದ ದೇವರೇ ನಿಮಗೆ ಸ್ತೋತ್ರ, ನಮಗೋಸ್ಕರ ಶಿಲುಬೆಯ ಮರವನ್ನು ಏರಿದ ದೇವರೇ ನಿಮಗೆ ಸ್ತೋತ್ರ, ಮರಣವನ್ನು ಪಾತಾಳವನ್ನು ಸೈತಾನನನ್ನು ಗೆದ್ದ ದೇವರೇ ನಿಮಗೆ ಸ್ತೋತ್ರ, ಮೃತ್ಯುಂಜಯನಾದ ದೇವರೇ ನಿಮಗೆ ಸ್ತೋತ್ರ, ಮಾರ್ಗ ಸತ್ಯ ಜೀವವಾಗಿರುವ ಆತನೇ ನಿಮಗೆ ಸ್ತೋತ್ರ, ಪುನರುತ್ಥಾನವಾದ ದೇವರೇ ನಿಮಗೆ ಸ್ತೋತ್ರ, ಸತ್ತವರಲ್ಲಿ ಪ್ರಥಮ ಫಲನಾಗಿ ಎದ್ದು ಬಂದಿರುವ ಆತನೇ ನಿಮಗೆ ಸ್ತೋತ್ರ, ಅದ್ಭುತ ಸ್ವರೂಪಿಯೇ ನಿಮಗೆ ಸ್ತೋತ್ರ, ಆಲೋಚನಾ ಕರ್ತನೇ ನಿಮಗೆ ಸ್ತೋತ್ರ, ಸಮಾಧಾನದ ಪ್ರಭುವೇ ನಿಮಗೆ ಸ್ತೋತ್ರ, ನಿತ್ಯನಾದ ತಂದೆಯೇ ನಿಮಗೆ ಸ್ತೋತ್ರ, ಕತ್ತಲಲ್ಲಿ ಸಂಚರಿಸಿದ ಜನರಿಗೆ ದೊಡ್ಡ ಬೆಳಕಾಗಿ ಕಾಣಿಸಿಕೊಂಡ ದೇವರೇ ನಿಮಗೆ ಸ್ತೋತ್ರ, ಕಾರ್ಗತ್ತಲೆ ನಡೆಯುವವರಿಗೆ ಪ್ರಕಾಶವಾಗಿ ಹೊಡೆದ ದೇವರೇ ನಿಮಗೆ ಸ್ತೋತ್ರ, ಸತ್ತವರನ್ನು ಎಬ್ಬಿಸಿದ ದೇವರೇ ನಿಮಗೆ ಸ್ತೋತ್ರ, ರೋಗಿಗಳನ್ನು ಗುಣಪಡಿಸಿದ ದೇವರೇ ನಿಮಗೆ ಸ್ತೋತ್ರ, ಸೈತಾನನ್ನು ಓಡಿಸಿದ ದೇವರೇ ನಿಮಗೆ ಸ್ತೋತ್ರ, ಮನಸಾಂತದ ಹೊಂದಿದವರಿಗೆ ಬಚ್ಚಿಟ್ಟ ಮನವನ್ನು ಕೊಡುತ್ತೇನೆ ಎಂಬುದಾಗಿ ಹೇಳುವಾತನೇ ನಿಮಗೆ ಸ್ತೋತ್ರ, ಈಗ ದೇವರ ವಾಕ್ಯವನ್ನು ನಮ್ಮ ನೀತಿಯನ್ನು ನೆರವೇರಿಸುತ್ತೇನೆ ಎಂಬುದಾಗಿ ಹೇಳುವಾತನೇ ನಿಮಗೆ ಸ್ತೋತ್ರ, ಬಂಡೆಯ ಮೇಲೆ ಸಭೆಯನ್ನು ಕಟ್ಟುತ್ತೇನೆ, ಪಾತಾಳದ ಲೋಕದ ಶಕ್ತಿಯನ್ನು ಸೋಲಿಸಲಾರದು ಎಂಬುದಾಗಿ ಹೇಳುವಾತನೇ ನಿಮಗೆ ಸ್ತೋತ್ರ, ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸವೂ ನಾನು ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ಹೇಳುವಾತನೇ ನಿಮಗೆ ಸ್ತೋತ್ರ, ಓತ ಹೋರಿ ಟಗರುಗಳ ರಕ್ತವಲ್ಲ ಸ್ವಂತ ರಚನೆಯನ್ನು ಬಿಡಿಸಿ ಕ್ರಯಕ್ಕೆ ತೆಗೆದುಕೊಂಡಿದ್ದೇನೆ ಎಂಬುದಾಗಿ ಹೇಳುವಾತನೇ ನಿಮಗೆ ಸ್ತೋತ್ರ, ಈಗ ದೋಷಾರೋಪಣವಾದ ಆಜ್ಞಾ ಪತ್ರವನ್ನು ಕೆಡಿಸಿ ಶಿಲುಬೆಯಲ್ಲಿ ಇಲ್ಲದಂತಾಗ ಮಾಡಿದ ದೇವರೇ ನಿಮಗೆ ಸ್ತೋತ್ರ, ಜಯದ ವೀರನಾಗಿರುವಾತನೇ ನಿಮಗೆ ಸ್ತೋತ್ರ, ಜಯ ಕ್ರಿಸ್ತನಾಗಿರುವಾತನೇ ನಿಮಗೆ ಸ್ತೋತ್ರ, ಸಮಾಧಾನಕ್ಕೆ ಕಾರಣನಾಗಿ
ಆತನೇ ನಿಮಗೆ ಸ್ತೋತ್ರ. ಮತ್ತೊಂದು ಬಾರಿ ಬರಲಿರುವ ಆತನೇ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯಾಗಿರುವ ದೇವರೇ, ಆಮೆನ್. ಪರಿಶುದ್ಧಾತ್ಮವೇ ನಿಮಗೆ ಸ್ತೋತ್ರ. ನಿತ್ಯಾತ್ಮನೇ ನಿಮಗೆ ಸ್ತೋತ್ರ. ಸತ್ಯದ ಆತ್ಮನೇ ನಿಮಗೆ ಸ್ತೋತ್ರ. ಬಲವುಳ್ಳ ಆತ್ಮನೇ ನಿಮಗೆ ಸ್ತೋತ್ರ. ಶಿಕ್ಷಣದ ಆತ್ಮನೇ ನಿಮಗೆ ಸ್ತೋತ್ರ. ಧೈರ್ಯದ ಆತ್ಮನೇ ನಿಮಗೆ ಸ್ತೋತ್ರ. ಬಿಡುಗಡೆ ಆತ್ಮನೇ ನಿಮಗೆ ಸ್ತೋತ್ರ. ಪ್ರವಾದಿಸುವ ಆತ್ಮನೇ ನಿಮಗೆ ಸ್ತೋತ್ರ. ಪ್ರಕಟಿಸುವ ಆತ್ಮನೇ ನಿಮಗೆ ಸ್ತೋತ್ರ. ವಿವೇಚಿಸುವ ವರವನ್ನು ಕೊಡುವ ಆತ್ಮನೇ ನಿಮಗೆ ಸ್ತೋತ್ರ. ಪ್ರಾಣಿಗಳ ಅರ್ಥವನ್ನು ಹೇಳುವ ಆತ್ಮನೇ ನಿಮಗೆ ಸ್ತೋತ್ರ. ಸತ್ಯದ ಆತ್ಮನೇ ನಿಮಗೆ ಸ್ತೋತ್ರ. ಜ್ಞಾನವಾಕ್ಯ ವಿದ್ಯಾವಾಕ್ಯದ ಆತ್ಮನೇ ನಿಮಗೆ ಸ್ತೋತ್ರ. ಆದಿ ಜಲಸಾಗರದ ಮೇಲೆ ಚಲಿಸುತ್ತಿದ್ದ ಆತ್ಮನೇ ನಿಮಗೆ ಸ್ತೋತ್ರ. ಕರ್ತನ ಮಹಿಮೆಯು ಬಹಿರಂಗವಾಯಿತು, ಎಲ್ಲ ಜನರಲ್ಲಿ ಏಕವಾಗಿ ಕಾಣುತ್ತದೆ ಅಂತ ಹೇಳುವ ಆತ್ಮನೇ ನಿಮಗೆ ಸ್ತೋತ್ರ. ಏಳು ಪ್ರಕಾಶಿಸಿ ನಿನಗೆ ಬೆಳಕು ಬಂತು. ಕತ್ತಲ ತೇಜಸ್ಸು ಕಾಲದ ಜನಾಂಗವನ್ನು ಮುಚ್ಚಿರುವಾಗ ನಿನ್ನ ಮೇಲಾದರ ಮಹಿಮೆಯಾಗಿ ಉದಯಿಸುತ್ತದೆ ಅಂತ ಹೇಳುವ ನಿಮಗೆ ಸ್ತೋತ್ರ. ಅಭಿಮಾನ ತಾಪಗಳಿಂದ ಕೂಡಿರುವ ಆತ್ಮನೇ ನಿಮಗೆ ಸ್ತೋತ್ರ. ಮಾತಿರದ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುವ ಆತ್ಮನೇ ನಿಮಗೆ ಸ್ತೋತ್ರ. ಅಂತ್ಯಕಾಲದ ಮಳೆಯನ್ನು ಸುರಿಸುವ ಆತ್ಮನೇ ನಿಮಗೆ ಸ್ತೋತ್ರ. ಅಭಿಷೇಕ ಮಾಡುವ ಆತ್ಮನೇ ನಿಮಗೆ ಸ್ತೋತ್ರ. ಪಾರಿವಾಳದ ಬಾಧ್ಯರು ಯೇಸುವಿನ ಮೇಲೆ ಬಂದ ದೇವರೇ ನಿಮಗೆ ಸ್ತೋತ್ರ. ನಮ್ಮನ್ನು ಬಲಪಡಿಸುವ ಆತ್ಮನೇ ನಿಮಗೆ ಸ್ತೋತ್ರ. ಎರಡರಷ್ಟು ಅಭಿಷೇಕ ಮಾಡುವ ಆತ್ಮನೇ ನಿಮಗೆ ಸ್ತೋತ್ರ. ಯಾಚಕರ ಅಭಿಷೇಕ ಮಾಡುವ ಆತ್ಮನೇ ನಿಮಗೆ ಸ್ತೋತ್ರ. ನಾಯಕರ ಅಭಿಷೇಕ ಮಾಡುವ ಆತ್ಮನೇ ನಿಮಗೆ ಸ್ತೋತ್ರ. ನಮ್ಮ ಪಾತ್ರೆಯ ತುಂಬಿ ಹೊರಸೂಸುವಂತೆ ಮಾಡುತ್ತೇನೆ ಅಂತ ಹೇಳುವ ಆತ್ಮನೇ ನಿಮಗೆ ಸ್ತೋತ್ರ. ಚೈತನ್ಯ ಪಡಿಸುವ ಆತ್ಮನೇ ನಿಮಗೆ ಸ್ತೋತ್ರ. ನಮ್ಮ ಕೊಬ್ಬನ್ನು ಕಾಳು ಕೊಡದ ಕೊಮ್ಮಿನಂತೆ ಎತ್ತ ಮಾಡುವ ಆತ್ಮನೇ ನಿಮಗೆ ಸ್ತೋತ್ರ. ಮಳೆಗಾಗಿ ಹಿಂಗಾರಿನ ಮಳೆಗಾಗಿ ಯೆಹೋವನನ್ನು ಬೇಡಿಕೊಳ್ಳಿರಿ ಎಂಬುದಾಗಿ ಹೇಳುವ ಆತ್ಮನೇ ನಿಮಗೆ ಸ್ತೋತ್ರ. ಪರಿಶುದ್ಧನಾಗಿರುವ ಆತ್ಮನೇ ನಿಮಗೆ ಸ್ತೋತ್ರ. ದೊಡ್ಡ ಕದಲಿಕೆಯನ್ನು ದೇಶದಲ್ಲಿ ಉಂಟು ಮಾಡುವ ಆತ್ಮನೇ ನಿಮಗೆ ಸ್ತೋತ್ರ. ಪ್ರಾರ್ಥನೆಯ ಅಭಿಷೇಕವನ್ನು ಪ್ರಾರ್ಥನೆಯ ಆತ್ಮವನ್ನು ಸುರಿಸುವ ಆತ್ಮನೇ ನಿಮಗೆ ಸ್ತೋತ್ರ. ತಂದೆ ಮಗ ಪರಿಶುದ್ಧಾತ್ಮನೇ ನಿಮಗೆ ಸ್ತೋತ್ರ. ತ್ರಿಯೇಕ ದೇವರೇ ನಿಮಗೆ ಸ್ತೋತ್ರ. ಎಲ್ಲ ಸ್ತುತಿ ಘನ ಮಾನ ಮಹಿಮೆಗಳು ನಿನಗೊಬ್ಬರಿಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ತಂದೆಯಾಗಿರುವ ದೇವರೇ, ಆಮೆನ್. ನಾವಿರುವಂತ ಸ್ಥಳಗಳಲ್ಲಿ ನಮ್ಮ ಕರಗಳನ್ನು ಎತ್ತಿದವರಾಗಿ ಕರ್ತನನ್ನೇ ದೃಷ್ಟಿಸಿ ನೋಡುತ್ತಾ ಈ ಒಂದು ಪಲ್ಲವಿ ನೋಡೋಣ. ಕಾದೋಷ್ ಬಂದಿರಿ ನನ್ನ ಪರಿಶುದ್ಧವಾಗಿರಿ. ಕಾದೋಷ್ ಬಂದಿರಿ ನನ್ನ ಪರಿಶುದ್ಧವಾಗಿರಿ. ಕೊನೆಗಾಲವರೆಗಲ್ಲ ಪರಿಶುದ್ಧನ ಮಹಾಪರಿಶುದ್ಧನಾದ ಕರ್ತನೇ ಯೇಸಪ್ಪ, ಅಗಮ್ಯದ ಬೆಳಕಿಂದ ವಾಸ ಮಾಡೋದಕ್ಕೆ ಕರ್ತನೇ ಯೇಸಪ್ಪ, ಇವತ್ತಿನ ದಿನವನ್ನು ನಮ್ಮ ಜೀವನದಲ್ಲಿ ಸೇರಿಸಿಕೊಟ್ಟದಕ್ಕಾಗಿ ಸ್ತೋತ್ರ ಮಾಡ್ತೇನೆ ಕರ್ತನೆ. ಹಾಡುಗಳ ಮೂಲಕ ಮಹಿಮೆ ಹೊಂದೋದಕ್ಕಾಗಿ ಸ್ತೋತ್ರ ಮಾಡ್ತೇನೆ ಯೇಸಪ್ಪ. ನಿಂತಾನೆ ಮಾರ್ಗ ನಡೆಸುವುದಕ್ಕಾಗಿ ಸ್ತೋತ್ರ ಯೇಸಪ್ಪ. ವಾಕ್ಯ ಭಾಗದೊಂದಿಗೆ ಮಾತನಾಡಿರಿ, ನಮ್ಮನ್ನು ಬಲಪಡಿಸಿರಿ. ನಿಂತಾನೆ ನಮ್ಮ ಜೊತೆಗಾರನಾಗಿ ಬಲಪಡಿಸಿರಿ. ಯೇಸುವಿನ ನಾಮದಲ್ಲಿ ತಂದೆ ದೇವರೇ, ಆಮೆನ್. ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಇದನ್ನು ಆಶೀರ್ವದಿಸುತ್ತಾ, ಪ್ರಿಯ ದೇವ ಜನರೇ, ಈ ಕಟಾದ ದಿನದಲ್ಲಿ ನಮ್ಮ ಪರಲೋಕದ ದೇವರನ್ನು ಹುಡುಕಿದ್ದೇವೆ, ಪ್ರೀತಿಸಿದ್ದೇವೆ, ಆರಾಧಿಸಿದ್ದೇವೆ. ಕರ್ತನು
ಇಡೀ ವಿಶ್ವದಲ್ಲಿ, ದೇಶದಲ್ಲಿ ಮರಣದ ಓಲ ಹೆಚ್ಚಾಗಿದ್ದಾಗ ನಿನ್ನನ್ನು ನನ್ನನ್ನು ದೇವ ದರ್ಶನದಲ್ಲಿರುವ ಪ್ರತಿಯೊಬ್ಬ ಮಕ್ಕಳನ್ನು ದೇವರು ರಕ್ಷಿಸಿ, ಅನೇಕ ಆಪತ್ತುಗಳು ಬಂದಾಗ ನಮ್ಮನ್ನು ತಮ್ಮ ರೆಕ್ಕೆಯಿಂದ ಮರೆಮಾಡಿ ಕಣ್ಣಿನ ಗುಡ್ಡೆಯಂತೆ ಕಾಪಾಡಿ ನಮ್ಮನ್ನು ಇದುವರೆಗೆ ರಕ್ಷಿಸಿದ್ದಾನೆ. ಹಾಗಾದರೆ ನಮ್ಮ ದೇವರು ಮಾಡಿದ ಉಪಕಾರಗಳಿಗೆ ಬರೀ ಬಾಯಿಂದ ಸ್ತೋತ್ರ ಹೇಳಿದ್ರೆ ಸಾಕ? ಮಹಿಮೆ ಪಡಿಸ್ಬಿಟ್ರೆ ಸಾಕ? ಅಥವಾ ಏನೋ ನಮ್ಮ ಕೈಲಾದದ್ದನ್ನು ಏನೋ ಒಂದು ಅಲ್ಪ ಸ್ವಲ್ಪ ಕಾಣಿಕೆ ಕೊಟ್ಬಿಟ್ರೆ ಸಾಕ? ಇಷ್ಟಕ್ಕೆ ನಾವು ಸುಮ್ಮನೆ ಇದ್ರೆ ಸರಿಯೋ? ಸಾಧ್ಯನೇ ಇಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು? ನಾವು ಪ್ರತಿಯೊಬ್ಬರು ಒಂದು ವೈರಾಗ್ಯದ ಪಣ ತೊಡಬೇಕು. ಒಂದು ವೈರಾಗ್ಯದ ಪಣ ತೊಡಬೇಕು. ಅದೇನಂದ್ರೆ, ಕರ್ತನೇ, ಈವರೆಗೂ ನನ್ನ ಕಾಪಾಡಿದ್ರಿ, ನನ್ನ ಜೀವಮಾನವೆಲ್ಲ ನಾನು ದೇಶಕ್ಕಾಗಿ, ಅಳಿದು ಹೋಗುವ ಆತ್ಮಗಳಿಗಾಗಿ, ಎಲ್ಲ ಜನರು ರಕ್ಷಿಸಲ್ಪಡುವುದಕ್ಕಾಗಿ ಪ್ರಾರ್ಥಿಸುತ್ತೇನೆ. ಅಷ್ಟು ಮಾತ್ರವಲ್ಲ, ನನ್ನ ಕೈಲಾದಷ್ಟು ಸುವಾರ್ತೆ ಸಾರುತ್ತೇನೆ ಮತ್ತು ಉಜ್ಜೀವನಕ್ಕಾಗಿ ಹೋರಾಟ ಮಾಡುತ್ತೇವೆ, ರಹಸ್ಯ ಬರೋಣಕ್ಕೆ ಜನಾಂಗಗಳನ್ನು ಸಿದ್ಧ ಮಾಡುತ್ತೇವೆ ಎಂಬುದಾಗಿ ಈ 4 ಕಾರ್ಯಗಳು ನಿನ್ನ ಮೇಲೆ ಸಭೆಗಳಲ್ಲಿ, ಸಮಾಜದಲ್ಲಿ ನಾವು ಮಾಡಬೇಕು. ಪ್ರಾರ್ಥನೆ ದೇಶಕ್ಕಾಗಿ, ಅಳಿದು ಹೋಗುವ ಆತ್ಮಗಳಿಗಾಗಿ ತೀವ್ರಗೊಳ್ಳಬೇಕು ಪ್ರಾರ್ಥನೆ. 2ನೇದು, ಸುವಾರ್ತೆ ಸಾರಬೇಕು. ನೀವು ಯಾವ ಯಾವ ಗ್ರಾಮಗಳಲ್ಲಿ, ಯಾವ ಯಾವ ಪಟ್ಟಣಗಳಲ್ಲಿ, ಯಾವ ಯಾವ ತಾಲೂಕುಗಳಲ್ಲಿ, ಯಾವ ಯಾವ ಪ್ರದೇಶಗಳಿದ್ರೋ ಅದು ನಿಮ್ಮದು. ಆಯಾ ಪ್ರಾಂತ್ಯಗಳಲ್ಲಿ, ಸ್ಥಳಗಳಲ್ಲಿ ನೀವು ಸುವಾರ್ತೆ ಸಾರಲೇಬೇಕು. ನಿಮ್ಮ ಪ್ರಾಂತ್ಯಗಳಿಗೆ, ಗ್ರಾಮಗಳಿಗೆ. ಅದು ನಿಮ್ಮ ಮೇಲಿಟ್ಟಿರುವ ಹೊಣೆ, ಕರ್ತವ್ಯ. ನಾಳೆ ನ್ಯಾಯ ತೀರ್ಪಲ್ಲಿ ಕರ್ತ ನಿಮ್ಮನ್ನು ಕರೀತಾನೆ. ಆ ಗ್ರಾಮದಲ್ಲಿ ನಿಮ್ಮನ್ನು ಆರಿಸಿಕೊಂಡೆ, ಈ ಪಟ್ಟಣದಲ್ಲಿ ನಿಮ್ಮನ್ನು ಆರಿಸಿಕೊಂಡಲ್ಲ, ನೀವು ಯಾಕೆ ಈ ಪಟ್ಟಣಕ್ಕಾಗಿ ಪ್ರಾರ್ಥಿಸಿ ಸುವಾರ್ತೆ ಸಾರಿಲ್ಲ ಅಂತ ಆ ಪಟ್ಟಣದವರನ್ನು ಕೇಳಲ್ಲ, ನಿಮ್ಮನ್ನು ಕೇಳುತ್ತಾರೆ. ಆದ್ದರಿಂದ ನಾವು ಇರುವ ಸ್ಥಳಗಳು, ವಾಸಿಸುವ ಸ್ಥಳಗಳಲ್ಲಿ ನಾವೇ ಅದಕ್ಕೆ ಹೊಣೆಗಾರರು. ಸುವಾರ್ತೆಯನ್ನು ಸಾರಲೇಬೇಕು, ಪ್ರಾರ್ಥಿಸಬೇಕು, ಸುವಾರ್ತೆ ಸಾರಬೇಕು ಮತ್ತು ಉಜ್ಜೀವನ ನಮ್ಮ ಆತ್ಮದಾಹ. ಈ ಮಹಿಮೆಯಾದ ಒಂದು ಉಜ್ಜೀವನ ದೇಶದಲ್ಲಿ ಬರುತ್ತದೆ. ಅದು ಸಭೆಗಳಲ್ಲಿ ಆರಂಭವಾಗುತ್ತೆ. ಆ ಉಜ್ಜೀವನ ಬಂದಾಗ ಏಕ ಮನಸ್ಸು, ಏಕ ಹೃದಯ, ಜೀವವುಳ್ಳ ಅಭಿಷೇಕ ಹೊಂದಿ ಹೇಗೆ ಕಾಲೂರಿ ನಿಂತವೋ ಸೇನೆಯಾಗಿ ಆ ಎಲುಬುಗಳು, ಆ ರೀತಿ ಸಭೆಗಳನ್ನು ಮೊದಲಿಂಗಿತಿಯಾಗಿ ದೇವರು ರೂಪಿಸಿ ನಿಲ್ಲಿಸುತ್ತಾನೆ. ಆಗ ರಹಸ್ಯ ಬರೋಣ. ಆ ರಹಸ್ಯ ಬರೋಣ ಎತ್ತಲ್ಪಡುತ್ತೇವೆ ನಾವು. ಅನಂತರ ಉಪದ್ರವದ ಕಾಲ ಎಂಬುದಾಗಿ ಬರೆದಿದೆ. ನಂತರ ದೇವರು 21 ವಿಧವಾದ ಉಪದ್ರವ ಕಾಲ ಮುಗಿದ ಮೇಲೆ ಆತನು 2ನೇ ಆಗಮನದಲ್ಲಿ ಬರುತ್ತಾನೆ, ಭಯ ಅಂತ ಎಂಬುದಾಗಿ, ಬಹಿರಂಗವಾದ ಆಗಮನ ಎಂಬುದಾಗಿ ಸತ್ಯವೇದ ನಮಗೆ ಪ್ರಕಟಿಸುತ್ತದೆ. ಅದರಿಂದ ಈಗ ಉಜ್ಜೀವನದಲ್ಲಿರುವ ನಾವುಗಳು, ಬೀದರಿಂದ ಕೋಲಾರದವರೆಗೂ, ಕಾಶ್ಮೀರದಿಂದ ಕನ್ಯಾಕುಮಾರಿ ನಾವುಗಳು ನಿದ್ರೆ ಮಾಡದೆ, ಅಲಕ್ಷ್ಯವಾಗಿರದೆ, ಏನೋ ದಾನಂತಿದ್ದರೆ ಇಲ್ಲದೆ ನಾವಿನ್ನ ಮೇಲೆ ಪ್ರಾರ್ಥಿಸಬೇಕು. ನಮ್ಮ ಪ್ರಾಂತ್ಯಗಳಿಗೆ ಸುವಾರ್ತೆ ಸಾರುವುದಕ್ಕೆ ನಾವೇ ಹೊಣೆಗಾರರು ಮತ್ತು ಉಜ್ಜೀವನವೇ ನಮ್ಮ ಆತ್ಮದಾಹ. ಮತ್ತು ಆ ಉಜ್ಜೀವನ ಹೊಂದಿ ರಹಸ್ಯ ಬರುವುದು ಒಬ್ಬರೂ ಕೈ ಬಿಡಲ್ಪಡದಾಗಿ ಎತ್ತಲ್ಪಡಬೇಕು. ಈ 4 ಕಾರ್ಯಗಳನ್ನು ನೀವು ಬರೆದಿಟ್ಕೊಂಡು ಮನದಟ್ಟು ಮಾಡಿಕೊಂಡು ಇನ್ನು ಮೇಲೆ ನಾವು ಸೇವೆ ಮಾಡಬೇಕು. ಸೇವಕರಾಗ್ಬೋದು, ವಿಶ್ವಾಸಿಗಳಾಗ್ಬೋದು. ಈ ದೇವರ ಕೆಲಸಗಳನ್ನು ಮಾಡಿ ಮುಗಿಸುವುದೇ ನಮ್ಮ ಗುರಿಯಾಗಿರಬೇಕು. ಸುವಾರ್ತೆಯೇ ಪ್ರಧಾನವಾದ ಸೇವೆಯಾಗಿದೆ. ದೇವರಿಗೆ ಸ್ತೋತ್ರ. ಇವುಗಳೆಲ್ಲ ನಾವು ಅರ್ಥೈಸಿಕೊಳ್ಳಬೇಕಾಗಿದೆ. ನಾವು ಈ 3 ವಾರದಿಂದ, ಇವತ್ತಿಗೆ 3 ವಾರದಿಂದ ನಾವು ಮೊದಲನೇ ವಾರದಲ್ಲಿ ರಕ್ಷಕನಾಗಿ ಲೋಕಕ್ಕೆ ಬಂದ ಎಂಬುದಾಗಿ, ಪ್ರತಿಯೊಬ್ಬರನ್ನು ಪಾಪದಿಂದ ಬಿಡಿಸುವುದಕ್ಕೂ, ಮರಣದಿಂದ ಬಿಡಿಸುವುದಕ್ಕೂ, ನಿತ್ಯ ಮರಣದಿಂದ ನಮ್ಮನ್ನು ರಕ್ಷಿಸುವುದಕ್ಕೂ ಆತ ನಮ್ಮ ಹಾಗೆ ರಕ್ತ ಮಾಂಸದರಾಗಿ ಬಂದು ನಮ್ಮನ್ನು ರಕ್ಷಿಸಿದ ರಕ್ಷಕನಾಗಿ ಬಂದ, ಕತ್ತಲೆಯಲ್ಲಿ ಸಂಚರಿಸಿದ ಜನರಿಗೆ ದೊಡ್ಡ ಬೆಳಕಾಗಿ ಬಂದ ಎಂಬುದಾಗಿ ನಾವು ಮೊದಲನೇ ವಾರದಲ್ಲಿ ನೋಡಿದೆವು. ಹೋದ ವಾರದಲ್ಲಿ ಮೊದಲಿಂಗನಾಗಿ ರಹಸ್ಯ ಬರೋಣ, ಆತನು ಮನವಾಟಿ ಎಂಬ ಮೊದಲಿಂಗಿತಿ ಎಂಬ ಸಭೆಯನ್ನು ಕರೆದುಕೊಳ್ಳುವುದಕ್ಕೆ, ಸಿದ್ಧ ಮಾಡುವುದಕ್ಕೆ ಮೊದಲಿಂಗನಾಗಿ ಬಂದ ಎಂಬುದಾಗಿ ಬರುತ್ತಾನೆ ಎಂಬುದಾಗಿ ನಾವು ನೋಡಿದೆವು. ಇದೇ ನಮ್ಮ ವಿಶೇಷವಾದ ಪ್ರಧಾನ ಗುರಿಯಾಗಿರಬೇಕು. ಉಜ್ಜೀವನದ ನಂತರ ರಹಸ್ಯ ಬರೋಣ. ಅದಕ್ಕಾಗಿಯೇ ಉಜ್ಜೀವನಗೊಳ್ಳಬೇಕಾದ್ರೆ ಪ್ರಾರ್ಥಿಸಬೇಕು, ಸುವಾರ್ತೆ ಸಾರಬೇಕು, ಅಂಥವನ್ನು ಉಜ್ಜೀವನಕ್ಕೆ ಒಳಪಡಿಸಬೇಕು. ಕರ್ತನ ಮಹಿಮೆಯಿಂದಲೂ, ಅಕ್ಕಿನಿಯ ಅಭಿಷೇಕದಿಂದಲೂ, ಪರಿಶುದ್ಧಾತ್ಮನ ತುಂಬಿ ಹೊರಸೂಸುವಿಯ ಪರಿಪೂರ್ಣತೆಯಿಂದಲೂ ಅವರನ್ನು ಸಿದ್ಧ ಮಾಡಿ, ಈ ತುಂಬಿ ಹೊರಸೂಸುವಿಕೆಯೇ ಉಜ್ಜೀವನದ ಅಳತೆ. ಕೀರ್ತನೆ 23:5
ತುಂಬಿ ಹೊರಸೂಸುವಂತ ಈ ಅಭಿಷೇಕವೇ ಪರಿಪೂರ್ಣವಾದದ್ದು. ಇದೇ ಉಜ್ಜೀವನದ ಗುರುತು. ಈ ತುಂಬಿ ಹೊರಸೂಸುವಿಕೆ ಇಲ್ಲದೆ ಬೇರೆ ಯಾವುದೇ ರೀತಿಯ ಉಜ್ಜೀವನ ಅಂದ್ರೆ ಅದೆಲ್ಲ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇದು ಪರಿಪೂರ್ಣವಾದದ್ದು, ತುಂಬಿ ಹೊರಸೂಸುವಿಕೆ ಎಂಬುದಾಗಿ. ಇದು ಉಜ್ಜೀವನದ ಗುರಿ. ಇದಾದ ಮೇಲೆ ಇಂಥ ಅಳತೆಗಳು ಒಬ್ಬರಲ್ಲ, ಕೋಟಿಗಟ್ಟಲೆ ಜನರನ್ನು, ವಿಶ್ವದಲ್ಲಿ ಕೋಟಿಗಟ್ಟಲೆ ಜನರ ಮಧ್ಯದಲ್ಲಿ ಈ ಅಳತೆಗಳಿರುತ್ತದೆ. ಆಗ ರಹಸ್ಯ ಬರೋಣ ಬಂದು ಮೊದಲಿಗೆ ಎಂಬ ಜನರನ್ನು ದೇವರು ಕರೆದುಕೊಳ್ಳುತ್ತಾನೆ ಮೊದಲಿಗೆನಾಗಿ. ಇದನ್ನು 2 ವಾರದಿಂದ ಅಭ್ಯಾಸ ಮಾಡಿದ್ದೀವಿ, ಕೇಳಿದ್ದೀವಿ. ಈ ದಿನದಲ್ಲಿ ಆತನು ರಾಜಾದಿರಾಜನಾಗಿಯೂ ನ್ಯಾಯಾಧಿಪತಿಯಾಗಿ ಬರುತ್ತಾನೆಂಬುದಾಗಿ ಬರೆಯಲ್ಪಟ್ಟಿದೆ. ಬರಕ್ ಮುಂಚೆ ಆತನು ಜನರನ್ನು ಎಚ್ಚರಿಸುತ್ತಾನೆ. ಹಲ್ಲೆಲೂಯಾ. ಹೇಗೆ 400 ವರ್ಷ 700 ವರ್ಷಗಳ ಹಿಂದೆ ಪ್ರವಾದಿಗಳು ಹೇಳಿದ್ರು, ಈಗೋ ಒಬ್ಬ ಒಬ್ಬ ಮಗನನ್ನು ಅಡೆಯುತ್ತಾನೆಂಬ ರಕ್ಷಕನನ್ನು ಕುರಿತು ಅವರು ಮುಂಚೆಯೇ ತಿಳಿಸಿದ್ರು. 100 ವರ್ಷಗಳ ಹಿಂದೆ ಅದು ನೆರವೇರುತ್ತೋ ಅದೇ ತರ ರಹಸ್ಯ ಬರೋಣ ಬಂದು ಅಲ್ಲಲ್ಲಿ ಗುಪ್ತವಾಗಿ ಬರೆದ. ಯಾಕೆಂದ್ರೆ ಗುಪ್ತವಾಗಿ ಬರುವಾಗ ಅದನ್ನು ಬಹಿರಂಗವಾಗಿ ಹೇಳಿ ಬರಲ್ಲ, ಮೊದಲಿಗನಾಗಿ ಬರ್ತಾನೆ ಎಂಬುದು ಕಳೆದ ವಾರ ನೋಡುದು. ಆದರೆ 2ನೇ ಆಗಮನ, ಬಹಿರಂಗವಾದ ಆಗಮನ, ಆತನು ಮೊದಲನೇ ಆಗಮನವನ್ನು ಹೇಗೆ ರಕ್ಷಕನಾಗಿ ಬರುವಾಗ ಅದನ್ನು ಮೊದಲೇ ಪ್ರವಾದಿಗಳ ಮುಖಾಂತರ ತಿಳಿಸಿದ್ನೋ ಅದೇ ತರ 2ನೇ ಆಗಮನವಾದ ಬಹಿರಂಗ ಆಗಮನವನ್ನು ಕೂಡ ತಿಳಿಸಿದ್ದಾನೆ ಬೈಬಲಲ್ಲಿ. ನಾವು ಈ ದಿನದಲ್ಲಿ ಅದನ್ನು ಧ್ಯಾನಿಸಿ, ನಾವು ಈ ಲಾಕ್ಡೌನ್ ಕಾರ್ಯಗಳು ಮುಗಿದಿದೆ. ಮುಂದೆ ನಾವು ದೇವರ ರಾಜ್ಯವನ್ನು ಕಟ್ಟಬೇಕಾಗಿದೆ. ಆತನು ಪುನರುತ್ಥಾನ ಆಗುವಾಗ ಒಂದು ಮಾತನ್ನು ಹೇಳುತ್ತಾನೆ ಸ್ವಾಮಿ. 120 ಜನ ತನ್ನ ಆಪ್ತ ಶಿಷ್ಯರಿಗೆ ಆತನ ಒಂದು ಮಾತನ್ನು ಹೇಳುತ್ತಾನೆ. ಓದನ ಅಪೊಸ್ತಲರ ಗ್ರಂಥ 1ನೇ ಅಧ್ಯಾಯ 9ರಿಂದ 11 ವಚನಗಳನ್ನು ಗಟ್ಟಿಯಾಗಿ ಓದನ. ಈ ಮಾತುಗಳನ್ನು ಹೇಳಿದ ಬಳಿಕ ಅವರು ನೋಡುತ್ತಾ ಇದ್ದ ಹಾಗೆ ಆತನು ಏರಿಸಲ್ಪಟ್ಟನು. ಮೋಡವು ಆತನನ್ನು ಕವಿದುಕೊಂಡಿದ್ದರಿಂದ ಅವರ ಕಣ್ಣಿಗೆ ಮರೆಯಾದನು. ಆತನು ಹೋಗುತ್ತಿರುವಾಗ ಅವರು ಆಕಾಶದ ಕಡೆಗೆ ದೃಷ್ಟಿಸಿ ನೋಡುತ್ತಲೇ ಇರುತ್ತಿರಲಾಗಿ ಶುಭ್ರ ವಸ್ತ್ರಧಾರಿಗಳಾದ ಇಬ್ಬರು ಪುರುಷರು ಪಕ್ಕನೆ ಅವರ ಹತ್ತಿರ ನಿಂತುಕೊಂಡು ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಗೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಗೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂಬುದಾಗಿ ಹೇಳಿದರು. ಹಲ್ಲೆಲೂಯಾ. ಇದ್ಯಾರೋ ಒಬ್ಬ ಮನುಷ್ಯ ಹೇಳಿಲ್ಲ, ಪರಲೋಕದ ದೇವದೂತರು. ಹಲ್ಲೆಲೂಯಾ. ಕ್ರಿಸ್ತ ಜೀವಿತವೇ ನಂಬಿಕೆ. ಅದು ಆದಿಕಾಲ, ಅದು ಹಳೆಯ ಒಡಂಬಡಿಕೆ ಆಗಿರ್ಬೋದು, ಹೊಸ ಒಡಂಬಡಿಕೆ ಆಗಿರ್ಬೋದು, ನಂಬಿಕೆಯಿಂದಲೇ ನಾವು ಕ್ರಿಸ್ತತ್ವವನ್ನು ಪ್ರೀತಿಸ್ತಾ ಇದ್ದೀವಿ, ನಂಬಿದ್ದೇವೆ. ಅದರಿಂದ ಹೇಗೆ ಆಕಾಶದಲ್ಲಿ ಆತನು ಏರಲ್ಪಟ್ಟನು ಅದೇ ತರ ಮತ್ತೆ ಬರುತ್ತಾನೆ ಎಂಬ ಈ ಮಾತು 100ಕ್ಕೆ 100 ಸತ್ಯವಾಗಿರುವುದರಿಂದ ಇದನ್ನು 2ನೇ ಆಗಮನ ನಾವೆಲ್ಲರೂ ಈ ಲೋಕದಲ್ಲಿ ಕಾಯ್ತಾ ಇದ್ದೀವಿ. ಅದಕ್ಕೆ ಮುಂಚೆ ಬಿಡದೆ ಪ್ರಾರ್ಥನೆಗಳು ನಡೀಬೇಕು. ಪ್ರತಿಯೊಬ್ಬರಿಗೆ ಸುವಾರ್ತೆ ಸಾರಲ್ಪಡಬೇಕು. ಆ ಸುವಾರ್ತೆ ಸಾರಲ್ಪಟ್ಟವರ ರಕ್ಷಣೆ ಹೊಂದಿ ಉಜ್ಜೀವನಕ್ಕೆ ಒಳಗಾಗಬೇಕು. ಏಕ ಮನಸ್ಸು, ಏಕ ಹೃದಯ, ಏಕ ಜೀವವುಳ್ಳ ಅಭಿಷೇಕ ಹೊಂದಿ ಅವರು ಸಿದ್ಧವಾಗಿರುವಾಗ ರಹಸ್ಯ ಬರೋಣ ಬಂದು ಅವರನ್ನು ಕರೆದುಕೊಂಡು ಹೋಗುತ್ತೆ. ಅದಾದ ಮೇಲೆ ಅಂತ್ಯಕ್ರೈಸ್ತನ ಆಡಳಿತ ಮುಗಿದ ಮೇಲೆ ನ್ಯಾಯ ತೀರ್ಪುಗಳು ನಡೀತದೆ ಭೂಮಿಯ ಮೇಲೆ. ನಂತರ ದಂಡನೆಗಳು ನಡೀತದೆ. ನಂತರ ನ್ಯಾಯ ತೀರ್ಪು. ಅಂಥದ್ದೆಲ್ಲ ಕಾರ್ಯಕ್ರಮ ಮಾಡಲಿಕ್ಕೆ ದೇವರು ನ್ಯಾಯಾಧಿಪತಿಯಾಗಿ ಭೂಮಿ ಮೇಲೆ ಬರಬೇಕೆಂಬುದಾಗಿ ಬೈಬಲ್ ಬರೆಯಲ್ಪಟ್ಟಿದೆ. ಅದರಿಂದ ಈ ಮಾತುಗಳೆಲ್ಲ ಆತನು ಹೇಗೆ ಏರಲ್ಪಟ್ಟನೋ ಹಾಗೆ ಮತ್ತೆ ಬರುತ್ತಾನೆ. ಅದರಿಂದ ನೀವು ಮತ್ತೆ ಬರುತ್ತಾನೆ ನಮ್ಮನ್ನು ಕರೆದುಕೊಂಡು ಹೋಗಲಿಕ್ಕೆ ಎಂಬ ಈ ಸತ್ಯ ವರ್ತಮಾನವನ್ನು ನೀವು ನಿಮ್ಮ ಹೃದಯವಿಟ್ಕೊಂಡು ಅದಕ್ಕೆ ಪ್ರಾರ್ಥಿಸಬೇಕು, ಸಿದ್ಧಗೊಳ್ಳಬೇಕು ಎಂಬ ಆಲೋಚನೆಗಳು ಅವರಲ್ಲಿ ಮೂಡಿ ಬರುವಂತೆ ಮಾತುಗಳು ಹೊರಹೊಮ್ಮಿತು. ಸರಿ, ಸಂತ ಮಾರ್ಕನಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯಕ್ಕೆ ನಾವು ಬಂದಾಗ
ಸಂತ ಮಾರ್ಕನಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯಕ್ಕೆ ನಾವು ಬಂದಾಗ ಅದರಲ್ಲಿ 24ನೇ ವಚನದಿಂದ ಹೀಗಿದೆ, ಓದೋಣ. ಇದಲ್ಲದೆ ಆ ದಿನಗಳಲ್ಲಿ ಇದಲ್ಲದೆ ಆತರ ಬರುವ ದಿನಗಳಲ್ಲಿ ಆ ಸಂಕಟ ತೀರಿದ ಮೇಲೆ, ಆ ಸಂಕಟಗಳಲ್ಲಿ 21 ಬಾಧೆಗಳು ತೀರಿದ ಮೇಲೆ ಸೂರ್ಯನು ಕತ್ತಲಾಗಿ ಹೋಗುವನು, ಚಂದ್ರನು ಬೆಳಕು ಕೊಡದೆ ಇರುವನು, ನಕ್ಷತ್ರಗಳು ಆಕಾಶದಿಂದ ಉದುರುತ್ತಿರುವುದು, ಆಕಾಶದಲ್ಲಿರುವ ಶಕ್ತಿಗಳು ಕದಲುವವು. ಆಗ ಮನುಷ್ಯ ಕುಮಾರನು ಬಹು ಬಲದಿಂದಲೂ ಮಹಿಮೆಯಿಂದಲೂ ಮೇಘಗಳಲ್ಲಿ ಬರುವುದನ್ನು ಕಾಣುವರು. ಯಾವ ತರ ಬರ್ತಾರಂತೆ? ಆಕಾಶದಲ್ಲಿರುವ ಸೂರ್ಯ, ಚಂದ್ರ, ನಕ್ಷತ್ರಗಳು, ವಸ್ತುಗಳು ದಡದಂತ ಉದುರ್ತದಂತೆ, ಅವ್ರ ಮುಂದೆ ನಿಲ್ಲಕ್ಕಾಗಲ್ಲ. ಈಗಿರುವಾಗ ಅದರ ಸತ್ವಗಳು ಏನಾಗುತ್ತಂತೆ? ಕದಲಿಸಲ್ಪಡುತ್ತದೆ. ಈಗಿರುವಾಗ ಮನುಷ್ಯ ಕುಮಾರನು ಬಹು ಬಲದಿಂದಲೂ ಮಹಿಮೆಯಿಂದಲೂ ಮೇಘಗಳ ನಡುವೆ ಆತನು ಬರುವುದನ್ನು ಅನೇಕರು ಕಾಣುತ್ತಾರಂತೆ. ಇದೆ ಎರಡನೇ ಆಗಮನ, ಬಹಿರಂಗವಾದ ಆಗಮನ ಎಂಬುದಾಗಿ ಬರೆದಿದೆ. ಹಲ್ಲೆಲೂಯ. 27ನೇ ವಚನ ಓದುವಾಗ, ಮತ್ತು ಆತನು ತನ್ನ ದೂತರನ್ನು ಕಳುಹಿಸಿ ತಾನು ಆದುಕೊಂಡವರನ್ನು ಭೂಮಿಯ ಕಟ್ಟ ಕಡೆಯಿಂದ ಆಕಾಶದ ಕಟ್ಟ ಕಡೆಯವರೆಗೂ 4 ದಿಕ್ಕುಗಳಿಂದ ಒಟ್ಟುಗೂಡಿಸುವನು. ನೋಡಿದ್ರ, ತಾನು ಆರಿಸಿಕೊಂಡ ಜನರನ್ನು ರಹಸ್ಯ ಆಗಮನದಲ್ಲಿ ತನಗೆ ಬೇಕಾದವರನ್ನು ಆರಿಸಿಕೊಳ್ಳುತ್ತಾನೆ, ಗುಪ್ತವಾಗಿ ತೆಗೆದುಕೊಳ್ಳುತ್ತಾನಂತ ನೋಡುದು. ಆದರೆ ಬಹಿರಂಗ ಆಗಮನದಲ್ಲಿ ಎಲ್ಲರೂ ಅವರನ್ನು ನೋಡುತ್ತಾರೆ. ಹೀಗಿರುವಾಗ ಏನಾಗುತ್ತೆ? ಭೂಮಿಯ ಕಟ್ಟ ಕಡೆಯವರೆಗೂ ಇರುವ ಜನರನ್ನು, ಆಕಾಶದ ಕಟ್ಟ ಕಡೆ ಇರುವ ಜನರನ್ನು, ಅವರ 4 ದಿಕ್ಕುಗಳಿರುವ ಜನರನ್ನು ಆರಿಸಿಕೊಳ್ಳುತ್ತಾನಂತೆ. ಹಲ್ಲೆಲೂಯ. ಅವರನ್ನೆಲ್ಲ ದೇವರ ಆರಿಸಿಕೊಳ್ಳುತ್ತಾನಂತೆ. ಅದು ಮಾತ್ರವಲ್ಲ, 29ನೇ ವಚನ ಹೀಗೆ ಹೇಳಿದೆ, ಹೀಗಿರುವಾಗ ನೀವು ಸಹ ಇದೆಲ್ಲ ಆಗುವುದನ್ನು ನೋಡುವಾಗ ಹತ್ತಿರ ಅದೇ, ಆತನ ಆಗಮನವು ಹತ್ತಿರದಲ್ಲಿ ಅದೇ, ಬಾಗಿಲಲ್ಲಿ ಅದೇ ಎಂಬುದನ್ನು ಏನ್ ಮಾಡ್ಕೋಬೇಕಂತ ತಿಳಿದುಕೊಳ್ಳುವಿರಿ. ಹಲ್ಲೆಲೂಯ. ಇದೆಲ್ಲ ನಾವು ತಿಳ್ಕೋಬೇಕಂತೆ. ಅವರ ಹತ್ತಿರದಲ್ಲಿದ್ದಾರೆ, ಬಾಗಿಲ ಬಳಿಗೆ ಬಂದಾಯಿತು ಎಂಬುದನ್ನು ನಾವು ಅರ್ಥ ಮಾಡಿಕೊಂಡು ನಾವು ಸಿದ್ಧರಾಗಿರಬೇಕು ಎಂಬುದಾಗಿ ಈ ಆಗಮನವನ್ನು ಕುರಿತು ಬೈಬಲ್ ಹೇಳ್ತಾ ಇದೆ. ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯ. ಇದನ್ನೆಲ್ಲ ಲೋಕದವರು ನಂಬ್ತಾರೇನೋ, ಕ್ರೈಸ್ತ ಮಕ್ಕಳಾದ ನಾವು 100ಕ್ಕೂ ನಂಬಬೇಕು. ಸತ್ಯವೇದದಲ್ಲಿ ಬರೆದಿರುವ ಒಂದೇ ಒಂದು ಮಾತುಗಳು ಬಿದ್ದು ಹೋಗಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಆದ್ರೆ ಕೆಲವರು ತಮಗೆ ಇಷ್ಟವಾದ ರೀತಿಯಲ್ಲಿ ಏನೇನೋ ಬೈಬಲ್ ಬರ್ಕೊಬಿಡ್ತಾರೆ. ಬೇರೆ ಕ್ರೈಸ್ತರು ತಮಗೆ ಅನುಕೂಲವಾದ ತಾವು ಮಾಡುವ ಪಾಪಗಳಿಗೆ ಸಪೋರ್ಟ್ ಮಾಡುವ ಹಾಗೆ ಬೈಬಲ್ ತಿದ್ದುತ್ತಾರೆ. ಅವೆಲ್ಲ ನಡೆಯಲ್ಲ. ಇದೇನು ಬರೆದಿದೆಯೋ ಅದು 100ಕ್ಕೂ ನೆರವೇರುತ್ತದೆ. ದೇವರ ದರ್ಶನದಲ್ಲಿರೋ ನಾವುಗಳು ರಕ್ಷಕನಾಗಿ ಆತನ ಮೊದಲನೇ ಆಗಮನದಲ್ಲಿ ಬಂದಾಗ ಹೇಗೆ ಆತ ನಮ್ಮ ಪಾಪಗಳಿಗಾಗಿ ತನ್ನ ಜೀವ ಕೊಟ್ಟ ಅದನ್ನು ನಾವು ಹೇಗೆ ಒಪ್ಪಿಕೊಂಡು ಆತ ನಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡಿದ್ದೀವೋ, ಅದೇ ತರ ರಹಸ್ಯ ಮರಣದಲ್ಲಿ ನಾವು ನಮ್ಮನ್ನು ಉಜ್ಜೀವಕ್ಕೆ ಒಳಪಡಿಸಿ ಸಿದ್ಧಪಡಿಸಿಕೊಂಡು ಮೊದಲಿಗಿತಿಯಾಗಿ ನಾವು ಆತನಿಗೆ ಎದುರುಗೊಳ್ಳುವವರಾಗಿರಬೇಕು. ಮೂರನೇದು, ನಾವು ಆತನ ಬಾಗಿಲ ಬಳಿಗೆ ಬಂದಾಯಿತು, ಇನ್ನು ಸಮಯ ಸಲ್ಲದು ಎಂಬ ಕಾರ್ಯಗಳ ವಿಶ್ವಾಸ ಇಡುತ್ತಾ ನಾವು ಆತ ನಮ್ಮನ್ನು ಕರೆಯುವ ತನಕ ಕಾಯ್ತಾ ಇರಬೇಕು. ಹಲ್ಲೆಲೂಯ. ಇದನ್ನು ಮಾರ್ಕನ ಪುಸ್ತಕದಲ್ಲಿ ಬಹಿರಂಗವಾಗಿ ಬರೆಯಲ್ಪಟ್ಟಿದೆ, ಬಾಗಿಲ ಬಳಿಯಲ್ಲಿ ಬಂದಾಯಿತು ಎಂಬುದಾಗಿ. ಮತ್ತಾಯನಿಗೆ ಬರೆದ ಪತ್ರಿಕೆ 24ನೇ ಅಧ್ಯಾಯಕ್ಕೆ ನೀವು ಬಂದಾಗ, ಸಂತ ಮತ್ತಾಯರು ಬರೆದ ಪತ್ರಿಕೆ 24ನೇ ಅಧ್ಯಾಯಕ್ಕೆ ಬಂದಾಗ ನಾವು 30ನೇ ವಚನದಿಂದ ನಾವು ಓದೋಣ. 30ನೇ ವಚನದಿಂದ, ಆಗ ಮನುಷ್ಯ ಕುಮಾರನನ್ನು ಸೂಚಿಸುವ ಗುರುತು ಆಕಾಶದಲ್ಲಿ ಕಾಣಬರುವುದು. ಮನುಷ್ಯ ಕುಮಾರನು ಸೂಚಿಸುವ ಗುರುತು ಆಕಾಶದಲ್ಲಿ ಕಾಣಬರುವುದು. ಆಗ ಭೂಲೋಕದಲ್ಲಿರುವ ಎಲ್ಲಾ ಕುಲದವರು ಎದೆ ಬಡಿದುಕೊಳ್ಳುವರು. ಮತ್ತು ಮನುಷ್ಯ ಕುಮಾರನು ಬಲದಿಂದಲೂ ಬಹು ಮಹಿಮೆಯಿಂದಲೂ ಆಕಾಶದ ಮೇಘಗಳ ಮೇಲೆ ಬರುವುದನ್ನು ಕಾಣುವರು. ಹಲ್ಲೆಲೂಯ.
ಭೂಮಿಯಲ್ಲಿರುವ ಜಾತಿಗಾಗಿ ಹೊಡೆದಾಡ್ತಾರಲ್ಲ, ಭಾಷೆಗಾಗಿ ಹೊಡೆದಾರಲ್ಲ, ಪದವಿಗಾಗಿ ಹೊಡೆದಾಡ್ತಾರಲ್ಲ, ಮೇಲು ಕೀಳು ಎಂಬುದಾಗಿ ಭಾವನೆಗಳು, ಚರ್ಚ್ಗಳಲ್ಲೇ ಭಾವನೆಗಳು, ನಾ ಆ ಕ್ರೈಸ್ತನ, ಈ ಕ್ರೈಸ್ತನ, ಆ ಸಭೆ ಈ ಸಭೆ ಅಂತೇಳಿ ಪಂಗಡ ಮಾಡಿಕೊಂಡು ಹೊಟ್ಟೆಪಾಡು ಮಾಡ್ತಾರಲ್ಲ, ಇವರೆಲ್ಲ ಬಡಿದುಕೊಳ್ಳುತ್ತಾರೆ, ಎದೆ ಬಡಿದುಕೊಳ್ಳುತ್ತಾರೆ. ಅಯ್ಯೋ, ಈ ದೇವರಿಗಾಗಿ ಬಾಳ್ಲಿಲ್ವಲ್ಲ, ಈ ಕರ್ತನಿಗಾಗಿ ಜೀವಿಸಲಿಲ್ವಲ್ಲ, ಆತನು ಬಲದೊಂದಿಗೂ ಕರ್ತನ ಮಹಿಮೆಯೊಂದಿಗೂ ಬರುತ್ತಾರಂತ. ಅದಕ್ಕಾಗಿ ಕಡೆ ಕಾಲದ ಸೇವೆ ಮಹಿಮೆಯ ಸೇವೆಯಾಗಿರುತ್ತದೆ. ಹಲ್ಲೆಲೂಯಾ. ಉಜ್ಜೀವನದ ಸೇವೆ ಮಹಿಮೆಯ ಸೇವೆಯಾಗಿರುತ್ತದೆ. ಸುಮ್ಮನೆ ಏನೋ ದಾನ ಅಂತೇಳಿ ಉಪ್ಪು ಸೊಪ್ಪಿಲ್ಲದ ಸೇವೆಯಾಗಿರಲ್ಲ, ಮಹಿಮಾಭರಿತವಾಗಿರುತ್ತದೆ. ಕರ್ತನ ಮಹಿಮೆ ಬಹಿರಂಗವಾಗುತ್ತದೆ. ಹೇಗೆ ರಕ್ಷಕನಾಗಿ ಬರುವಾಗ ಬಹಿರಂಗವಾಯಿತು, ಅದೇ ತರ ಎರಡನೇ ಬಹಿರಂಗ ಆಗಮನದಲ್ಲಿ ಆತನು ಬಲದೊಂದಿಗೆ ಮಹಿಮೆಯೊಂದಿಗೆ ಬಹಿರಂಗವಾಗಿ ಬರುತ್ತಾನೆ. ಭೂಲೋಕದ ಎಲ್ಲ ಜಾತಿ ಜನ ಗೋತ್ರಗಳೆಲ್ಲ ಎದೆ ಬಡಿದುಕೊಳ್ಳುತ್ತಾರೆ. ಇಂಥ ದೇವರನ್ನು ಪ್ರೀತಿಸಲಿಲ್ಲ, ಇಂಥ ದೇವರನ್ನು ಆರಾಧಿಸಲಿಲ್ಲ, ಇಂಥ ದೇವರನ್ನು ಉತ್ತಮವಾಗಿ ಹುಡುಕ್ಲಿಲ್ವಲ್ಲ ಅಂತ ಎದೆ ಬಡಿದುಕೊಂಡು ಕೊಳ್ಳುತ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. 31ನೇ ವಚನ ಹೇಳ್ತಾ ಇದೆ, ಮತ್ತು ಆತನು ತುತ್ತೂರಿಯ ಮಹಾಶಬ್ದದೊಂದಿಗೆ ತನ್ನ ದೂತರನ್ನು ಕಳುಹಿಸುವನು. ಅವರು ಆತನು ಆದುಕೊಂಡವರನ್ನು ಆಕಾಶದ ಒಂದು ಕಡೆಯಿಂದ ಮತ್ತೊಂದು ಕಡೆಯವರೆಗೆ 4 ದಿಕ್ಕುಗಳಿಂದ ಒಟ್ಟುಗೂಡಿಸುವನು. ಹಲ್ಲೆಲೂಯಾ. ನೋಡಿದ್ರ, ಇಲ್ಲಿ ಕೂಡ 33ನೇ ವಚನದ ಆತನು ಬಾಗಿಲ ಸಮೀಪಕ್ಕೆ ಬಂದಾಯಿತು ಎಂಬುದಾಗಿ ಬರೆದಿದೆ. ಹಲ್ಲೆಲೂಯಾ. 4 ದಿಕ್ಕುಗಳಿಂದ ಒಟ್ಟುಗೂಡಿಸ್ತಾರಂತೆ ದೇವರು ತನ್ನ ಜನರನ್ನು. ನ್ಯಾಯ ತೀರ್ಪಿಗೆ ಅನಂತರ ನ್ಯಾಯ ತೀರ್ಪು ಬರ್ತದೆ. ರಾಜಾದಿರಾಜನಾಗಿ ಬಂದು ತನ್ನ ಜನರನ್ನು ಒಗ್ಗೂಡಿಸ್ತಾನೆ. ಅನಂತರ ನೆರವೇರೋದಲ್ಲ ನ್ಯಾಯ ತೀರ್ಪು. ಯಾರ್ಯಾರು ಕೈ ಬಿಡಲ್ಪಟ್ಟಿದ್ರೆ ಅವರೆಲ್ಲ ದೇವರ ನ್ಯಾಯಾಸನದ ಮುಂದೆ ಬಂದು ನಿಲ್ಲಬೇಕು. ಆಗ ನ್ಯಾಯ ತೀರ್ಪು ಉಂಟಾಗುತ್ತೆ. ಎರಡನೇ ಬರೋಣ ರಾಜಾದಿರಾಜನಾಗಿಯೂ ನ್ಯಾಯಾಧಿಪತಿಯಾಗಿ ಅದನ್ನು ಕಾಣಿಸಿಕೊಳ್ಳುತ್ತಾನೆ ಎಂಬುದಾಗಿ ಮತ್ತಾಯ 25ನೇ ಅಧ್ಯಾಯ 24ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಅದು ಮಾತ್ರವಲ್ಲದೆ ರಹಸ್ಯ ಪುರಾಣದಲ್ಲಿ ಹೇಗೆ ಆತನು ಒಬ್ಬ ಮಧ್ಯರಾತ್ರಿಯಲ್ಲಿ ಕಳ್ಳನ ಹಾಗೆ ಅಂತ ಬೈಬಲ್ ಬರೋ ರಹಸ್ಯವಾಗಿ ಗುಪ್ತವಾಗಿ ಬರುತ್ತಾನೆ ಎಂಬುದಾಗಿ ನಾನು ನೋಡಿದ್ವು. ಆದರೆ ಎರಡನೇ ಆಗಮನದಲ್ಲಿ ಆತನು ಈ ರೀತಿ ಬಹಿರಂಗವಾಗಿ ಮಹಿಮೆಯೊಂದಿಗೆ ಪ್ರಭಾವದೊಂದಿಗೆ ಎಲ್ಲರೂ ಕಾಣುವಾಗೆ, ಎಲ್ಲ ಜಾತಿ ಜನರು ಕಾಣಬೇಕು. ಇವತ್ತು ಯೇಸುವನ್ನು ಯಾರು ಅಂಗೀಕರಿಸಿಲ್ವೋ, ಯೇಸುವನ್ನು ಹೊರದೇಶದ ದೇವರು, ಯೇಸು ಸ್ವಾಮಿಯನ್ನು ಕೇವಲವಾಗಿ ಮಾತಾಡುವ ಜಾತಿ ಜನ ಭೂಮಿಯಲ್ಲಿದ್ದಾರಲ್ಲ, ಇವರೆಲ್ಲ ಎದೆ ಬಡಿದುಕೊಳ್ಳುತ್ತಾರೆ. ಆತನು ರಾಜಾದಿರಾಜನಾಗಿ ನ್ಯಾಯಾಧಿಪತಿಯಾಗಿ ಬರ್ತಾನೆ. ಎಲ್ಲರ ಕಣ್ಣುಗಳು ಅವರನ್ನು ಕಾಣುತ್ತದೆ. ಹಲ್ಲೆಲೂಯಾ. ಆತನನ್ನು ಕಾಣುತ್ತದೆ. ಹೀಗೆ ಕಾಣುವುದೆಲ್ಲ ಅಲ್ಲವೇ ಅಲ್ಲ, ಈಗಿರುವಂಥದ್ದು ಅಲ್ಲವೇ ಅಲ್ಲ, ಅದೆಲ್ಲ ಮಾಯೆಗಳು. ಅದನ್ನು ಬರುವ ದಿನದಲ್ಲಿ ಮಾಯೆಗಳು ಒಂದೂ ಕಾಣಿಸುವುದಿಲ್ಲ, ಮಣ್ಣಿಗೆ ಮಣ್ಣಾಗಿ ಮರೆಯಾಗಿ ಹೋಗುತ್ತವೆ. ಈಗಿರುವ ದೇವರಂತ ಹೇಳ್ಕೊಂಡಿರುವ ಪ್ರತಿಯೊಂದು ಮರೆಯಾಗಿ ಹೋಗುತ್ತೆ ಆತನ ಮಹಿಮೆ ಮುಂದೆ. ರಾಜಾದಿರಾಜನಾಗಿ ಬರುತ್ತಾನೆ. ಉದಾಹರಣೆ, ಈಜಿಪ್ಟ್ ದೇಶದಲ್ಲಿ ಆ ದೇಶವನ್ನು ಆಳುವ ದೇವತೆ, ಆ ದೇಶದ ಮಾಟಗಾರರ ಸಂಹಾರ ದೂತನು ಬಂದಾಗ ಮರೆಯಾಗಿ ಹೋದ್ರೆ ಎಲ್ಲ. ದೇಶದ ಮೇಲೆ ಸಂಹಾರ ಇಳಿದು ಬಂದಾಗ, ದೇವರ ಹಸ್ತ ಇಳಿದು ಬಂದಾಗ ಇವರೆಲ್ಲ ಮರೆಯಾಗ್ಬಿಟ್ರು. ಆ ದೇಶವನ್ನು ಆಳುತ್ತಿದ್ದವರೆಲ್ಲ ದೇಶದಲ್ಲಿ ದೇವರಂತ ಹೇಳ್ಕೊಂಡವರೆಲ್ಲ ಮರೆಯಾಗ್ಬಿಟ್ರು. ಇಸ್ರೇವೇಲ ದೇವರ ಮುಂದೆ ಒಬ್ಬರು ನಿಲ್ಲಕ್ಕಾಗಿಲ್ಲ. ಅದೇ ತರ ನಮ್ಮ ಕರ್ತನಾದ ಯೇಸು ಸ್ವಾಮಿ ಮಹಿಮೆಯೊಂದಿಗೂ ಬಲದೊಂದಿಗೂ ಬಹಿರಂಗವಾಗಿ ದೂತರೊಡನೆ ಬರುವಾಗ, ತುತ್ತೂರಿಯ ಶಬ್ದದೊಂದಿಗೆ ಬಂದಾಗ ಈ ಭೂಮಿಯಲ್ಲಿ ಹೆಸರಿಟ್ಕೊಂಡು ನಾಟಕ ಮಾಡುವುದೆಲ್ಲ ಮರೆಯಾಗಿ ಹೋಗುತ್ತದೆ. ಆಗ ಅವರನ್ನು ಕಾಯುವವರು, ರಕ್ಷಿಸುವವರು ಒಬ್ಬರಿಲ್ಲದೆ ಎದೆ ಬಡಿದುಕೊಳ್ಳುತ್ತಾರಂತ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಇವರನ್ನು ಕುರಿತು ಪೌಲನು ಏನಂತಿದ್ದಾನೆ? 1 ತಿಮೋಥೆಯವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯಕ್ಕೆ ನೀವು ಬಂದಾಗ, 1 ತಿಮೋಥೆಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯಕ್ಕೆ ನೀವು ಬಂದಾಗ 15 ಮತ್ತು 16ನೇ ವಚನಗಳನ್ನು ಓದೋಣ. ಭಾಗ್ಯವಂತನಾದ ಏಕಾಧಿಪತಿಯು ತನ್ನ ಕ್ಲುಪ್ತ ಸಮಯದಲ್ಲಿ ಆತನನ್ನು ಪ್ರತ್ಯಕ್ಷಪಡಿಸುತ್ತಾನೆ. ಆ ಏಕಾಧಿಪತಿಯು ರಾಜಾದಿರಾಜನು
ಕರ್ತನು ತಾನೊಬ್ಬನೇ ಅಮರತ್ವ ಉಳ್ಳವನು, ತಾನೊಬ್ಬನೇ ಅಮರತ್ವ ಉಳ್ಳವನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನು, ಗಮ್ಯವಾದ ಬೆಳಕಿನಲ್ಲಿ ವಾಸವಾದವನು ಆಗಿದ್ದಾನೆ. ಆ ದೇವರು ಮನುಷ್ಯರಲ್ಲಿ ಯಾರು ಆತನನ್ನು ಕಾಣಲಿಲ್ಲ, ಮನುಷ್ಯರಲ್ಲಿ ಯಾರು ಆತನನ್ನು ಕಾಣುವುದಿಲ್ಲ, ಯಾರು ಕಾಣಲಾರರು. ಕಾಣಲಾರರು. ಆತನಿಗೆ ಮಾನವು ನೋಡಿ, ನಿತ್ಯಾಧಿಪತಿಯು. ಈ ಮಹಿಮೆಯುಳ್ಳ ದೇವರನ್ನು ಯಾವ ರೀತಿ ಬಣ್ಣಿಸುತ್ತಾನೆ. ಆತನ ಇವರನ್ನು ನೋಡಿದ್ದಾನೆ ಪ್ರಾರ್ಥನೆಯಲ್ಲಿ, ದರ್ಶನದಲ್ಲಿ. ಆತನ ಆಗಮನ ಹೇಗೆ ಇರುತ್ತದೆ, ಎರಡನೇ ಆಗಮನ, ಬಹಿರಂಗ ಆಗಮನ ಹೇಗೆ ಇರುತ್ತದೆ ಎಂಬುದಾಗಿ ಆತನು ದರ್ಶನ ನೋಡಿ ಬರೆಯುತ್ತಾನೆ. ಆತನ ಏನಾಗಿರುತ್ತಾನಂತೆ, ರಾಜಾದಿ ರಾಜನ್ಯ, ಆಮೇಲೆ ಕರ್ತರ ಕರ್ತನು ತಾನೊಬ್ಬನೇ ಅಮರತ್ವ ಉಳ್ಳವನಾಗಿ ಬರುತ್ತಾನಂತೆ, ಏಕಾಧಿಪತಿಯಾಗಿ ಪ್ರಸನ್ನತೆಯಲ್ಲಿ ಆತನು ಬರ್ತಾನಂತ ಹೇಳಿ ಬರೆಯುತ್ತದೆ ನೋಡಿ. ಇದಕ್ಕಾಗಿಯೇ ಆತನು ಸೇವಕನಾದ, ಇದಕ್ಕಾಗಿಯೇ ಶ್ರೇಷ್ಠ ಹೋರಾಟ ಹೋರಾಡಿದ, ಇದಕ್ಕಾಗಿ ಏನ್ ಮಾಡ್ದ, ಇಂಥ ದೇವರು ಬರ್ತಾರಂತ ಅವನಿಗೆ ಪ್ರಸನ್ನವಾಯಿತು, ದರ್ಶನವಾಯಿತು. ಇದಕ್ಕಾಗಿ ಏನ್ ಮಾಡ್ದ, ತನ್ನ ಜೀವಮಾನವೆಲ್ಲ ಅನೇಕರನ್ನು ಆದಾಯ ಪಡಿಸಿಕೊಳ್ಳುವುದಕ್ಕಾಗಿ ತನ್ನನ್ನು ಬರಿದು ಮಾಡ್ದ. ಅನೇಕರನ್ನು ಕ್ರಿಸ್ತನಲ್ಲಿ, ಅನೇಕ ಜಾತಿ ಜನರನ್ನು ಕ್ರಿಸ್ತನಲ್ಲಿ ತರುವುದಕ್ಕಾಗಿ ತನಗೆ ಕೃಪೆಯಿಂದ ಕೊಡಲ್ಪಟ್ಟ ಆ ಕೃಪೆಯ ಸೇವೆಯನ್ನು, ಅನ್ಯ ಜಾತಿಗೆ ಸುವಾರ್ತೆ ಸಾರುವ ಸುವಾರ್ಥ ಸೇವೆಯನ್ನು 100% ಮಾಡಿ ಮುಗಿಸ್ತಾ ಓಡಿದ, ಪ್ರಯಾಸ ಪಟ್ಟ. ಲೋಕದ ಯಾವುದೇ ಕಾರ್ಯಗಳಿಗೆ ಮೊದಲನೇ ಸ್ಥಾನ ಕೊಡಲಿಲ್ಲ. ಯಾಕೆಂದ್ರೆ ಕರ್ತಾದಿ ಕರ್ತರ ಕರ್ತನಾಗಿ, ಏಕಾಧಿಪತಿಯಾಗಿ, ರಾಜಾದಿ ರಾಜನಾಗಿ ಆತನು ಪ್ರಸನ್ನತೆಯೊಂದಿಗೆ ಬರ್ತಾನೆ ಎಂಬ ಈ ವರ್ತಮಾನ ಅನೇಕರಿಗೆ ಗೊತ್ತಾಗಬೇಕು. ಅನೇಕರ ಆ ದಿನದಲ್ಲಿ ಸಿದ್ಧವಾಗಬೇಕು, ಅನೇಕರು ದೇವರ ಕಡೆ ತಿರುಗಬೇಕು, ಅನೇಕರನ್ನು ಕ್ರಿಸ್ತನ ರಾಜ್ಯದಲ್ಲಿ ಸೇರಿಸುವುದಕ್ಕೆ ತನ್ನನ್ನು ಏನು ಇಲ್ಲದವನಾಗಿ ಬರಿದು ಮಾಡಿಕೊಂಡ ಎಂಬುದಾಗಿ ಪೌಲನ ಕುರಿತು ಬರೆಯಲ್ಪಟ್ಟಿದೆ. ಅದರಿಂದ ಪ್ರಿಯ ದೇವಜನರೇ, ಲಾಕ್ಡೌನ್ ಮುಗಿತನ್ನುವಂತ ನಾಳೆಯಿಂದ ಬಂದ ಮೇಲೆ ಲೋಕವನ್ನು ತೀವ್ರವಾಗಿ ಹುಡುಕಕ್ಕೆ ಹೋಗಬೇಡಿ. ಮತ್ತೆ ಲೋಕ, ಹಣ, ಅದು ಇದು, ಕೆಲಸ ಕಾರ್ಯ, ಅದು ಇದು, ಲೋಕವನ್ನು ಅದರಲ್ಲೇ 100% ಇರಬೇಡಿ. ನಮ್ಮ ಗುರಿ ಎಲ್ಲ ಇನ್ನು ಮೇಲೆ ಪ್ರಾರ್ಥಿಸಬೇಕು, ಸುವಾರ್ತೆ ಸಾರಬೇಕು, ಉಜ್ಜೀವನಕ್ಕಾಗಿ ಜನಾಂಗವನ್ನು ಸಿದ್ಧ ಮಾಡಬೇಕು. ರಹಸ್ಯ ಬರೋಣದಲ್ಲಿ ಕ್ರಿಸ್ತನೊಂದಿಗೆ ಆ ಅಂತರಿಕ್ಷದಲ್ಲಿ ನಾವು ಮರೆಯಾಗಿ ಹೋಗಿ ಎತ್ತಲ್ಪಡಬೇಕು, ಏರಬೇಕು. ಇದೇ ನಮ್ಮ ಗುರಿ. ರಹಸ್ಯ ಆಗಮನವನ್ನು ಕುರಿತು ಬೋಧಿಸಬೇಕು, ಪ್ರಸಂಗಿಸಬೇಕು, ಜನರಿಗೆ ಸಾರಬೇಕು. ಇದರ ಮೇಲೂ ನಾವು ಹೆಚ್ಚಿನ ಒಂದು ಕರಿಸನೆ ಉಳ್ಳವರಾಗಿರಬೇಕು. ಹಲ್ಲೆಲೂಯಾ, ದೇವರ ಪರಿಶುದ್ಧ ನಾಮಕ್ಕೆ. ಅದು ಮಾತ್ರ ಅಲ್ಲ, ಅವನು ಥೆಸಲೋನಿಕೆದವರಿಗೆ ಬರೆದ ಪತ್ರಿಕೆಯಲ್ಲಿ ಏನಂತಿದ್ದಾನೆ, ಥೆಸಲೋನಿಕೆದವರಿಗೆ ಬರೆದ ಪತ್ರಿಕೆಯಲ್ಲಿ ಏನಂತಾನೆ, ಅವನು ದೇವರಿಗೆ ಸ್ತೋತ್ರ. 4ನೇ ಅಧ್ಯಾಯಕ್ಕೆ ಬಂದಾಗ 15ರಿಂದ ನಾವು ಓದೋಣ. 1 ಥೆಸಲೋನಿಕೆದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ಬಂದಾಗ 15ನೇ ವಚನದಿಂದ ನಾವು ಓದೋಣ. ನಾವು ಕರ್ತನ ಮಾತಿನ ಆಧಾರದಿಂದ, ನಾವು ಕರ್ತನ, ಮನುಷ್ಯರ ಮಾತಿನ ಆಧಾರದಿಂದಲ್ಲ, ಈ ಬರೋಹನ ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದುಳಿದಿರುವ ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದೇ ಇಲ್ಲ. ಕರ್ತನು ತಾನೇ ಆಜ್ಞಾಘೋಷದೊಡನೆ ಪ್ರಧಾನ ದೂತರ ಶಬ್ದದೊಡನೆ ದೇವರ ತುತ್ತೂರಿ ಧ್ವನಿಯೊಡನೆ ಆಕಾಶದಿಂದ ಇಳಿದು ಬರುತ್ತಾನೆ. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಒಯ್ಯಲ್ಪಡುವೆವು. ಹಲ್ಲೆಲೂಯಾ. ಈ ಮಾತುಗಳಿಂದ ಒಬ್ಬರೊಬ್ಬರು ಏನ್ ಮಾಡಿ ಸಂತೈಸಿರಿ. ನೋಡಿದ್ರ, ಇನ್ನೊಂದು ಕಡೆ ಯಾಕೆ ಇವನು ಇಷ್ಟೆಲ್ಲ ಬರಿತಾನೆ ಆಗಮನ ಕುರಿತಂದ್ರೆ, ಕಂಪ್ಲೀಟ್ ಆಗಿ ದೇವರು ಇವನಿಗೆ ಎಲ್ಲವನ್ನು ಬಹಿರಂಗ ಮಾಡಿದ್ದಾರೆ. ಅದಕ್ಕೆ ಅವನು ಹೇಳ್ತಾನೆ, ಅವರ ಮಾತಿನ ಪ್ರಕಾರ. ಇದು ಯಾರೋ ಒಂದು ಕಟ್ಟುಕತೆ, ಯಾರೋ ಒಬ್ಬ ಅಜ್ಜಿ, ಒಬ್ಬ ತಾತ ಕುಂತು ಬರೆದಿದ್ದ ಕಥೆ ಎಲ್ಲ, ಈ ಲೋಕದಲ್ಲಿರುವ ಕಥೆಗಳಿದೆಯಲ್ಲ, ಪುರಾಣಗಳು, ಆ ಥರ ಅಲ್ಲ. ಇದು ಸತ್ಯ ಮಾತುಗಳು, ದೇವರೇ ಅವರ ಬಾಯಿಂದ ಹೇಳಿದ ಮಾತುಗಳು. ಹಲ್ಲೆಲೂಯಾ.
ಅವರ ಬಾಯಿಂದ ಈ ದೇವರೇ ಹೇಳಿದ ಮಾತುಗಳು, ಅವರ ಮಾತುಗಳು ಒಂದು ಸುಳ್ಳಲ್ಲ. ಅವರ ಮಾತುಗಳಿಂದಲೇ ಸರ್ವಸ್ವವು ನಾವು ನೋಡುತ್ತಿರುವ ಇಹ ಲೋಕವು ಸೃಷ್ಟಿಯಾಗಿದ್ದು, ಒಂದು ದಿನ ಈ ಲೋಕ ಇರಲ್ಲ ಅಂತ ಕೂಡ ಹೇಳಿದ್ರೆ ಅವರ ಮಾತುಗಳು ಇರ್ತದೆ. ಅದರಿಂದ ಅವ್ರ ಬಾಯಿಂದ ಬಂದ ಮಾತುಗಳೇ ಆತನ ಪ್ರಸನ್ನನಾಗಿ ಬರುವಾಗ ಜೀವದಲ್ಲಿರುವ ನಾವುಗಳು ಅವರ ನೋಡ್ತೇವೆ. ಆದರೆ ಮೊದಲು ಒಯ್ಯಲ್ಪಡುವವರು ಯಾರು? ಕ್ರಿಸ್ತನಲ್ಲಿ ಗತಿಸಿದವರು, ಕರ್ತನಿಗಾಗಿ ಸಾಕ್ಷಿಯಾಗಿ ಜೀವಿಸಿ ಬಾಳಿ ಬದುಕಿ ಸತ್ತವರು. ಮೊದಲು ಆದ್ಯತೆ ಅವರಿಗೆ. ಹಲ್ಲೆಲೂಯಾ. ಮೊದಲನೇ ಆದ್ಯತೆ ಅವರಿಗೆ ದೇವರು ಕೊಡ್ತಾರೆ. ಯಾಕೆ ಗೊತ್ತಾ? ಕರ್ತನಿಗಾಗಿ ಲೋಕವನ್ನು ಪ್ರೀತಿಸದೆ ಈ ಲೋಕವನ್ನು ಹಾಗೆ ಮಾಡಿ ಕ್ರಿಸ್ತನ ಶಿಲುಬೆಯಲ್ಲಿ ಹೆಗಲನ್ನಿಟ್ಕೊಂಡು ಜೀವಿಸಿ ಬಾಳಿ ಸಾಕ್ಷಿಯಾಗಿ ಬದುಕಿ ಪ್ರಾರ್ಥಿಸಿ ಅಳಿದುವ ಆತ್ಮರಿಗೆ ಸುವಾರ್ತೆ ಸಾರಿ ತಮ್ಮನ್ನು ಬರಿದು ಮಾಡಿಕೊಂಡು ಕ್ರಿಸ್ತನಿಗಾಗಿ ತಮ್ಮನ್ನು ಸಾಕ್ಷಿಯಾಗಿ ಸತ್ತ ಪ್ರತಿಯೊಬ್ಬರನ್ನು ಮೊದಲನೇ ಆದ್ಯತೆ ಕೊಟ್ಟು ಎಬ್ಬಿಸ್ತಾರಂತೆ ದೇವರು. ಅವರ ಅನಂತರ ನಮ್ಮನ್ನು ಜೀವಂತಿರುವ ನಮ್ಮನ್ನು ಕರೀತಾರೆ ದೇವರು. ಒಂದು ಲೋಕದ ಕಟ್ಟ ಕಡೆಯ ಪ್ರತಿಯೊಬ್ಬರನ್ನು ಆರಿಸಿಕೊಳ್ಳುತ್ತಾರಂತಾಗ ಅವರೊಂದಿಗೆ ನಾವು ಕೂಡ ಒಟ್ಟಿಗೆ ಹೋಯ್ತು. ಹಲ್ಲೆಲೂಯಾ. ನಮ್ಮ ಜೊತೆ ಅವರು ಇರ್ತಾರೆ. ಯಾರು ಕ್ರಿಸ್ತನಲ್ಲಿ ಗತಿಸಿ ನಮ್ಮ ಜೊತೆ ಇರ್ತಾರೆ. ಅವ್ರು ನೋಡ್ತೀವಿ, ದೇವರು ನೋಡ್ತೀವಿ. ಅವ್ರ ಜೊತೆ ಜೀವಂತವಾಗಿರೋ ನಾವು ಇರ್ತೀವಿ. ಹಲ್ಲೆಲೂಯಾ. ಹಿಂಗಿರುವಾಗ ನಾವು ಈ ಮಾತುಗಳಿಂದ ಒಬ್ಬರೊಬ್ಬರು ಸಂತೈಸಿರಿ, ಈ ಮಾತುಗಳಿಂದ ಒಬ್ಬರೊಬ್ಬರು ಸಂತೈಸಿರಿ ಅಂತ ಬೈಬಲ್ ಹೇಳ್ತಾ ಇತ್ತು. ಅಷ್ಟು ಅದ್ಭುತವಾಗಿ ಪೌಲರು ಬರೀತಾರೆ ಥೆಸಲೋನಿಕೆದವರಿಗೆ. ಹಲ್ಲೆಲೂಯಾ. ಆ ಥೆಸಲೋನಿಕೆ ಸಭೆಗೆ ಎಷ್ಟು ಅದ್ಭುತವಾಗಿ, ಅದರಿಂದ ಬರೀ ಥೆಸಲೋನಿಕೆ ಸಭೆಯವರಿಗೆ ಮಾತ್ರ ಅಲ್ಲ, ಈಗಿನ ನಮ್ಮ ಎಲ್ಲಾ ಸಭೆಗಳಿಗೂ, ಇನ್ನು ಮುಂದೆ ಬರುವ ಎಲ್ಲಾ ಆತ್ಮೀಯ ಸಭೆಗಳಿಗೂ ಇದು ಅನ್ವಯ ಆಗುತ್ತದೆ. ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಉಜ್ಜೀವನದಲ್ಲಿ ಒಂದು ಹಾಡಿದೆ. ಉಜ್ಜೀವನದಲ್ಲಿ ಒಂದು ಹಾಡು ಬರೆದು, ತುಂಬಾ ಒಳ್ಳೆಯ ಹಾಡು ಅದು. ಆ ಹಾಡು ತುಂಬಾ ಬರುವಾಗ ನನ್ನನ್ನು ಹುಡುಕ್ತಾನಂತೆ. ಇಲ್ಲಿ ನನ್ನ ಮಕ್ಕಳು ಎಲ್ಲಿ ಅಂತ ಹುಡುಕ್ತಾರಂತೆ. ದೇವದೂತರಿಗೆ ಹೇಳ್ಬಿಡ್ತಾನೆ, ನನಗಾಗಿ ಕಡೆಯವರೆಗೂ ಕಾದವರು, ನನಗಾಗಿ ಸಾಕ್ಷಿಯಾಗಿ ಜೀವಿಸಿದವರು, ನನ್ನ ಭಾರವನ್ನು ಹೊತ್ತ ನನ್ನ ಜನರನ್ನು ಭೂಮಿಯ ಕಟ್ಟ ಕಡೆಯವರೆಗೂ, ಆಕಾಶದ ಕಟ್ಟ ಕಡೆಯವರೆಗೂ, 4 ದಿಕ್ಕುಗಳಲ್ಲಿಯೂ ನನ್ನ ಜನ ಯಾವ ಎಲ್ಲೆಲ್ಲಿದ್ದಾರೋ ಅವರನ್ನು ಹುಡುಕಿ ಎಂಬುದಾಗಿ ದೇವರು ಹೇಳ್ತಾರಂತೆ. ಆಗ ಅವರು ಹುಡುಕ್ತಾರಂತೆ. ಹಲ್ಲೆಲೂಯಾ. ಪ್ರತಿಯೊಬ್ಬರು ಹುಡುಕ್ತಾರೆ. ಎಲ್ಲಿ ನನ್ನ ಜನ? ಕರೀತಾರಂತೆ. ಬಾ ಮಗಳೇ, ಯೇಸು ಬಂದಾಯ್ತು, ನೀನನ್ನು ಕರೆದುಕೊಂಡು ಹೋಗ್ಲಿಕ್ಕೆ ಬಂದಾಯ್ತು, ಬಾ ಅಂತ ಹೆಸರಿಟ್ಟು ಕರೀತಾರಂತೆ. ಪ್ರತಿಯೊಬ್ಬರು ಹುಡುಕ್ತಾರಂತೆ. ನೀನು ಆಗ ಅನೇಕ ಜನರ ಮುಂದೆ, ಕೋಟ್ಯಾನುಕೋಟಿ ಜನರ ಮುಂದೆ ನಮ್ಮನ್ನು ದೇವದೂತರು ನಮ್ಮನ್ನು ಗುರುತಿಸಿ ಕರೆಯುವಾಗ ನಮ್ಮ ಕಣ್ಣಲ್ಲಿ ಕಣ್ಣೀರು ಬರುತ್ತಂತೆ. ಹಲ್ಲೆಲೂಯಾ. ಅದರ ಉಜ್ಜೀವನದಲ್ಲಿ ನಾವು ಆಡಿದ್ವಿ. ಬರುವಾಗ ನನ್ನ ಹುಡುಕುವೆ, ನಗು ಮುಖದಿಂದ ನನ್ನ ಕರೆಯುವೆ. ಬರುವಾಗ ನನ್ನ ಹುಡುಕುವೆ, ನಗು ಮುಖದಿಂದ ನನ್ನ ಕರೆಯುವೆ. ನಾ ಕಣ್ಣೀರ ಒರೆಸಿಕೊಂಡು ನಿನ್ನ ಹಿಂದೆ ಓಡೋಡಿ ಬರುವೆ. ನಾ ಕಣ್ಣೀರ ಒರೆಸಿಕೊಂಡು ನಿನ್ನ ಹಿಂದೆ ಓಡೋಡಿ ಬರುವೆ. ಆರಾಧನೆ ಆರಾಧನೆ ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ ಆರಾಧನೆ ಅಪ್ಪ ಅಪ್ಪ ನಿಮಗೆ ತಾನೇ. ಹೆಸರಿಟ್ಟು ಕರೀತಾನಂತೆ. ಹೆಸರಿಡಿದು ಕರೆಯುವಾಗ ಹೇಗಿರ್ತದೆ ನಮ್ಮ ಜೀವಿತ? ಆ ಕ್ಷಣ ಹೇಗಿರ್ತದೆ? ಕಣ್ಣೀರು ಬರ್ತದೆ, ಓಡೋಡಿ ಬರ್ತೀವಿ ಅವನ ಹಿಂದೆ. ಇದು ನೆರವೇರುತ್ತದೆ ಆ ದಿನಗಳಲ್ಲಿ. ಹಲ್ಲೆಲೂಯಾ. ಇವುಗಳೆಲ್ಲ ನೆರವೇರುತ್ತದೆ ಎಂಬುದಾಗಿ ಸತ್ಯವೇದ ನಾವು ನೋಡುತ್ತೇವೆ. ಅದು ಮಾತ್ರವಲ್ಲ, ಈ ರೀತಿ ಆಯಲ್ಪಟ್ಟವರು ಕಣ್ಣೀರಿನೊಂದಿಗೆ ಏಸಪ್ಪ ಕರೆದಾಗ, ಆತನ ದೂತರು ಆರಿಸಿಕೊಂಡಾಗ ಓಡೋಡಿ ಬಂದು ಆತನೊಂದಿಗೆ ಎರಡರ ಆಗಮನದಲ್ಲಿ ಎತ್ತಲ್ಪಡುವಾಗ, ದೇವರೊಂದಿಗೆ ಏರುವಾಗ ಅಲ್ಲಿ ಇನ್ನೊಂದು ಕಾರ್ಯಗಳು ನಡೀತದೆ. ಏನಂತೇಳಿ ಪ್ರಕಟಣೆ ಪುಸ್ತಕದಲ್ಲಿ ಹೀಗೆ ಬರೆದಿದೆ. ಪ್ರಕಟಣೆಗಾರ ಹೀಗೆ ಬರೀತಾನೆ. 1ನೇ ಅಧ್ಯಾಯ, ಪ್ರಕಟಣೆ 1ನೇ ಅಧ್ಯಾಯದಲ್ಲಿ 7ನೇ ವಚನದಲ್ಲಿ ಹೀಗೆ ಬರೆದಿದೆ.
ಈಗೋ ಮೇಘಗಳೊಂದಿಗೆ ಬರುತ್ತಾನೆ. ಈಗೋ ಮೇಘಗಳೊಂದಿಗೆ ಬರುತ್ತಾನೆ. ಎಲ್ಲರ ಕಣ್ಣುಗಳು ಆತನನ್ನು ಕಾಣುವವು. ಎಲ್ಲ ಲೋಕದಲ್ಲಿರುವ ಪ್ರತಿಯೊಬ್ಬರ ಕಣ್ಣುಗಳು ಆತನನ್ನು ಕಾಣುತ್ತದೆ. ಆತನನ್ನು ಹಿರಿದವರು ಸಹ ಕಾಣುವರು. ಆತನನ್ನು ಕಾಣುವರು. ಭೂಮಿಯಲ್ಲಿರುವ ಎಲ್ಲಾ ಕುಲದವರು ಆತನನ್ನು ನೋಡಿ ಎದೆ ಬಡಿಕೊಳ್ಳುವರು. ಹಲ್ಲೆಲೂಯ. ಪ್ರಿಯ ನನ್ನ ದೇವ ಜನರೇ, ರಹಸ್ಯ ಬರೋಣದಲ್ಲಿ ಒಂದು ರಹಸ್ಯ ಅರ್ಥ ಮಾಡ್ಕೊಳ್ಳಿ. ರಹಸ್ಯ ಬರೋಣದಲ್ಲಿ 2 ಜನ ಮಲಗಿರ್ತಾರೆ. ಆತನು ಬರುವ ತುತ್ತೂರಿಯ ಶಬ್ದವು, ಆತನು ಬರುವ ಸ್ವರವು ಕೇಳುವಾಗ, ಈಗೋ ಮದಲಿಂಗನು, ಆತನನ್ನು ಎದುರುಗೊಳ್ಳಲಿಕ್ಕೆ ಸಿದ್ಧರಾಗಿರಿ ಎಂಬ ಸ್ವರವು ಮತ್ತಾಯ 25ನೇ ಅಧ್ಯಾಯದಲ್ಲಿ ಬರೆದಿರುವ ಹಾಗೆ ಆ ಸ್ವರವು ಧ್ವನಿಸುವಾಗ ಎಲ್ಲ ನಿದ್ದೆ ಮಾಡ್ತಾ ಇರ್ತಾರೆ. ಯಾರು ಸಿದ್ಧವಾಗಿರುತ್ತಾರೋ, ಆತ್ಮದಲ್ಲಿ ಆಯುಕ್ತವಾಗಿರುತ್ತಾರೋ ಅವರ ಕಿವಿಗೆ ಬೀಳುತ್ತದೆ. ಅವರು ಎದ್ದು ಸಿದ್ಧವಾಗಿ ಮರೆಯಾಗಿ ಹೋಯ್ತಾರೆ. 2 ಮಲಗಿರ್ತಾರೆ, ಒಬ್ಬರಿಗೆ ಮಾತ್ರ ಸ್ವರ ಕೇಳ್ತದೆ. ಅವರು ಆಯುತವಾದವರು, ಸಿದ್ಧವಾದವರು. ಅವರು ಸಿದ್ಧವಾಗಿ, ದೇವರೇ ನೀನು ಬಂದಾಯ್ತಾ, ರೆಡಿ ಆಯ್ತಾರೆ, ಎತ್ತಲ್ಪಡ್ತಾರೆ. ಇನ್ನೊಬ್ಬರು ಮಳಿಗೆ ಇರ್ತಾರೆ, ಯಾಕಂದ್ರೆ ಅವ್ರ ಕಿವಿಗೆ ಆ ಸ್ವರ ಕೇಳಲ್ಲ. 2 ಜನ ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಈಗೋ ಮದಲಿಂಗನು, ಆತನ ಎದುರುಗೊಳ್ಳಲಿಕ್ಕೆ ಸಿದ್ಧವಾಗಿರುವಾಗ ಕೆಲಸ ಮಾಡುವ ಒಬ್ಬಾತ, ಅಯ್ಯೋ ಕರ್ತನೆ ಬಂದಾಯ್ತಾ, ಅದಕ್ಕಾಗಿ ಅಲ್ವಾ ನಾನು ಆಯುಧವಾಗಿದ್ದೆ ಅಂತ ಹೇಳಿ ಅವನು ಮರೆಯಾಗಿ ಹೋಯ್ತಾನೆ ಕ್ರಿಸ್ತನೊಂದಿಗೆ. ಮತ್ತೊಬ್ಬರು ಲೋಕದ ಭಾರ ಕೆಲಸವನ್ನು ಮಾಡ್ತಾನೆ ಇರ್ತಾರೆ. ಅವರಿಗೆ ಗೊತ್ತಾಗಲ್ಲ, ಹುಡುಕ್ತಾ ಇರ್ತಾರೆ. ಪಯಣದಲ್ಲೂ ರಾಗಿ ಬೀಸ್ತಾ ಇರ್ತಾರೆ. 2 ಜನ ಮಾತಾಡಿಕೊಂಡು ಮುಖವಾಗಿ ಕುಳಿತು ರಾಗಿ ಬೀಸುತ್ತಿರುವರು. ಒಬ್ಬರಿಗೆ ಸ್ವರ ಕೇಳ್ತದೆ, ಮತ್ತೊಬ್ಬರಿಗೆ ಸ್ವರ ಕೇಳದ ರಹಸ್ಯ ಬರೋಣ. ಆದ್ರೆ ಬಹಿರಂಗ ಆಗಮನದಲ್ಲಿ ಸ್ವಾಮಿ ಹೀಗೆ ಬರೀತಾನೆ, ಏನಂತೇಳಿ, ಎಲ್ಲರ ಕಣ್ಣು ಕಾಣ್ತದೆ. ಬರುವಾಗ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಇದು 2ನೇ ಆಗಮನ ಅಂತ. ಒಳ್ಳೆಯವರಿಗೂ ಕೆಟ್ಟವರಿಗೂ, ಆಯುತವಾಗಿದ್ದವರಿಗೂ ಆಯುತ ಇಲ್ಲದವರಿಗೂ ಪ್ರತಿಯೊಬ್ಬರಿಗೂ ಕೇಳಿಸುತ್ತದೆ. ಪ್ರತಿಯೊಬ್ಬರು ಅದನ್ನು ಕಾಣುತ್ತಾರೆ. ಅವರನ್ನು ಇರಿದವರು, ಆತನಿಗೆ ಹಿಂಸೆ ಕೊಟ್ಟವರು, ಆತನ ಬೈದವರು. ನೀವು ಕೇಳಬಹುದು, ಯೇಸು ಕ್ರಿಸ್ತನ ಕಾಲದಲ್ಲಿ ಅವರನ್ನು ಹೊಡೆದ್ರು, ಬಡಿದ್ರು, ಇರಿದ್ರು. ಈಗ ಏನ್ ಕಾಣುತ್ತಾರೆ ಅನ್ನುವಾಗ, ಅವರ ಹೆಸರನ್ನು ನಿಂದಿಸಿದವಲ್ಲ ಅವರನ್ನು ಇರಿದವರು. ಆಮೇಲೆ ಅವರನ್ನು ತಿರಸ್ಕರಿಸಿದರವಲ್ಲ ಅವರನ್ನು ಇರಿದವರು. ಪಾಪದ ಮೇಲೆ ಪಾಪ ಮಾಡಿದವರಲ್ಲ ಅವರನ್ನು ಇರಿದವರು. ಕ್ರಿಸ್ತನನ್ನು ತಿರಸ್ಕರಿಸಿದವಲ್ಲ ಅದನ್ನು ಇರಿದವರು. ಅವರ ಕಣ್ಣುಗಳು ಕಾಣುತ್ತದೆ. ಅದು ಮಾತ್ರವಲ್ಲ, ಕ್ರಿಸ್ತನ ಕಾಲದಲ್ಲಿ ಅದರಿಗೆ ಉಪದ್ರವ ಕೊಟ್ಟವರು ಕೂಡ ಆ ದಿನದಲ್ಲಿ ಅದನ್ನು ಕಾಣುತ್ತಾರೆ ಎಂಬುದಾಗಿ ಸತ್ಯ ಹೇಳುತ್ತೈತೆ. ದೇವರಿಗೆ ಸ್ತೋತ್ರ. ಅದರಿಂದ ಎಲ್ಲಾ ಜನರು ಕಾಣುತ್ತಾರೆ, ಎದೆ ಬಡಿದುಕೊಳ್ಳುತ್ತಾರೆ. ಇಂಥ ಜೀವವುಳ್ಳ ದೇವರನ್ನು ಬಿಟ್ಬಿಟ್ಟು ಯಾವ್ದಾವುದನ್ನು ಇಟ್ಕೊಂಡು ನಾವು ಈ ದಿನ ನಂಬಿಕೆಯಲ್ಲಿ ಬಾಳುದಲ್ಲ ಅಂತ ಜನ ಸತ್ತವರ ಮನೆಯಲ್ಲಿ ಬಡಿದುಕೊಳ್ಳುವ ಹಾಗೆ ಅವರು ಬಡಿದುಕೊಳ್ಳುತ್ತಾರೆ. ಯಾಕೆಂದ್ರೆ ಇಂಥ ನಿಜವುಳ್ಳ ದೇವರ ಮಾತನ್ನು ಎಲ್ಲ ಸುವಾರ್ಥ ಬೋಧನೆಗಳು ಬಂದು ಕೇಳಲಿಲ್ಲ. ಅನೇಕ ಮಿಷನರಿಗಳು ಬಂದು ಬೋಧಿಸಲು ಕೇಳಲಿಲ್ಲ. ಅನೇಕ ಟಿವಿ ಚಾನೆಲ್ಗಳಲ್ಲಿ ದಿನನಿತ್ಯ ಸುವಾರ್ತೆ ಸಾರಲ್ಪಡುತ್ತು, ಪ್ರಸಂಗಿಸಲ್ಪಡುತ್ತು, ಕರಪತ್ರಗಳು ಕೊಡಲ್ಪಡುತ್ತು. ಇದನ್ನು ನಾವು ತಿರಸ್ಕರಿಸ್ತವಲ್ಲ, ಕೇಳಲಿಲ್ವಲ್ಲ, ಅಯ್ಯೋ ತಪ್ಪು ಮಾಡಿಬಿಟ್ಟವಲ್ಲ, ಆ ರೀತಿ ಇರ್ತದೆ ಜನರ ಭಾರ. ಆದರೆ ಎದೆ ಬಡಿದುಕೊಳ್ಳುತ್ತಾರಂತೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತುತಿಯು ಸ್ತೋತ್ರ ಉಂಟಾಗಲಿ. ಸಂತ ಪೌಲನು ಫಿಲಿಪಿಯವರಿಗೆ ಬರೆದಾಗ ಒಂದು ರಹಸ್ಯವನ್ನು ಹೇಳುತ್ತಾನೆ. ಫಿಲಿಪಿಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯಕ್ಕೆ ನೀವು ಬಂದಾಗ, ಫಿಲಿಪಿಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯಕ್ಕೆ ನೀವು ಬಂದಾಗ, ದೇವರಿಗೆ ಸ್ತೋತ್ರ, ಹಲ್ಲೆಲೂಯ, ಗ್ಲೋರಿ ಟು ಜೀಸಸ್, ಹಲ್ಲೆಲೂಯ. 8ನೇ ವಚನದಿಂದ ಆತನ ಅದ್ಭುತವಾಗಿ ಹೇಳುತ್ತಾನೆ, ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಯೇಸು ಕ್ರಿಸ್ತನನ್ನು ಅರಿಯುವುದೇ ಕರ್ತನಾದ ಯೇಸು ಕ್ರಿಸ್ತನನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದ್ದೆಂದು ಈ ಲೋಕದಲ್ಲಿ ಬೇರೆ ಯಾವುದನ್ನು ತಿಳ್ಕೊಳ್ಳಕ್ಕೆ ಅರಿಯೋದಕ್ಕೆ ನನಗೆ ಇಷ್ಟ ಇಲ್ಲ. ಕರ್ತನಾದ ಯೇಸು ಕ್ರಿಸ್ತನನ್ನು ತಿಳಿದುಕೊಳ್ಳುವುದಕ್ಕೂ, ಆತನ ಕುರಿತು ಅಧ್ಯಯನ ಮಾಡುವುದಕ್ಕೂ, ಆತನ ಕುರಿತು ರಹಸ್ಯಗಳನ್ನು ತಿಳಿದುಕೊಳ್ಳುವುದಕ್ಕೆ ನನಗೆ ಶ್ರೇಷ್ಠ, ಅತಿ ಶ್ರೇಷ್ಠ. ಲೋಕದಲ್ಲಿರುವ ಯಾವುದು ನನಗೆ ಶ್ರೇಷ್ಠವಲ್ಲ, ಅತಿ ಶ್ರೇಷ್ಠವಲ್ಲ. ಕರ್ತನಾದ ಯೇಸುವನ್ನು ಕುರಿತು ತಿಳಿದುಕೊಳ್ಳುವುದೇ ನನಗೆ ಅತಿ ಶ್ರೇಷ್ಠವಾಗಿದೆ ಎಂಬುದಾಗಿ ಆತನು ಬರೆಯುತ್ತಾನೆ. ನಂತರ ಎಂದು ತಿಳಿದು ನಾನು ಎಲ್ಲವನ್ನು ನಷ್ಟವೆಂದೆಣಿಸುತ್ತೇನೆ. ಎಲ್ಲವೂ ಈ ಲೋಕದಲ್ಲಿ ಇರುವುದಲ್ಲ ನಷ್ಟ ಎಂಬುದಾಗಿ ತಿಳಿದಂತ ಹೇಳ್ತಾನೆ. ಆತನ ನಿಮಿತ್ತ ನಾನು ಎಲ್ಲವನ್ನು ಕಳಕೊಂಡು ಅದನ್ನು ಕಸವೆಂದೆಣಿಸುತ್ತೇನೆ. ಎಲ್ಲವನ್ನು ಕಳಕೊಂಡೆ, ಮಿಕ್ಕಿದೆಲ್ಲ ಕಸವೆಂದು ಅನಿಸಿದೆ ನನಗೆ. ಇದರಲ್ಲಿ ನನ್ನ ಉದ್ದೇಶವೇನೆಂದರೆ ನಾನು ಕ್ರಿಸ್ತನನ್ನು ಸಂಪಾದಿಸಿಕೊಳ್ಳಬೇಕು. ನೇಮ ನಿಷ್ಠೆಗಳ ಫಲವಾಗಿರುವ ಸ್ವನೀತಿ ಶ್ರೇಯನ ಆಶ್ರಯಿಸದೆ, ಲೋಕದ
ಅಂದ್ರೆ ಸ್ವಯ ನೀತಿಗಳನ್ನು ಆಶ್ರಯಿಸದೆ ಕ್ರಿಸ್ತನನ್ನು ಆದಾಯಪಡಿಸಿಕೊಳ್ಳಬೇಕು. ಕ್ರಿಸ್ತನನ್ನು ನಂಬುವುದರಿಂದ ದೊರಕುವಂತ ಅಂದರೆ ಕ್ರಿಸ್ತನ ಮೇಲಿನ ನಂಬಿಕೆಯ ಆಧಾರದಿಂದಲೇ ದೇವರು ಕೊಡುವಂತ ನೀತಿಯನ್ನೇ ಹೊಂದಿ ಕ್ರಿಸ್ತನಲ್ಲಿರುವವನಾಗಿ ಕಾಣಿಸಿಕೊಳ್ಳಬೇಕೆಂಬುದೇ ಆತನನ್ನು ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿ ಆಗಿರುವ ಪದವಿಯನ್ನು ತಿಳುಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಸ್ವರೂಪನಾಗಬೇಕೆಂಬುದೇ ನನ್ನ ಕುತೂಹಲವಾಗಿದೆ. ಹಲ್ಲೆಲೂಯಾ. 14ನೇ ವಚನ ಹೀಗೆ ಹೇಳ್ತಾನೆ, ಅದಕ್ಕಾಗಿಯೇ ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದು ಮಾಡಿಕೊಂಡು ಓಡುತ್ತಾ ಇದ್ದೇನೆ. ಹಲ್ಲೆಲೂಯಾ. ಇದಕ್ಕಾಗಿ ಕ್ರಿಸ್ತನು ಬರ್ತಾನೆ ಒಂದಿನ. ಅದರ ಪುನರುತ್ಥಾನದಲ್ಲಿ ಅದರ ಬಾಧೆಗಳೆಲ್ಲ ಉಂಟಾದ ಪಾಲುಗಾರನಾಗುವುದಕ್ಕೂ ಆತನ ಮಹಿಮೆ ಪುನರುತ್ಥಾನದ ಅಂದ್ರೆ ಮರಣದಿಂದ ಎದ್ದು ಬಂದು ಹೇಗೆ ಸದೃಶನಾಗಿ ಬಂದೋ ಆತರ ನಾವೆಲ್ಲರೂ ಆತನನ್ನು ಮುಖಮುಖವಾಗಿ ಕಾಣಬೇಕು. ಈ ಕಾರ್ಯಗಳಿಗಾಗಿ ನಾನು ಯೇಸುವಿಗಾಗಿ ನಾನು ಆತನ ಅರಿಯಬೇಕು. ಅಂದ್ರೆ ಪುನರುತ್ಥಾನವನ್ನು ಕುರಿತು ಹೇಳ್ತಾನೆ ಅವನು. ರಹಸ್ಯ ಬರವನ್ನು ಕುರಿತು ಬರೀತಾನೆ. ನಮಗೆ ಇದಕ್ಕಾಗಿಯೇ ನಾನು ಕ್ರಿಸ್ತನನ್ನು ಆರಿಸಿಕೊಂಡೆ. ಈ ಕ್ರಿಸ್ತನು ನಮಗೆ ಕೊಡುವ ಬಾಧೆಗಳಿಂದ ಉಂಟಾಗುವ ಆ ಒಂದು ಉನ್ನತ ಪದವಿ ಆಗ್ಬೋದು, ಅಥವಾ ಆ ಪುನರುತ್ಥಾನದಿಂದ ಉಂಟಾಗುವ ಒಂದು ಸದೃಶವಾಗಿರ್ಬೋದು, ಅಥವಾ ದೇವರನ್ನು ಕೊಡುವ ನಿತ್ಯ ಜೀವ, ಇದನ್ನು ಕುರಿತು ಕ್ರಿಸ್ತನನ್ನು ಹೆಚ್ಚಾಗಿ ಅಧ್ಯಯನ ಮಾಡಬೇಕು, ತಿಳ್ಕೊಳ್ಳಬೇಕು. ಇದಕ್ಕಾಗಿ ನಾನು ಕುತೂಹಲವಾಗಿದೆ. ದಿನನಿತ್ಯ ನನ್ನ ಜೀವನ ಕ್ರಿಸ್ತನನ್ನು ಕುರಿತು ಹೆಚ್ಚಾಗಿ ತಿಳಿದುಕೊಳ್ಳುವುದಕ್ಕೆ ಕುತೂಹಲ ಅದು ನನ್ನನ್ನು ಇನ್ನು ಹೆಚ್ಚಾಗಿ ನನ್ನನ್ನು ಪ್ರೇರೇಪಿಸ್ತದೆ. ಅದರಿಂದ ಲೋಕದಲ್ಲಿರುವ ಪ್ರತಿಯೊಂದು ಕಾರ್ಯಗಳು ನನಗೆ ಅದು ಕಸವಾಗಿ ಕಾಣ್ತಾ ಇದೆ. ಇಂಥ ಮಹಿಮೆಯ ದೇವರವರು. ಹಲ್ಲೆಲೂಯಾ. ಹೀಗೆ ಈ ತರ ನಾವು ಈ ಕಡೆಯ ದಿನಗಳಲ್ಲಿ ಕುತೂಹಲವುಳ್ಳವರಾಗಿ ಈ ಆಗಮನಗಳನ್ನು ಕುರಿತು ನಾವು ಧ್ಯಾನಿಸಬೇಕು, ಪ್ರೀತಿಸಬೇಕು, ಅಧ್ಯಯನ ಮಾಡಬೇಕಾಗಿದೆ. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವು ಮಹಿಮೆ ಉಂಟಾಗಲಿ. 18ನೇ ವಚನದಿಂದ ಯಾಕೆ ಇಂಥ ಕುತೂಹಲ ಏಕೆ, ಇಂಥ ಕಾರ್ಯಕ್ರಮಗಳು ಏಕೆ ಅನ್ನುವಾಗ, ಯಾಕೆಂದರೆ ಅನೇಕರು ಕ್ರಿಸ್ತನ ಶಿಲುಬೆಗೆ ವಿರೋಧಿಗಳಾಗಿ ನಡೆಯುತ್ತಾರೆ. ಅವರ ವಿಷಯದಲ್ಲಿ ನಿಮಗೆ ಎಷ್ಟೋ ಸಾರಿ ಹೇಳಿದೆನು, ಈಗಲೂ ಅಳುತ್ತಾ ಹೇಳುತ್ತೇನೆ, ನಾಶನವೇ ಅವರ ಅಂತ್ಯವಸ್ಥೆ, ಹೊಟ್ಟೆಯೇ ಅವರ ದೇವರು, ನಾಚಿಕೆ ಕೆಲಸಗಳಲ್ಲಿಯೇ ಅವರ ಗೌರವವು. ಅವರು ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿಡುವರು. ನಾವಾದರೂ ಪರಲೋಕ ಸಂಸ್ಥಾನದವರು. ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯಾ. ನೋಡಿ, ನಾವು ಪರಲೋಕದ ಸಂಸ್ಥಾನದವರು. ನಮ್ಮ ಸಂಸ್ಥಾನ ಎಲ್ಲಿದೆ? ನಮ್ಮ ರಾಜ್ಯಭಾರ ಪರಲೋಕದಲ್ಲಿದೆ. ಅದನ್ನು ಎದುರು ನೋಡ್ತಾ ಇದ್ವಿ. ಆದ್ರೆ ಈ ಲೋಕದಲ್ಲಿ ಕೆಲವರು ಯಾವುದಕ್ಕಾಗಿದ್ದಾರಂತೆ? ಯಾವುದಕ್ಕಾಗಿ ಜೀವಿಸ್ತಾರಂತೆ? ಹೊಟ್ಟೆಗಾಗಿ, ನಾಚಿಕೆ ಕೆಲಸಕ್ಕಾಗಿ, ಅವರ ಗೌರವ, ಹೊಟ್ಟೆಪಾಡಿಗಾಗಿ, ನಾಚಿಕೆ ಪಡಿಸುವಂತ ಕೆಲಸಗಳಿಗಾಗಿ ಇದನ್ನೇ ಗೌರವವಾಗಿ ತಗೊಂಡು ಜೀವಿಸ್ತಾರೆ. ಆದ್ರೆ ನಾವು ಕ್ರಿಸ್ತನನ್ನು ಅರಿಯುವ ಕುತೂಹಲದಿಂದ, ಯಾಕೆಂದ್ರೆ ನಾವು ಎಲ್ಲಿಗೆ ನಮ್ಮ ಸಂಸ್ಥಾನ ಪರಲೋಕದಲ್ಲಿದೆ. ಒಂದು ದಿನ ಹೋಗಿ ಆತನ ಮುಂದಿಗೆ ರಾಜ್ಯಭಾರ ಮಾಡುತ್ತಾನೆ. ರಾಜಾದಿರಾಜನಾಗಿ, ನ್ಯಾಯಾಧಿಪತಿಯಾಗಿ ಆತನು ನಿತ್ಯವಾಗಿ ನಮ್ಮನ್ನು ಆಳುತ್ತಾನೆ. ಆ ಆಳ್ವಿಕೆ ಆತನು ಮಾಡೋದಕ್ಕಾಗಿ ಅದೇ ನಮ್ಮ ಪರಮ ಭಾರ. ಅದಕ್ಕಾಗಿ ನಾವು ಕಾಯ್ತಾ ಇದ್ವಿ. ಬೇರೆ ಯಾವುದೇ ಲೋಕದಲ್ಲಿ ಐಶ್ವರ್ಯ ಕೂಡಿಸಿಕೊಂಡು ಹೆಸರು ಪದವಿಗಾಗಿ, ಬೇರೆ ಯಾವುದೋ ಒಂದು ಕಾರ್ಯಗಳಿಗಾಗಿ, ಅದಕ್ಕಾಗಿ ನಾವು ಕ್ರೈಸ್ತರಾಗಲಿಲ್ಲ. ಕ್ರೈಸ್ತರಿಗೆ ಹೇಳ್ತಿದ್ದಾನೆ ಬುದ್ಧಿ. ಪ್ರತಿಯೊಂದು ಕ್ರೈಸ್ತ ಸಭೆಗೆ ಹೇಳ್ತಿದ್ದಾನೆ, ಕ್ರೈಸ್ತರೇ, ಈ ಲೋಕದಲ್ಲಿ ಕೆಲವರು ಹೊಟ್ಟೆಪಾಡಿಗಾಗಿಯೂ ಹೀನವಾದ ಕೆಲಸಗಳನ್ನು, ಪಾಪಗಳನ್ನು ಮಾಡಿ ಅದನ್ನೇ ತಮ್ಮ ಪದವಿ ಗೌರವ ಅಂತ ಬಾಳ್ತಿದ್ದಾರೆ. ನಾನು ಅದಕ್ಕಾಗಿಲ್ಲ. ನಾವು ಯೇಸುಕ್ರಿಸ್ತನನ್ನು ಅರಿಯುವ ಕುತೂಹಲ ನಮ್ಮಲ್ಲಿ ಹೆಚ್ಚಾಗಬೇಕು. ಯಾಕೆಂದ್ರೆ ಆತನ ನಮ್ಮ ಸಂಸ್ಥಾನ ಪರಲೋಕದಲ್ಲಿದೆ. ಆತನ ಬಂದು ನಮ್ಮನ್ನು ಕರೆದುಕೊಂಡು ಹೋಗ್ತಾನೆ, ನಮ್ಮನ್ನು ರಾಜಾದಿರಾಜನಾಗಿ ಆಳುತ್ತಾನೆ. ಇದುವೇ ನಮ್ಮ ಪರಮ ಕಾರ್ಯಗಳು. ಇವುಗಳ ಕುರಿತು ನಾವು ಭಾರವುಳ್ಳವರಾಗಿ, ಅವುಗಳ ಕುರಿತು ಮಾತನಾಡುವವರಾಗಿ, ಅದಕ್ಕಾಗಿ ನಮ್ಮನ್ನು ಸಿದ್ಧ ಮಾಡಿಕೊಳ್ಳುವವರಾಗಿರಬೇಕೆಂಬುದಾಗಿ ಆತನು ನಮಗೆ ಎಚ್ಚರಿಸುವನಾಗಿರುತ್ತಾನೆ. ದೇವರಿಗೆ ಸ್ತೋತ್ರ. ಹಾಗಾದ್ರೆ ಕ್ರೈಸ್ತರು ಈ ಫಿಲಿಪ್ಪಿಯ 3ನೇ ಅಧ್ಯಾಯದಲ್ಲಿ ಯಾವ ಉದ್ದೇಶಕ್ಕಾಗಿ ಒಬ್ಬ ವ್ಯಕ್ತಿ ಕರೆಯಲ್ಪಟ್ಟ, ಆ ಕರೆಯಲ್ಪಟ್ಟ ಮೇಲೆ ಆ ವ್ಯಕ್ತಿ ಅದರಲ್ಲಿ ಸ್ಟ್ಯಾಂಡ್ ಆಗಿ ನಿಂತನ ಅಥವಾ ಕಳೆದುಕೊಂಡ? ನೋಡಿ, ಎಲ್ಲವನ್ನು ಕಳೆದುಕೊಂಡು
ಕ್ರಿಸ್ತನಿಗಾಗಿ ನಿಂತ, ಆತನನ್ನು ಹೆಚ್ಚಾಗಿ ಅಧ್ಯಯನ ಮಾಡಿದ, ಆತನು ಕೊಡುವ ಆ ಮಹಿಮೆಯ ಕಿರೀಟಕ್ಕಾಗಿ, ಆತನು ಕೊಡುವ ಮಹಿಮೆಯಾದ ಕಾರ್ಯಗಳಿಗಾಗಿ ತನ್ನನ್ನು ವಿಧೇಯ ಮಾಡಿಕೊಂಡು ಕುತೂಹಲವುಳ್ಳವನಾಗಿ ಸಂಸ್ಥಾನಕ್ಕಾಗಿ, ಆ ಪರಲೋಕದ ಸಂಸ್ಥಾನಕ್ಕಾಗಿ ಭಾರವುಳ್ಳವನಾಗಿ ಯಾವಾಗ ಬಂದು ನಮ್ಮನ್ನು ಕರೆಯುತ್ತಾರೆ ಎಂಬ ಭಾವನೆಯೊಡನೆ ಬಾಳುವಂಥದ್ದೇ ಕ್ರೈಸ್ತತ್ವ. ಅದಕ್ಕಾಗಿಯೇ ನಾವು ಕರೆಯಲ್ಪಟ್ಟು, ಅದಕ್ಕಾಗಿಯೇ ನಾವು ಕಂಡುಕೊಳ್ಳಲ್ಪಟ್ಟ ಕ್ರೈಸ್ತರನ್ನು ದೇವರ ದಿನದಲ್ಲಿ ನಮ್ಮನ್ನು ಆರಿಸಿಕೊಂಡಿದ್ದಕ್ಕಾಗಿಯೇ. ಒಬ್ಬರು ನಾಶವಾಗದೆ ಎಲ್ಲರೂ ಎಲ್ಲೋ ಹೋಗ್ಬೇಕು, ಇಂಥ ನಿತ್ಯ ಜೀವನದಲ್ಲಿ ಸೇರಬೇಕು, ಇದೇ ಆ ಉನ್ನತ ಪದವಿ. ಇದಕ್ಕಾಗಿಯೇ ಸೇವೆ ಮಾಡಬೇಕು, ಇದಕ್ಕಾಗಿ ಅವನ ಜೀವಮಾನವೆಲ್ಲ ಎಲ್ಲರಿಗಿಂತ ಚಿಕ್ಕ ಅಪೋಸ್ತಲನಾಗಿದ್ರು ಕೂಡ, ಚಿಕ್ಕವನಾಗಿದ್ರು ಕೂಡ, ಅಪೋಸ್ತಲನಲ್ಲಿ ಚಿಕ್ಕವನಾಗಿದ್ರು ಕೂಡ ದೊಡ್ಡ ಕೆಲಸವನ್ನು ಮಾಡಿದ ಕ್ರಿಸ್ತನಿಗಾಗಿ, ಹಲ್ಲೆಲೂಯಾ, ಅನೇಕರನ್ನು ಆದಾಯಪಡಿಸಿಕೊಳ್ಳುವುದಕ್ಕಾಗಿ ತನ್ನನ್ನು ಬರಿದು ಮಾಡಿದ. ಕ್ರಿಸ್ತನಲ್ಲಿ ದೇವ ಜನರೇ, ನಾವು ಇವುಗಳೆಲ್ಲ ಧ್ಯಾನಿಸಬೇಕು. ಕ್ರೈಸ್ತತ್ವ ಅಂದ್ರೆ ಏನೋ ಜೀವಿಸುವುದು, ಏನೋ ಮಾಡೋದಲ್ಲ. ಅದು ಮಾತ್ರವಲ್ಲ, ದೇವರ ಪರಿಶುದ್ಧ ನಾಮಿಗೆ 1 ಥೆಸಲೋನಿಕದವರಿಗೆ 3ನೇ ಅಧ್ಯಾಯಕ್ಕೆ ನಾವು ಬಂದಾಗ, 1 ಥೆಸಲೋನಿಕದವರಿಗೆ 3ನೇ ಅಧ್ಯಾಯಕ್ಕೆ ನಾವು ಬಂದಾಗ, ದೇವರಿಗೆ ಸ್ತೋತ್ರ, ಏನಂತ ಬರೆದಿದೆ? 13ನೇ ವಚನ, ಒಂದು ವಚನ ಮಾತ್ರ ಓದ್ಬಿಡೋಣ. ನಮ್ಮ ಕರ್ತನಾದ ಯೇಸು, ನಮ್ಮ ಕರ್ತನಾದ ಯೇಸು ನಿಮ್ಮ ಹೃದಯಗಳನ್ನು ದೃಢಪಡಿಸಿ ತನ್ನ ಎಲ್ಲಾ ಪರಿಶುದ್ಧ ಪರಿವಾರ ಸಮೇತ ಪ್ರತ್ಯಕ್ಷನಾದಾಗ ತಂದೆಯಾದ ದೇವರ ಸಮಕ್ಷಮದಲ್ಲಿ ನೀವು ಪರಿಶುದ್ಧರು ನಿರ್ದೋಷಿಗಳು ಆಗಿರುವಂತೆ ಮಾಡಲಿ. ನೋಡಿ, ಇಲ್ಲೊಂದು ಸತ್ಯವನ್ನು ಹೇಳ್ತಾನೆ. ತಂದೆಯಾದ ದೇವರ ಸಮಕ್ಷಮದಲ್ಲಿ ನೀವು ಪರಿಶುದ್ಧರು ನಿರ್ದೋಷಿಗಳು ಎಂಬುದಾಗಿ ನಿಮ್ಮನ್ನೆಲ್ಲ ಕರೆದುಕೊಂಡು ಹೋಯ್ತಾರೆ. ನಿಮ್ಮನ್ನೆಲ್ಲ ಒಂದಿನ ಬಂದು ಕರ್ಕೊಂಡು ಹೋಯ್ತಾರೆ. ನಮ್ಮನ್ನೆಲ್ಲ ಕರ್ಕೊಂಡೋಗಿ ತಂದೆಯಾದ ದೇವರ ಮುಂದೆ, ಅವರು ಏಕಾಧಿಪತಿ, ಏಕ ಚಕ್ರವರ್ತಿ, ಅವರು ತಂದೆಯಾದ ದೇವರು, ಅವರ ಮುಂದೆ ಅವರನ್ನು ನಿಲ್ಲಿಸಿ, ತಂದೆಯೇ, ಈ ಲೋಕದಲ್ಲಿ ನಾನು ರಕ್ತ ಕೊಟ್ಟು ಜೀವ ಕೊಟ್ಟು ಸಂಪಾದಿಸಿದ ನನ್ನ ಒಂದು ಮೊದಲಿಗಿತಿ, ನನ್ನ ಸಭೆ, ನನ್ನ ಜನರು, ಇವರೆಲ್ಲರೂ ನಿರ್ದೋಷಿಗಳಾಗಿದ್ದಾರೆ, ಪರಿಶುದ್ಧವಾಗಿದ್ದಾರೆ, ನನ್ನೊಂದಿಗೆ ಸೇರಿ ರಾಜ್ಯಭಾರ ಮಾಡಲಿಕ್ಕೆ ಇವನ್ನೆಲ್ಲ ಕರೆತಂದಿದ್ದೇನೆ ಅಂತೇಳಿ ಅಲ್ಲಿ ತಂದೆಯಾದ ದೇವರ ಮುಂದೆ ಪರಿಚಯ ಮಾಡುತ್ತಾರಂತೆ. ಇದೆಲ್ಲ ಸತ್ಯ ನೆರವೇರುತ್ತದೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಕರ್ಕೊಂಡೋಗಿ ತಂದೆಯ ಮುಂದೆ ನಿಲ್ಲಿಸ್ತಾರಂತೆ. ದೇವರಿಗೆ ಸ್ತೋತ್ರ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದರಿಂದ ಪರಿಶುದ್ಧ ದೂತರೊಡನೆ ಬಂದು ನಮ್ಮನ್ನೆಲ್ಲ ಕರೆದುಕೊಂಡೋಗಿ ನಿಲ್ಲಿಸ್ತಾರೆ. ಇದೆಲ್ಲ 2ನೇ ಆಗಮನ, ಬಹಿರಂಗ ಆಗಮನ ಕುರಿತ ಸತ್ಯಗಳು. ಹಾಗಾದ್ರೆ ಪೌಲನು ತನ್ನ ಜೀವನದಲ್ಲಿ ಯೇಸುವನ್ನು ಚೆನ್ನಾಗಿ ತಿಳಿದುಕೊಂಡಿದ್ದಕ್ಕಾಗಿ, ಅರಿತುಕೊಂಡಿದ್ದಕ್ಕಾಗಿ, ಕುತೂಹಲದಿಂದ ಆತನನ್ನು ಹೇಗೆ ಅಧ್ಯಯನ ಮಾಡಿದ್ದಕ್ಕಾಗಿ, ಕ್ರಿಸ್ತನು ಯಾರು, ಆತನು ಏನೇನು ಮಾಡ್ತಾನೆ, ಯಾವ ಉದ್ದೇಶಕ್ಕಾಗಿ ಬಂದ, ಮತ್ತು ಆತನು ಮತ್ತೆ ಹೇಗೆ ಬಂದು ನಮ್ಮನ್ನು ಕರೆದುಕೊಂಡು ಎಲ್ಲಿ ನಿಲ್ಲಿಸುತ್ತಾನೆ, ಮುಂದಿನ ರಾಜ್ಯಭಾರ ಹೇಗಿರುತ್ತದೆ, ಪ್ರತಿಯೊಂದನ್ನು ತಿಳಿದುಕೊಂಡ, ಅರ್ಥ ಮಾಡಿಕೊಂಡ. ನಾವು ಯಾವ ಒಂದು ಸಬ್ಜೆಕ್ಟ್ ಮೇಲೆ ಹೆಚ್ಚಾಗಿ ಆಸಕ್ತಿ ಇರ್ತೀವೋ ಅದರ ಬಗ್ಗೆ ತಿಳ್ಕೊಳ್ತೀವಿ. ಅದೇ ತರ ಯಾವುದೋ ಒಂದು ಕೆಲಸ ಹೆಚ್ಚಾಗಿ ನಾವು ಆಸಕ್ತಿಯಿಂದ ಅರಿತುಕೊಂಡ್ರೆ ಆ ಕೆಲಸ ಉತ್ತಮವಾಗಿ ಮಾಡ್ತೀವಿ. ಇಲ್ಲಿ ಪೌಲನು ಕ್ರಿಸ್ತನನ್ನು ಹೆಚ್ಚು ಕುತೂಹಲದಿಂದ ಅರಿತುಕೊಂಡ, ತಿಳಿದುಕೊಂಡ, ಅದರಿಂದಲೇ ಯಾರು ಬರೆಯದೇ ಇರುವ ರಹಸ್ಯಗಳನ್ನು ಬರೆಯುತ್ತಾನೆ. ದೇವರಿಗೆ ಸ್ತೋತ್ರ. ಇದನ್ನೆಲ್ಲ ನಾವು ಫಾಲೋ ಮಾಡಬೇಕು. ದೇವರಿಗೆ ಸ್ತೋತ್ರ, ಹಲ್ಲೆಲೂಯಾ. ಅದು ಮಾತ್ರವಲ್ಲ, 2 ಪೇತ್ರ 3ನೇ ಅಧ್ಯಾಯಕ್ಕೆ ನೀವು ಬಂದಾಗ, 8ನೇ ವಚನದಿಂದ, ದೇವರ ಪರಿಶುದ್ಧ ನಾಮಕ್ಕೆ 8ನೇ ವಚನದಿಂದ ನಾವು ಪೇತ್ರರು ಏನ್ ಬರೀತಾರೆ ಎಂಬುದರ ಕುರಿತು, ರಹಸ್ಯ ಬರೋಣ ಕುರಿತು, ಪೌಲನ ಕುರಿತು ನೋಡ್ತಾವ್. ಈಗ ಪರಿಶುದ್ಧ ಪೇತ್ರರು ಯೇಸುವಿನ ಅಪ್ಪಟ ಶಿಷ್ಯ. ಇವರು ಯೇಸುವಿನ ಜೊತೆಯಲ್ಲಿದ್ದವರು, ಯಾವಾಗಲೂ ಅವರು ಹೆಗಲಲ್ಲಿ ಹೊರಗ್ತಾ ಇದ್ರು. ಇವರು ತುಂಬಾ ವಿಶೇಷವಾದ ಬಂಡೆ ಮೇಲೆ ಸಭೆ ಕಟ್ಟುತ್ತೇನೆ ಅಂತ ಇವರಿಗೆ ಪ್ರಾಮಿಸ್ ಆಯಿತು. ಪರಲೋಕದ ಬೀಗದಕ್ಕೆ ನಿನಗೆ ಕೊಡಲ್ಪಡುತ್ತೆ ಅಂತ ಪ್ರಾಮಿಸ್ ಎಲ್ಲ ಸ್ವಾಮಿ ಕೊಟ್ಟರು. ಅಂತ ಒಂದು ಆದ್ಯತೆಗೆ ಒಳಗಾದಂತ ಪ್ರಿಯ ಶಿಷ್ಯರಾದಂತ ಪೇತ್ರ, ಮೊಟ್ಟ ಮೊದಲ ಸುವಾರ್ತೆ ಸಾರಿ 3,000 ಜನ ರಕ್ಷಣೆಗೆ ತಂದಂತ ಮಹಿಮೆಯಾಗಿ ಉಪಯೋಗಿಸಲ್ಪಟ್ಟಂತ ಪೇತ್ರರು, ಇವರು ಬರುವನು ಕುರಿತು ಏನ್ ಹೇಳ್ತಿದ್ದಾರೆ? 3ನೇ ಅಧ್ಯಾಯ 8ನೇ ವಚನದಿಂದ ಓದೋಣ. ಪ್ರಿಯರೇ, ಕರ್ತನ ಎಣಿಕೆಯಲ್ಲಿ ಒಂದು ದಿನವು 1000 ವರ್ಷಗಳಂತೆಯೂ, ಒಂದು ದಿನವು 1000 ವರ್ಷಗಳ ಅಂತೆಯೂ, 1000 ವರ್ಷಗಳು ಒಂದು ದಿನದಂತೆಯೂ ಅವೇ ಎಂಬುದನ್ನು ಮಾತ್ರ ಮರೆಯಬೇಡ್ರಿ. ಕರ್ತನಲ್ಲಿ, ಹಲ್ಲೆಲೂಯಾ, ಕರ್ತನಿಗೆ ಒಂದು
ಒಂದು ದಿನ 1000 ವರ್ಷದಂತೆಯೋ 1000 ವರ್ಷಗಳು ಒಂದು ದಿನದಂತೆ ಇದೆ ಎಂಬ ಮರಿಬೇಡಿ. ಯಾಕೆ ಈ ಮಾತು ಹೇಳ್ತಿದ್ದಾರೆ? ಅವ್ರು ಬರೋದು ಇನ್ನೂ ಲೇಟು, ಇನ್ನು ತಿನ್ನೋಣ, ಕುಡಿಯೋಣ, ಮಳಗೋಣ, ಜೀವಿಸೋಣ ಅಂತೇಳಿ ಹೇಗೆ ನೋಹನ ಕಾಲದಲ್ಲಿ ಜನರಿದ್ರು, ಬದುಕಿದ್ರು, ಆತರ ಮನುಷ್ಯ ಕುಮಾರನು ಬರುವ ದಿನದಲ್ಲಿ ಮನುಷ್ಯರ ಮನೋಸ್ಥಿತಿ ಹೀಗಿರುತ್ತದೆ. ಆದ್ದರಿಂದ ನೀವು ಅದನ್ನು ಫಾಲೋ ಮಾಡಬೇಡಿ, ಎಚ್ಚರಿಕೆಯಾಗಿರಿ. ಒಂದು ದಿನ 1000 ವರ್ಷದಂತೆ, 1000 ವರ್ಷ ಒಂದು ದಿನಂತೆ ದೇವರಿಗೆ ಲೆಕ್ಕ. ಬೇಗ ಬರುತ್ತಾನೆ, ಅಲಕ್ಷ್ಯವಾಗಿರಬೇಡಿ. ನೋಹನ ಕಾಲದಲ್ಲಿದ್ದ ಪೂರ್ವಲೋಕದವರು ಅಲಕ್ಷ್ಯವಾಗಿದ್ದಾಗೆ ಮನುಷ್ಯ ಕುಮಾರನ ಕಾಲದಲ್ಲಿರುವ ಈ ಕಡೆಯ ದಿನದಲ್ಲಿ ನೀನು ನಾನು ಅಲಕ್ಷ್ಯವಾಗಿರಕೂಡದು. ಅದನ್ನ ಆಗಮನ ಕುರಿತು ನೀವು ಅಲಕ್ಷ್ಯವಾಗಿದ್ರೆ ನೀವು ನೋಹನ ಕಾಲದಲ್ಲಿ ನಾಶವಾದಾಗಿ ನಾಶವಾಗ್ಬಿಡ್ತೀರಿ ಅಂತ ಎಚ್ಚರಿಸ್ತಿದ್ದಾರೆ. ಆಮೇಲೆ ನೆಕ್ಸ್ಟ್ ವಚನ, ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆ ಎಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ. ಆತನು ಕೈ ಎತ್ತೇಳಿ ತಡ ಮಾಡುವವನಲ್ಲ. ಹಲ್ಲೆಲೂಯಾ. ಅವನು ಯಾರಂತೆ? ತಡ ಮಾಡುವವನಲ್ಲ. ಯಾವನಾದ್ರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿ ಉಳ್ಳವನಾಗಿದ್ದಾನೆ. ಒಬ್ಬನಾದ್ರೂ ನಾಶ ಆಗಬಾರದು. ನಾನು ಬರುವಾಗ ಅರ್ಧ ಜನ ಕೈ ಬಿಡಲ್ಪಡಬಾರ್ದು, 3/4 ಭಾಗ ಜನ ಕೈ ಬಿಡಲ್ಪಡಬಾರ್ದು, ಒಬ್ಬನೂ ಕೈ ಬಿಡಲ್ಪಡಬಾರ್ದು. ಪ್ರತಿಯೊಬ್ಬರು ನನ್ನೊಂದಿಗೆ ಆಗಮನದಲ್ಲಿ ಬಂದು ತಂದೆಯ ಕ್ಷಮ ನಿಲ್ಲಬೇಕು, ನಿತ್ಯ ಜೀವನದಲ್ಲಿ ಪಾಲ್ಗೊಳ್ಳಬೇಕು, ನರಕಕ್ಕೆ ಹೋಗೋರು ಜನನೇ ಇರಬಾರ್ದು ಎಂಬ ಒಳ್ಳೆಯ ತಂದೆಯ ಹೃದಯ ಅದು. ಹಲ್ಲೆಲೂಯಾ. ಒಬ್ಬ ತಂದೆ ತಾಯಿಗಳು ತಮಗೆ 5-6 ಜನ ಮಕ್ಕಳಿದ್ರೆ 1-3 ಜನ ಒಳ್ಳೆಯವರಾಗ್ಲಿ, ಮಿಕ್ಕವರೆಲ್ಲ ಹಾಳಾಗ್ಲಿ ಅಂತ ಬಯಸಲ್ಲ. ಎಲ್ಲರೂ ಒಳ್ಳೇದಾಗಿರ್ಬೇಕಂತ ಬಯಸ್ತಾರೆ. ಅದೇ ತರ ಇವರು ಒಳ್ಳೆಯ ದೇವರು. ಹಲ್ಲೆಲೂಯಾ. ನಮ್ಮೂರು ದೇವರುಗಳು ನಮ್ಮನ್ನು ಕೊಂದು ಬಿಡ್ತವೆ, ಲಂಚ ತಗೊಂಡು ಅವ್ರನ್ನ ಸಾಯಿಸಿ ಅರಿಕೆ ಕೊಟ್ಟರೆ ಕೊಂದು ಬಿಡ್ತವೆ. ಆದರೆ ಇವರು ನೋಡಿ, ಒಬ್ಬರು ನಾಶವಾಗಬಾರ್ದು. ತನ್ನ ಆಗಮನದಲ್ಲಿ ಪ್ರತಿಯೊಬ್ಬರು ಕೈ ಬಿಡಲ್ಪಡದೆ ಎಲ್ಲರ ಜೊತೆ ಬರಬೇಕು. ಅದಕ್ಕಾಗಿ ಇನ್ನೂ ತಾಳ್ಮೆ ಉಳ್ಳವರಾಗಿ ಕಾಯ್ತಾ ಇದ್ದಾರೆ, ಇನ್ನೂ ಕಾಯ್ತಿದ್ದಾರೆ. ಎಲ್ಲ ಬಂದ್ಬಿಡ್ಲಿ, ಇನ್ನೂ ಬರಲಿ, ಇನ್ನೂ ಹಾಗಾದ್ರೆ ತಂದೆಯಾದ ದೇವರ ಹತ್ರ ಅವ್ರು ಕೇಳಿರ್ಬೋದು, ಸ್ವಾಮಿ ಇನ್ನೂ ಜನ ಬಂದಿಲ್ಲ, ಸ್ವಲ್ಪ ತಡ ಮಾಡಿ ನನ್ನ ಕಳಿಸ್ಬೇಡಿ ಈಗಂತ ಬೇಡ್ಕೊಂಡಿರ್ಬೇಕೇನು. ಒಬ್ಬರು ನಾಶವಾಗದೆ ಎಲ್ಲರೂ ಜೀವ ಉಳ್ಬೇಕಲ್ವಾ? ಇದು ತಂದೆಯಾದ ದೇವರ ಉದ್ದೇಶ. ಹಲ್ಲೆಲೂಯಾ. 10ನೇ ವಚನ ಬಂದ್ಬಿಡೋಣ. ಆ ಕರ್ತನ ದಿನವು ಕಳ್ಳನು ಬರುವಂತೆ ಬರುತ್ತದೆ. ಆ ದಿನದಲ್ಲಿ ಆಕಾಶ ಮಂಡಲವು ಮಹಾಘೋಷದೊಂದಿಗೆ ಇಲ್ಲದೆ ಹೋಗುವುದು. ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಲಯವಾಗಿ ಹೋಗುವುದು. ಭೂಮಿಯು ಅದರಲ್ಲಿರುವ ಕೆಲಸಗಳು ಸುಟ್ಟು ಹೋಗುವುದು. ಇವೆಲ್ಲವುಗಳು ಹೀಗೆ ಲಯವಾಗಿ ಹೋಗುವುದರಿಂದ ನಿಮ್ಮ ದೇವರ ದಿನದ ಪ್ರತ್ಯಕ್ಷತೆಯಲ್ಲಿ ಎದುರು ನೋಡುವುದು, ಎದುರು ನೋಡುತ್ತಾ ಹಾರೈಸುತ್ತಾ ಎಷ್ಟೋ ಪರಿಶುದ್ಧವಾದ ನಡವಳಿಕೆಯು ಭಕ್ತಿಯು ಉಳ್ಳವರಾಗಿರಬೇಕೆಂದು ಆ ದಿನದಲ್ಲಿ ಆಕಾಶ ಮಂಡಲವು ಬೆಂಕಿ ಹತ್ತಿ ಲಯವಾಗಿ ಹೋಗುವುದು. ಸೂರ್ಯ ಚಂದ್ರ ನಕ್ಷತ್ರರು ಉರಿದು ಕರಗಿ ಹೋಗುವರು. ಆದರೆ ನಾವು ದೇವರ ವಾಗ್ದಾನವನ್ನು ನಂಬಿ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಎದುರು ನೋಡುತ್ತಾ ಇದ್ದೇವೆ. ಅವುಗಳಲ್ಲಿ ನೀತಿಯು ವಾಸವಾಗಿರುವುದು. ಹಲ್ಲೆಲೂಯಾ. ಇದರಿಂದ ನೀವೇನ್ ಮಾಡಿ? 14ನೇ ವಚನದಲ್ಲಿ, ಆದ ಕಾರಣ ಪ್ರಿಯರೇ, ನೀವು ಇವುಗಳನ್ನು ಎದುರು ನೋಡುವವರಾಗಿರುವುದರಿಂದ ಆಗಮನವನ್ನು ಎದುರು ನೋಡುವವರಾಗಿ ಶಾಂತರಾಗಿದ್ದು ಆತನ ಎದುರಿನಲ್ಲಿ ನಿರ್ಮಲರಾಗಿಯೂ ನಿರ್ದೋಷಿಗಳಾಗಿಯೂ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡಿರಿ, ಜಾಗರೂಕತೆಯಾಗಿರಿ ಅಂತ ಮೂಲ ಭಾಷೆ. ಬರೋದಂತೂ ಗ್ಯಾರಂಟಿ. ಇವರ ಈ ಪರಿಶುದ್ಧವಂತರೆಲ್ಲ ರಹಸ್ಯ ಬರೋಣ ಕುರಿತು ಬರೀತಾರೆ.
ಆಗಮನವನ್ನು ಕುರಿತು ಬರೀತಾರೆ. ಒಂದೇ ತರ ಬರೀತಾರೆ, ಒಂದೇ ಜಾಗದಲ್ಲಿ ಕುಂತು ಬರದಲ್ಲ. ಇವರೆಲ್ಲ ಪರಿಶುದ್ಧವಂತರು ಕರ್ತನಾದ ಯೇಸುವಿನಲ್ಲಿ ಎಡಬಿಡದೆ ಪ್ರಾರ್ಥನೆಯಲ್ಲಿ ಉಪವಾಸಗಳಲ್ಲಿ ಧರಿಸಿರುವಾಗ ಈ ರಹಸ್ಯ ಬರೋಣವನ್ನು ಕರ್ತನವರವರಿಗೆ ಗೋಚರ ಮಾಡಿ ಅವರದೇ ಆದ ಭಕ್ತಿಯ ಅಳತೆಯಲ್ಲಿ ಬರೆದಿರುವ ಪರಿಶುದ್ಧವಾದ ವಚನಗಳು. ದೇವರಿಗೆ ಸ್ತೋತ್ರ, ಹಲ್ಲೆಲೂಯ. ಅದರಿಂದ ನಾವು ಆಯುತವಾಗಿರಬೇಕಂತೆ. ಇನ್ನೂ ಎರಡು ಅಲೆ ಬಂತು, ಕೊರೋನಾ. 2 ವರ್ಷದಿಂದ ದೇಶದ ಆರ್ಥಿಕತೆ ಬಿದ್ದೋಯ್ತು, ವಿಶ್ವದ ಆರ್ಥಿಕತೆ ಬಿದ್ದೋಯ್ತು, ಪ್ರತಿಯೊಂದು ಕುಟುಂಬಗಳ ಆರ್ಥಿಕತೆ ಬಿದ್ದೋಯ್ತು, ಕೆಲಸ ಹೋಯ್ತು, ತುಂಬಾ ಜನರನ್ನು ಕಳ್ಕೊಬಿಟ್ಟು ಒಂದು ಮರಣದ ಭಯ ನಮ್ಮ ಕಣ್ಣೆದುರಿಗೆ ನಿಂತಿದೆ. ಈಗ 3ನೇ ಅಲೆ 4, 5 ಇದು ಕಂಟಿನ್ಯೂ ಆಗುತ್ತಂತೆ. ಇದು ಒಂದಕ್ಕೆ ನಿಲ್ಲಲ್ಲ. ಏಕೆಂದ್ರೆ ಅವರು ಉಂಟು ಮಾಡಿರುವ ಇಂಥ ವೈರಸ್ ದಾಳಿ ಯಾವ ತರ ಇದೆ ಅಂದ್ರೆ 1 by 1 ಒಬ್ಬ ವ್ಯಕ್ತಿಯನ್ನು ಒಂದೇ ಸಮನೆ ಹೊಡಿತಾ ಇದ್ರೆ ಏನ್ ಮಾಡ್ತಾನೆ ಗೊತ್ತಾ? ಅವನು ಎದ್ದು ನಿಲ್ಲಕ್ಕಾಗದೆ ಬೋರ್ಲ ಬಿದ್ದು ಬಿಡ್ತಾನೆ. ಸ್ವಲ್ಪ ಗ್ಯಾಪ್ ಕೊಟ್ರೆ ನಿಂತ್ಕೋಬಹುದು. ಅವನ ಸುಮ್ಮನೆ ಹೊಡಿತಾನೆ ಇದ್ರೆ ಏನ್ ಮಾಡ್ತಾನೆ, ಹೊಡೆತ ತಡೀಲಾರದೆ ಅವನೇನ್ ಮಾಡ್ತಾನೆ, ನಿಶಕ್ತಿಯಿಂದ ಬಿದ್ದು ಹೋಗ್ಬಿಡ್ತಾನೆ. ಅದೇ ತರ ಈಗ ಉಂಟಾಗಿರುವ ವೈರಸ್ ಬಂದು ಹೋಗುವುದಲ್ಲ, ಮತ್ತೆ ದಾಳಿ ಮಾಡ್ತಾ ಇರ್ತದೆ. ಅದರಿಂದ ಏನಾಗುತ್ತೆ, ಪ್ರತಿಯೊಬ್ಬರು ಕೈ ಬಿಡಲ್ಪಡ್ತಾರೆ. ಇಂಥ ಇಕ್ಕಟ್ಟಾದ ದಿನದಲ್ಲಿ ಕ್ರೈಸ್ತರಾದ ನಾವು ಕರ್ತನ ಪ್ರಾರ್ಥನೆಯಲ್ಲಿ, ಸುವಾರ್ತೆಯಲ್ಲಿ ಬರಲಿರುವ ರಹಸ್ಯ ಬರೋಣಕ್ಕೂ ಬರಲಿರುವ ಬಹಿರಂಗಾಗಮನಕ್ಕೂ ನಾವು ಸಜ್ಜುಗೊಳ್ಳಬೇಕಾಗಿದೆ, ಜನರನ್ನು ಸಿದ್ಧ ಮಾಡಬೇಕಾಗಿದೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. 1 ಯೋಹಾನ 26ನೇ ಅಧ್ಯಾಯ, 1 ಯೋಹಾನ 1ನೇ ಅಧ್ಯಾಯ, ಸ್ತೋತ್ರ ಮಾಲೆ, ಇದರಲ್ಲೊಂದು ವಚನ ಇದೆ. ಗ್ಲೋರಿ ಟು ಜಾಸ್. 1 ಯೋಹಾನನಿಗೆ ಬರೆದ ಪತ್ರಿಕೆಯಲ್ಲಿ 26 ಮತ್ತು 27ನೇ ವಚನವನ್ನು ಓದೋಣ. 1 ಯೋಹಾನ 2ನೇ ಅಧ್ಯಾಯಕ್ಕೆ ಬರ್ರಿ. 1 ಯೋಹಾನ 2ನೇ ಅಧ್ಯಾಯಕ್ಕೆ ಬಂದು 26 ಮತ್ತು 27ನೇ 25, 26, 27 3 ವಚನ ಓದ್ಬಿಡೋಣ. ಕರ್ತನು ತಾನು ಕೊಡುತ್ತಾನೆಂದು ನಿಮಗೆ ವಾಗ್ದಾನ ಮಾಡಿದ ನಿತ್ಯ ಜೀವವು, ಕರ್ತ ನಿಮಗೆ ಕೊಡುತ್ತಾನೆ ಅಂತ ಹೇಳಿ ವಾಗ್ದಾನ ಮಾಡಿದ ನಿತ್ಯ ಜೀವವು ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸಬೇಕೆಂದಿರುವವರ, ನಿಮ್ಮನ್ನು ಆ ಮಾರ್ಗದಿಂದ ತಪ್ಪಿಸಬೇಕಂತ ಇರುವವರ ವಿಷಯವಾಗಿ ಈ ಸಂಗತಿಗಳನ್ನು ನಿಮಗೆ ಬರೆದಿದ್ದೇನೆ. ಯಾಕೆಂದ್ರೆ ತುಂಬಾ ಜನ ನಿಮ್ಮನ್ನು ನಿತ್ಯ ಜೀವಕ್ಕೆ ಹೋಗದಾಗೆ, ಬರೋಣದಲ್ಲಿ ಎತ್ತಲ್ಪಡದಾಗೆ, ನೀವು ಕ್ರಿಸ್ತನ ಕರೆಯದಾಗೆ ನಿಮ್ಮನ್ನು ಅಲ್ಲಿಂದ ತಪ್ಪಿಸಲಿಕ್ಕೆ ಅನೇಕ ಪ್ರಯತ್ನಗಳು ಮಾಡ್ತಾ ಇರ್ತಾರೆ. ಅವರ ವಿಷಯವಾಗಿ ನಾನು ನಿಮಗೆ ಬರೆಯುತ್ತಿದ್ದೇನೆ. ಆದರೆ ಆತನಿಂದ ನೀವು ಹೊಂದಿದ ಅಭಿಷೇಕವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ, ಆ ಪರಿಶುದ್ಧಾತ್ಮ ನಿಮ್ಮ ನೆಲೆಗೊಂಡಿರುವುದರಿಂದ ಯಾವನಾದರೂ ನಿಮಗೆ ಉಪದೇಶ ಮಾಡುವುದು ಅವಶ್ಯವಿಲ್ಲ. ಆತನು ಮಾಡಿದ ಅಭಿಷೇಕವು ಎಲ್ಲಾ ವಿಷಯಗಳಲ್ಲಿ ನಿಮಗೆ ಉಪದೇಶ ಮಾಡುವಂತದ್ದಾಗಿದ್ದು ಸತ್ಯವಾಗಿದೆ, ಅದು ಸುಳ್ಳಲ್ಲ. ಅದು ನಿಮಗೆ ಉಪದೇಶ ಮಾಡಿದ ಪ್ರಕಾರ ಆತನಲ್ಲಿ ನೆಲೆಗೊಂಡಿರಿ. ಪ್ರಿಯರಾದ ಮಕ್ಕಳೇ, ಆತನು ಪ್ರತ್ಯಕ್ಷನಾಗುವಾಗ ನಾವು ಆತನ ಆಗಮನದಲ್ಲಿ ಆತನ ಮುಂದೆ ನಿಲ್ಲಲು ನಾಚಿಕೆ ಪಡದೆ ಧೈರ್ಯದಿಂದಿರುವಂತೆ ಆತನಲ್ಲಿ ನೆಲೆಗೊಂಡಿರೋಣ. ಆತನು ನೀತಿವಂತನಾಗಿದ್ದಾನೆಂಬುದು ನಿಮಗೆ ಗೊತ್ತಿದ್ದರೆ ನೀತಿಯನ್ನು ಅನುಸರಿಸುವ ಪ್ರತಿಯೊಬ್ಬರು. ನೋಡಿ, ಆತನ ಆಗಮನದಲ್ಲಿ ನಾವು ಆತನ ಮುಂದೆ ನಿಲ್ಲಬಾರದು ಅಂತೇಳಿ ಸೈತಾನ ಕಡೆಯ ದಿನದಲ್ಲಿ ತುಂಬಾ ಜನರ ಮುಖಾಂತರ ಅನೇಕ ವಿಧವಾದ ಕಳ್ಳ ಬೋಧನೆಗಳೊಂದಿಗೆ, ಕಳ್ಳ ಪ್ರವಾದನೆಯೊಂದಿಗೆ ನಮ್ಮನ್ನು ದಾರಿ ತಪ್ಪಿಸ್ತಾ ಇರುತ್ತೆ. ಅದರಿಂದ ನೀವೆಲ್ಲ ಎಚ್ಚರಿಕೆ ಆಗಿರಿ. ಅದು ಒಳ್ಳೆ ಸರಿಯೋ ತಪ್ಪೋ ಅಥವಾ ನೀವೇ ತಿಳ್ಕೋಬಹುದು. ಇನ್ನೊಬ್ಬರ ಬೋಧನೆಯಿಂದ ಮಾತ್ರವಲ್ಲ, ಯಾಕಂದ್ರೆ ನೀವು ಹೊಂದಿರುವ ಅಭಿಷೇಕ, ನೀವು ಹೊಂದಿರುವ ಪರಿಶುದ್ಧಾತ್ಮ ಆ ದಿನದಲ್ಲಿ ನಿಮ್ಮನ್ನು ಗೈಡ್ ಮಾಡ್ತಾನೆ. ಹಲ್ಲೆಲೂಯ. ಪಾಪ, ನೀತಿ, ನ್ಯಾಯ ತೀರ್ಪಿಕೆಯನ್ನು ಕುರಿತು ಏನು ಮಾಡ್ತಾನೆ, ನಮಗೆ ಬೋಧಿಸುತ್ತಾನೆ, ಲೋಕವನ್ನು ಖಂಡಿಸಿ ಎಚ್ಚರಿಸ್ತಾನೆ ಅಂತೇಳಿ ಬೈಬಲ್ ಬರೆದಿದೆ. ನಿಮ್ಮಲ್ಲಿ ಸದಾಕಾಲ ವಾಸ ಮಾಡುವ ಪರಿಶುದ್ಧಾತ್ಮ ನಿಮ್ಮನ್ನು ಗೈಡ್ ಮಾಡ್ತಾನೆ. ನಿಮ್ಮಲ್ಲಿರೋ ಅಭಿಷೇಕ ಸುಮ್ಮನೆ ಅನ್ಯ ಭಾಷೆ ಮಾತನಾಡೋದಕ್ಕಾಗಿ ಕೊಟ್ಟಿಲ್ಲ ದೇವರು.
ನಿಮ್ಮನ್ನು ಪ್ರಾರ್ಥನೆ ಮಾಡಲಿಕ್ಕೆ ಪ್ರೇರೇಪಿಸ್ತಾನೆ, ಸತ್ಯವಾಕ್ಯ ಓದಕ್ಕೆ ಪ್ರೇರೇಪಿಸ್ತಾನೆ, ಉತ್ತಮದಲ್ಲಿ ನಡೆಯಲಿಕ್ಕೆ ಪ್ರೇರೇಪಿಸ್ತದೆ ಮತ್ತು ರಹಸ್ಯಗಳನ್ನು ತಿಳಿದುಕೊಳ್ಳಕ್ಕೆ ಪ್ರೇರೇಪಿಸ್ತದೆ. ಆಗಮನ ಕಾಲದಲ್ಲಿ ಪರಿಶುದ್ಧಾತ್ಮನ ಕೆಲಸಗಳು ಇನ್ನೂ ಜೋರಾಗಿರ್ತದೆ. ಪರಿಶುದ್ಧಾತ್ಮನ ಕೆಲಸಗಳು 100% ಇರ್ತದೆ. ಹೇಗಿರ್ತದೆ? ಒಬ್ಬರೂ ನಾಶವಾಗದೆ ಒಬ್ಬ ವಾಚ್ಮನ್ ಹೇಗೆ ತನ್ನ ಯಜಮಾನನ ಆಸ್ತಿಯನ್ನು ಕಣ್ಣಿಟ್ಟು ಕಾಯ್ತಾನೆ, ಅದೇ ತರ ಒಬ್ಬರೂ ನರಕಕ್ಕೆ ಹೋಗದೆ, ಒಬ್ಬರೂ ವಂಚನೆಗೊಳಗಾಗದೆ ನಿಮ್ಮನ್ನು ಇರಿಸಿರುವ ಪರಿಶುದ್ಧಾತ್ಮ, ನೀವು ಹೊಂದಿಕೊಂಡ ಅಭಿಷೇಕ ಕಳ್ಳ ಬೋಧನೆಗಳಿಂದ ತಪ್ಪಿಸಿ ನಿಮ್ಮನ್ನು ಸ್ಥಿರವಾಗಿ ನಿಲ್ಲಿಸುತ್ತದೆ, ಬೋಧಿಸುತ್ತದೆ. ಆಗ ನಮ್ಮ ಕರ್ತನು ಪ್ರತ್ಯಕ್ಷನಾಗಿ ಬರುವಾಗ ಆತನ ಮುಂದೆ ನೀವು ನಾಚಿಕೆ ಪಡದೆಯೋ ಲಜ್ಜೆಗಿಡದೆಯೋ ಧೈರ್ಯವುಳ್ಳವರಾಗಿ ಆತನ ನಡೆಸಿರ್ತೀರ. ಹಲ್ಲೆಲೂಯಾ ಅಂತ ಮನೋಭಾವವನ್ನು ಕೊಡ್ತಾರೆ. ನಾವು ಹೋಯ್ತೀವೋ ಇಲ್ವೋ ಹಂಗಲ್ಲ ಭಾವನೆ ಇರಲ್ಲ. ನಿಮ್ಮಲ್ಲಿ ಇರಿಸಿರುವ ಆತ್ಮನು ಧೈರ್ಯ ಕೊಡುತ್ತಾನೆ. ಹಲ್ಲೆಲೂಯಾ. ನಿಮ್ಮನಿಗೆ ಒಂದು ಉದ್ವೇಗ ಕೊಡುತ್ತಾನೆ, ಒಂದು ಆಸಕ್ತಿ ಕೊಡುತ್ತಾನೆ. ಅಯ್ಯೋ ಆ ದಿನ ಯಾವಾಗ ಬರುತ್ತದೆ, ನನ್ನ ಸ್ವಾಮಿಯನ್ನು ಯಾವಾಗ ಕಾಣುತ್ತೇನೆ ಅಂತೇಳಿ ಭರವಸೆ ಇರುತ್ತದೆ. ನೀವು ಅದರ ಮುಂದೆ ಲಜ್ಜೆಗಿಡದೆ ಸ್ಥಿರವಾಗಿರ್ತೀರಿ. ರಹಸ್ಯ ಬರುವ ಆಗಮನವನ್ನು ಕುರಿತು ಯಾವ ರೀತಿ ಇಲ್ಲಿ ಯೋಹಾನನು ಕೂಡ ಅದ್ಭುತವಾಗಿ ಬರೀತಾರೆ. ದೇವರಿಗೆ ಸ್ತೋತ್ರ. ಮತ್ತು ಎರಡನೇ ಆಗಮನ ಬರುವಾಗ ಪ್ರಕಟಣೆಗಾರ 7 ಸಭೆಗಳನ್ನು ಎಚ್ಚರಿಸ್ತಾರೆ. ಪ್ರಕಟಣೆಗಾರನ ಮುಖಾಂತರ 7 ಸಭೆಗಳು, ಅಂದ್ರೆ ಕಡೆಯ ಕಾಲದ ನಾವು ಆತ್ಮೀಯ ಮಕ್ಕಳು, ಸಭೆಯ ಮಕ್ಕಳು ಸಿದ್ಧವಾಗಬೇಕು. ಈಗಲೇ ಎಲ್ಲಾ ಸಭೆಗಳು ರಹಸ್ಯ ಬರೋಣವಾಗಲಿ, ಎರಡನೇ ಬರೋಣವಾಗಲಿ, ನ್ಯಾಯದಂಡನೆ ಕುರಿತು ಬೋಧಿಸಬೇಕು. ಇದನ್ನ ಹೇಳಲೇಬೇಕು. ಯಾವತ್ತೋ ಒಂದಿನ ಹೇಳೋದಲ್ಲ, ಇದನ್ನ ಪ್ರತಿದಿನ ಜನರಿಗೆ ಹೇಳಬೇಕು. ಆ ಥರ ಹೇಳೋದೇ ಪ್ರಕಟಣೆ ಪುಸ್ತಕ. ಆ ಪ್ರಕಟಣೆ ಪುಸ್ತಕದಲ್ಲಿ ಮೊದಲನೇ ಏನು, 2ನೇ 3ನೇ ಅಧ್ಯಾಯದಲ್ಲಿ ಸಭೆಗಳನ್ನು ಎಚ್ಚರಿಸುವುದನ್ನು ನೋಡುತ್ತೇವೆ. ಅನಂತರ ಆ ಮುದ್ರೆಗಳು ಯಾವ ತರ ಬಿಚ್ಚಲ್ಪಡುತ್ತದೆ, ಆ ರಕ್ತ ಸಾಕ್ಷಿಗಳ ಕುರಿತು, ಆಮೇಲೆ ನ್ಯಾಯ ದಂಡನೆ ಕುರಿತು, ಈಗ ಅನೇಕ ಕಾರ್ಯಗಳ ಕುರಿತು. ಆ ಮನೆ 14ನೇ ಅಧ್ಯಾಯಕ್ಕೆ ಬಂದಾಗ ಆ ಜನರನ್ನು ಕರೆದುಕೊಂಡು ಆತನು ಹೋಗುವುದು. ಆಮೇಲೆ ಮೊದಲನೇ ನ್ಯಾಯ ತೀರ್ಪು, 2ನೇ ನ್ಯಾಯ ತೀರ್ಪು, 1000 ವರ್ಷ ರಾಜ್ಯಭಾರ, ಆಮೇಲೆ 21 ವಿಧವಾದ ಬಾಧೆಗಳು, ಆಮೇಲೆ ಕಡೆಯದಾಗಿ ನ್ಯಾಯ ತೀರ್ಪು ಉಂಟಾಗುತ್ತೆ. ಸೈತಾನನಿಗೆ ನ್ಯಾಯ ತೀರ್ಪು, 666 ಅಂಕಿಯನ್ನು ಧರಿಸಿಕೊಂಡವರಿಗೆ ನ್ಯಾಯ ತೀರ್ಪು. ಆದ ಮೇಲೆ ರಾಜಾದಿರಾಜನಾಗಿ ಸಿಂಹಾಸನನಾಗಿ ಕುಳಿತು ತನ್ನ ಜನರೊಂದಿಗೆ ರಾಜ್ಯಭಾರ ಮಾಡುತ್ತಾನೆ ಹೊಸ ಯೆರೂಸಲೇಮಲ್ಲಿ ಎಂಬುದಾಗಿ ಪ್ರಕಟಣೆ ಅಂತ್ಯವಾಗುತ್ತೆ. ಇವೆಲ್ಲ ಎರಡನೇ ಬಹಿರಂಗ ಆಗಮನದ ಕುರಿತ ಕಾರ್ಯಗಳು, ಭಯಂಕರವಾದ ಕಾರ್ಯಗಳು. ಇವುಗಳೆಲ್ಲ ನಾವು ಓದುವಾಗ, ಕೇಳುವಾಗ ಎಚ್ಚರಗೊಂಡು ಇನ್ನು ಸಮಯ ಸಲ್ಲದು, ಮೊದಲಿದ್ವಲ್ಲ, ಇಷ್ಟು ವರ್ಷ ಇದ್ವಲ್ಲ ಕಣ್ಮುಚ್ಕೊಂಡು ಕ್ರೈಸ್ತತ್ವದಲ್ಲಿ, ಹಂಗಿರದೆ ನೀವು 4 ಕಾರ್ಯಗಳನ್ನು ಫಾಲೋ ಮಾಡಬೇಕು. ಇನ್ನು ಮೇಲೇನೋ ದೇಶಕ್ಕಾಗಿ ಅಳಿದು ಹೋಗುವ ಆತ್ಮಗಳಿಗಾಗಿ ನಾವು ಇನ್ನು ಮೇಲೆ ಪ್ರಾರ್ಥಿಸಬೇಕು. ನೀವು ಯಾವ ಯಾವ ಜಿಲ್ಲೆಯಲ್ಲಿದ್ರಿ, ಯಾವ ಯಾವ ತಾಲೂಕಲ್ಲಿದ್ರಿ, ಯಾವ ಯಾವ ಪಟ್ಟಣ ಹೋಬಳಿ, ಯಾವ ಯಾವ ಗ್ರಾಮ, ಯಾವ ಯಾವ ಪ್ರಾಂತ್ಯದಲ್ಲಿದ್ರಿ, ಅದಕ್ಕೆ ನೀವೇ ಹೊಣೆಗಾರರು. ಆ ಪಟ್ಟಣ ಜನಾಂಗಗಳು, ನೀವಿರುವ ಸ್ಥಳದಲ್ಲಿರುವ ಜನರು ರಕ್ಷಿಸಲ್ಪಡಲಿಕ್ಕೆ, ಎಲ್ಲಾ ಜಾತಿ ಜನರು ರಕ್ಷಿಸಲ್ಪಡಲಿಕ್ಕೆ ನೀವು ಎಡ್ಡಬಿಡದೆ ಕುಟುಂಬ ಪ್ರಾರ್ಥನೆಗಳನ್ನು ಮಾಡಬೇಕು. ಬೆಳಿಗ್ಗೆ ಸಂಜೆ ನಿಮ್ಮ ಪ್ರಾಂತ್ಯಗಳಿಗಾಗಿ ಎಚ್ಚರಿಕೆಯಾಗಿ ಪ್ರೇಯರ್ ಮಾಡಬೇಕು. ಅದಾದ ಮೇಲೆ ಅದು ಅಷ್ಟಕ್ಕೆ ನಿಲ್ಲಿಸದೆ ಸುವಾರ್ತೆ ಸಾರಬೇಕು. ನಿಮ್ಮ ಕೈಲಿ ಪರಿಶುದ್ಧಾತ್ಮ ಎಷ್ಟು ಜನರಿಗೆ ಸುವಾರ್ತೆ ಸಾರಬೇಕಂತ ಪ್ರೇರೇಪಿಸ್ತಾನೋ ಅವ್ರಿಗೆ ಹೋಗಿ ಕ್ರಮಬದ್ಧವಾಗಿ ಪ್ರಾರ್ಥನೆಯೊಂದಿಗೆ ಸಾರಬೇಕು. ಹೋಗಿ ಅವರ ದೇವರುಗಳನ್ನ ಅಂಕಿಸುವುದು, ಅವರ ಧರ್ಮವನ್ನು, ಅದಲ್ಲ ಸುವಾರ್ತೆ. ಅದನ್ನು ಹೇಳೋದಲ್ಲ ಸುವಾರ್ತೆ, ಯೇಸುವನ್ನು ಹೇಳಬೇಕು, ಸುವಾರ್ತೆ ಸಾರಬೇಕು. ಸುವಾರ್ತೆ ಸಾರದ ಮೇಲೆ ರಹಸ್ಯ ಬರೋಣಕ್ಕೆ ಉಜ್ಜೀವನ, ಮಹಿಮೆಯಾದ ಉಜ್ಜೀವನ ಬರುತ್ತದೆ. ಆ ಉಜ್ಜೀವನಕ್ಕೆ ನಮ್ಮ ಆವಿ, ಆತ್ಮ, ದೇಹ ಉಜ್ಜೀವಗೊಳ್ಳಬೇಕು, ಅದಕ್ಕೆ ಸಿದ್ಧವಾಗಬೇಕು. ಅನಂತರ ನಾವು ಮೊದಲಿಂಗನ ಜೊತೆ ಮೊದಲಿಂಗತಿಯಾಗಿ ಎತ್ತಲ್ಪಡಬೇಕು. ನಂತರ ದಿನಗಳು ಕಠಿಣವಾದ ದಿನಗಳ ಆಗಮನ ಕಠಿಣವಾಗಿರುತ್ತೆ, ಎರಡನೇ ಆಗಮನ. ಇವೆಲ್ಲ ಉದ್ದೇಶಿಸಿಕೊಂಡು ನಾವು ಸಮಯವನ್ನು ವ್ಯರ್ಥ ಮಾಡದೆ ನಾವು ಪ್ರಾರ್ಥಿಸೋಣ. ಅದರಿಂದ ಪ್ರಿಯ ದೇವ ಮಕ್ಕಳೇ, ನಾವು ಮೊದಲನೇ ವಾರದಲ್ಲಿ ರಕ್ಷಕನಾಗಿ ಈ ಲೋಕದಲ್ಲಿ ಬಂದ ಹಲ್ಲೆಲೂಯ ಮೊದಲನೇ ಆಗಮನ, ರಹಸ್ಯ ಆಗಮನದಲ್ಲಿ ಮೊದಲಿಂಗನಾಗಿ ಬಂದು ಮೊದಲಿಂಗಿತಿಯನ್ನು ಕರೀತಾನೆ ಎಂಬುದಾಗಿ ನೋಡಲು, ಈ 3ನೇ ವಾರದಲ್ಲಿ ಆತನು ರಾಜಾದಿರಾಜನಾಗಿ ನ್ಯಾಯಾಧಿಪತಿಯಾಗಿ ಬರುತ್ತಾನೆ ಎಂಬುದಾಗಿ ಬಹಿರಂಗವಾಗಿ ಬರುತ್ತಾನೆ. ಆಗ ಅನೇಕ ಜಾತಿ ಜನ ಎದೆ ಪಡ್ಕೊಳ್ಳುತ್ತಾರೆ, ಅಯ್ಯೋ ನಾವು ಇದನ್ನು ಅರಿಯಲಿಲ್ವಲ್ಲ. ಅರಿತವರು 4 ದಿಕ್ಕುಗಳಿಂದ ದೇವರು ಸೆಲೆಕ್ಟ್ ಮಾಡ್ತಾರೆ, ಕರೀತಾರೆ. ಹಲ್ಲೆಲೂಯ. ಎಷ್ಟು ಅದ್ಭುತವಾದ ಒಂದು, ಯಾವ ಧರ್ಮದಲ್ಲೂ ಯಾವ ಕಾರ್ಯಗಳಲ್ಲೂ ಇಂಥ 3 ವಿಧವಾದ ಆಗಮನವನ್ನು ಕುರಿತು ಬರೆದಿಲ್ಲ. ಕರ್ತನು ನಮ್ಮ ಕ್ರೈಸ್ತರಿಗೆ ಅಥವಾ ಅದರ
ಈ ಲೋಕದ ಜನರಿಗೆ ಅದ್ಭುತವಾದ ಒಂದು ಸಂದೇಶವನ್ನು ಬರೆದಿಟ್ಟಿದ್ದಾನೆ. ನಾವು ಅಲಕ್ಷ್ಯ ಮಾಡದೆ ಈ ಪರಲೋಕದ ದೇವರನ್ನು ಪ್ರೀತಿಸಬೇಕು. ಹಲ್ಲೆಲೂಯಾ. ಅದರಿಂದ ಮೊದಲನೇ ಆಗಮನ ರಕ್ಷಕನಾಗಿ ಬಂದಿದ್ದು ಹೇಗೆ 100% ನಿಜವೋ ಸತ್ಯವೋ, ಅದೇ ತರ ರಹಸ್ಯ ಬರುವುದು ಕೂಡ 100 ಮೊದಲಿಂಗನಾಗಿ ಬರೋದು ಕೂಡ ಸತ್ಯ. ಹಾಗೆ ಕಡೆಯ ಕಾಲದ ಎರಡನೇ ಬಹಿರಂಗ ಆಗಮನಗಳನ್ನು ಬರೋದು ಕೂಡ ನಿಜವಾಗಿರೋದ್ರಿಂದ ಕ್ರೈಸ್ತರು ಒಬ್ಬರನ್ನೊಬ್ಬರನ್ನು ಸಂತೈಸಿಕೊಂಡು ಈ ಕಾರ್ಯಗಳಿಗಾಗಿ ಪ್ರಾರ್ಥಿಸುತ್ತಾ, ಸಭೆಗಳನ್ನು ಆತ್ಮಿಕವಾಗಿ ಬೆಳೆಸುತ್ತಾ, ದೇಶದಲ್ಲಿ ಒಂದು ಮಾದರಿಯಲ್ಲೇ ರೂಪ ಬಾಳುವುದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಟ್ಟವರಾಗಿ, ಇಂಥ ಸೌಭಾಗ್ಯವನ್ನು ನಿನಗೂ ನನಗೂ ದೇವರು ಕೊಟ್ಟಿದ್ದಾನೆ. ಅದಕ್ಕಾಗಿ ನಾವು ಎದ್ದೆಂದುಕೊಂಡವರಾಗಿ ನಮ್ಮನ್ನು ಸಿದ್ಧ ಮಾಡಿಕೊಂಡು ಪರಿಶುದ್ಧ ಆರಾಧನೆ ಮಾಡೋಣ. ಪರಿಶುದ್ಧ ಆರಾಧನೆಗೆ ನಮ್ಮನ್ನು ಸಿದ್ಧ ಮಾಡಿಕೊಳ್ಳೋಣ. ಗ್ಲೋರಿ ಮಾಸ್ಟರ್ ರಕ್ಷಕನಾಗಿ ಮೊದಲನೇ ಆಗಮನದಲ್ಲಿ ಪರಿಶುದ್ಧ ಕನ್ನಿಕೆಯ ಹೊಟ್ಟೆಯಲ್ಲಿ ಹುಟ್ಟಿ ಬಂದ ನನ್ನ ಸ್ವಾಮಿ, ಪರಿಶುದ್ಧಾತ್ಮನಿಂದ ರೂಪಿಸಲ್ಪಟ್ಟವನೇ ದೇವರೇ, ನಮ್ಮ ಹಣೆಯಲ್ಲಿ ಮರಣದ ಪತ್ರವನ್ನು ಸತ್ರು ಬರೆದಿಟ್ಟಿದ್ದಾಗ ಅದನ್ನು ನಿಮ್ಮ ರಕ್ತದಿಂದ ರದ್ದು ಮಾಡಿ ಮರಣದ ಅಧಿಕಾರಿಯನ್ನು ಒಟ್ಟಗಿಸಿ ದಾಸತ್ವವನ್ನು ಹುಟ್ಟಿಸಿ ಮಗನಾಗಿ ಮಗಳಾಗಿ ಮಾಡಿದವರು. ಲೋಕಕ್ಕೆ ರಕ್ಷಕನಾಗಿ ಬಂದು ತನ್ನ ಸ್ವಂತ ಜೀವವನ್ನು ಕೊಟ್ಟು ನಿಮ್ಮ ರಕ್ತ ನಮ್ಮ ಎಲ್ಲ ಪಾಪಗಳನ್ನು ತೊಳೆದು ಶುದ್ಧೀಕರಿಸ್ತಲ್ಲ. ನಿಮ್ಮನ್ನಾರಾಧಿಸುತ್ತೇವೆ. ನಮಗೆ ರಕ್ಷಣೆ ಕೊಟ್ಟಿದ್ದು ಮಾತ್ರವಲ್ಲ, ಪರಿಶುದ್ಧಾತ್ಮನನ್ನು ಕಳುಹಿಸಿ ನಮ್ಮನ್ನು ಫಲಗಳಿಂದಲೂ ವರಗಳಿಂದಲೂ ತುಂಬಿ ಅಂತ್ಯಕಾಲದ ರಹಸ್ಯ ಬರೋಣಕ್ಕೆ ಮೊದಲಿಂಗನಾಗಿ ಬರುವಾಗ ಮಣವಾಟಿಯಾಗಿ ಮೊದಲಂಗಿತಿಯಾಗಿ ನಮ್ಮನ್ನು ಸಿದ್ಧ ಮಾಡುವ ರಹಸ್ಯ ಕಾರ್ಯಗಳನ್ನು ಇಟ್ಟು ನಮ್ಮನ್ನು ರಹಸ್ಯ ಬರೋಣದಲ್ಲಿ ಕರೆದುಕೊಳ್ಳುವುದಕ್ಕೂ ಒಂದು ಭಾಗವನ್ನು ಕೊಟ್ಟಿದ್ದೀರಿ. ಒಳ್ಳೆಯ ಭಾಗ, ಅದಕ್ಕಾಗಿ ಸ್ತೋತ್ರ. ಅಷ್ಟು ಮಾತ್ರವಲ್ಲದೆ ಉಪದ್ರವಗಳು ಮುಗಿದ ಮೇಲೆ ಬಹಿರಂಗವಾಗಿ ರಾಜನಾಗಿ ಬಂದು, ಕರ್ತಾವೇ, ಭೂಮಿಯ ಕಟ್ಟ ಕಡೆ ಇರುವ ಪ್ರತಿಯೊಬ್ಬರನ್ನು, ಆಕಾಶದ ಕಟ್ಟ ಕಡೆ ಇರುವ ಪ್ರತಿಯೊಬ್ಬರನ್ನು ಹೆಸರಿಟ್ಟು ಕರೆಯುತ್ತೀರಿ. ಜನಾಂಗಗಳು ಕಣ್ಣೀರಿನೊಂದಿಗೂ ಸಂತೋಷದೊಂದಿಗೂ ಆರಾಮರದೊಂದಿಗೂ ಒಬ್ಬ ಮಗು ಒಬ್ಬ ತಾಯಿಯ ಹಿಂದೆ ತಂದೆ ಹಿಂದೆ ಓಡೋಡಿ ಬರುವ ಹಾಗೆ ನೀವು ಕರೆದುಕೊಂಡು, ಅವರು ಕರೆದಾಗ ಓಡೋಡಿ ಬರುವ ಹಾಗೆ ಅವರನ್ನು ಕರೆದುಕೊಂಡು ಪರಲೋಕ ರಾಜ್ಯದಲ್ಲಿ ತಂದೆಯ ಕ್ಷಮಕ್ಷಮನ್ನು ನಿಂತು ಇವರು ಪರಿಶುದ್ಧವಂತರು, ನೀತಿವಂತರು, ಸನ್ಮಾರ್ಗರಂತ ಸಾಕ್ಷಿ ಕೊಡುವುದಕ್ಕಾಗಿ ಒಂದು ಭಾಗವನ್ನು ಇಟ್ಟಿದ್ರಿ. ಆ ನಂತರ ಕರ್ತಾವೇ, ನ್ಯಾಯಾಧಿಪತಿಯಾಗಿ ಲೋಕವನ್ನು ನ್ಯಾಯ ತೀರಿಸಿ ನಮ್ಮೊಂದಿಗೆ ರಾಜ್ಯಭಾರ ಮಾಡುವ ಒಳ್ಳೆಯ ತಂದೆಯಾಗಿ ತಂದೆಯ ಬಲಪಾತ್ರದಲ್ಲಿ ಕುಳಿತಿರುವ ರಕ್ಷಕನೇ, ಇಂಥ ಅದ್ಭುತವಾದ ಭಾಗಗಳನ್ನು, ಪಾಳುಗಳನ್ನು ಕ್ರೈಸ್ತರಾದ ನಮಗೆ ಕೊಟ್ಟಿದ್ರಿ. ಈ ಭಾಗವನ್ನು, ಈ ಪಾಲನ್ನು ಅಪೊಸ್ತಲನಾಗಿ ಪೌಲನು ಅರ್ಥ ಮಾಡಿಕೊಂಡಿದ್ದಕ್ಕಾಗಿಯೇ ತನ್ನ ಬದುಕನ್ನೇ ಸುವಾರ್ತೆಗಾಗಿ ಇಟ್ಟ. ನಾವು ದೇವ ದರ್ಶನವಿರುವ ನಾವುಗಳು ಇನ್ನ ಮೇಲೆ ಇಂಥ ಸೌಭಾಗ್ಯವನ್ನು ಅರಿತುಕೊಂಡು ತಿಳಿದುಕೊಂಡು ಪೌಲನಾಗೆ ದೇಶಕ್ಕಾಗಿ ಎಡಬಿಡದೆ ಪ್ರಾರ್ಥಿಸುವುದರಲ್ಲಿ ಪ್ರಾರ್ಥನೆ ವೀರರಾಗಿ ಒಬ್ಬರಾದರೂ ನರಕಕ್ಕೆ ಹೋಗಕೂಡದೆಂಬ ಭಾರದೊಂದಿಗೆ ಪ್ರತಿಯೊಬ್ಬರು ಭಾರವುಳ್ಳವರಾಗಿ ಪ್ರಾರ್ಥಿಸಬೇಕು. ಅದು ಮಾತ್ರವಲ್ಲ, ನಮ್ಮ ಪ್ರಾಂತ್ಯಗಳಿಗೆ ಈ ಲಾಕ್ಡೌನ್ ನಾಳೆ ಓಪನ್ ಆಗುತ್ತೆ, ಇನ್ನು ಮೇಲೆ ಸುವಾರ್ತೆ ಸಾರುವವರಾಗಿ ಉಜ್ಜೀವನಕ್ಕೆ ದೇಶವನ್ನು ಜನಾಂಗವನ್ನು ಸಿದ್ಧ ಮಾಡುವುದಕ್ಕಾಗಿ ಆತನು ನಮ್ಮನ್ನು ಕರೆದಾಗ ಆತನೊಂದಿಗೆ ಪ್ರವೇಶಿಸುವುದಕ್ಕಾಗಿ ನಮ್ಮನ್ನು ಈ ದಿನದಿಂದ ತೊಡಗಿಸಿಕೊಳ್ಳಬೇಕಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ. ಪರಿಶುದ್ಧನೇ, ಪರಿಗಾರಿಯೇ, ಪರಲೋಕ ದೇವನೇ ಆರಾಧನೆ. ಪರಿಶುದ್ಧನೇ, ಪರಿಗಾರಿಯೇ, ಪರಲೋಕ ದೇವನೇ ಆರಾಧನೆ. ಕಣ್ಣು ಬೆಳಗಿಸುವ ಸಮಯದಲ್ಲಿ ನಿನ್ನ ಹಳೆಯಾದೆ ಕರೆಯುವವನೇ. ಕಣ್ಣು ಬೆಳಗಿಸುವ ಸಮಯದಲ್ಲಿ ನನ್ನ ಹಳೆಯಾದೆ ಕಾಯುವವನೇ. ಪರಲೋಕದೇ
ಕರ್ತನು ಇಂಥ ಸೌಭಾಗ್ಯ ನಮಗೆ ಕೊಟ್ಟಿರುವುದಕ್ಕಾಗಿ ನಾವು ಒಂದೆರಡು ಮೂರು ಜನ ಕರಗಳೆತ್ತಿ ಪರಲೋಕದ ದೇವ ಎರಡೆರಡು ಮಾತುಗಳಲ್ಲಿ ಪರಲೋಕದ ದೇವರನ್ನು ಮಹಿಮೆ ಪಡಿಸೋದು ಸೌಂಡ್ ರಾಜ್ಯಾಧಿಕಾರವನ್ನು ವಹಿಸಿರುವ ಆತನೇ ನಿಮ್ಮನ್ನು ಆರಾಧಿಸಿ ಮಹಿಮೆ ಪಡಿಸುತ್ತೇನೆ. ಮಹಿಮೆ! ಕರ್ತನು ರಾಜನು ಅಮರತ್ವ ಉಳ್ಳವನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವ ಆತನೇ ನಿಮ್ಮನ್ನು ಆರಾಧಿಸಿ ಮಹಿಮೆ ಪಡಿಸುತ್ತೇನೆ. ತಂದೆಯ ಸಮಕ್ಷಮದಲ್ಲಿ ನಿಲ್ಲಿಸಿ ಇವರ ಪರಿಶುದ್ಧನು ನಿರ್ದೋಷಿ ಎಂಬುದಾಗಿ ನಮ್ಮನ್ನು ಕರೆಯಲಿರುವ ರಾಜ್ಯವೇ ನಿಮ್ಮನ್ನು ಆರಾಧಿಸಿ ಮಹಿಮೆ ಪಡಿಸುತ್ತೇನೆ. ಬಹಿರಂಗವಾಗಿ ಬರಲಿರುವ ಆತನೇ ನಿಮ್ಮನ್ನು ಆರಾಧಿಸಿ ಮಹಿಮೆ ಪಡಿಸುತ್ತೇನೆ. ಮಹಿಮೆ ರೂಪಿಸಿಕೊಡುವೆ. ಆದಿಯು ಅಂತ್ಯವಾದವರೇ ಮಹಿಮೆ, ಅಲ್ಪವೂ ವೇಗವಾಗಿರುವವರೇ ಮಹಿಮೆ, ಯುಗದ ಸಮಾಪ್ತಿಯವರೆಗೆ ಎಲ್ಲಾ ದಿವಸಗಳು ನಾನು ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ಹೇಳಿದವರೇ ನಿಮ್ಮನ್ನು ಆರಾಧಿಸಿ ಮಹಿಮೆ ಪಡಿಸುತ್ತೇನೆ. ಬಂಡೆ ಮೇಲೆ ನನ್ನ ಸಭೆಯನ್ನು ಕಟ್ಟುವೆ, ಪಾತಾಳ ಲೋಕದ ಶಕ್ತಿಗಳು ಅದನ್ನು ಸೋಲಿಸಲಾರವು ಎಂಬುದಾಗಿ ಹೇಳಿದವರೇ ನಿಮ್ಮನ್ನು ಆರಾಧಿಸಿ ಮಹಿಮೆ ಪಡಿಸುತ್ತೇನೆ. ಎದರ ಬೇಡ ಚಿಕ್ಕ ಹಿಂಡೆ ರಾಜ್ಯವನ್ನು ನೀಡಲು ನಾನು ಸಂತೋಷವುಳ್ಳವರಾಗಿದ್ದೇನೆ ಅಂತ ಹೇಳಿದವರೇ ನಿಮ್ಮನ್ನು ಆರಾಧಿಸಿ ಮಹಿಮೆ ಪಡಿಸುತ್ತೇನೆ. ಚತುರ ದಿಕ್ಕುಗಳ ಆತ್ಮಗಳನ್ನು ಪಿಂಸ ಮಾಡಿ ಅವು ಕಾಲೂರಿ ನಿಂತುಕೊಳ್ಳುವಂತೆ ಮಾಡುತ್ತೇನೆ ಎಂಬುದಾಗಿ ಹೇಳಿದವರೇ ನಿಮ್ಮನ್ನು ಆರಾಧಿಸಿ ಮಹಿಮೆ ಪಡಿಸುತ್ತೇನೆ. ಯೇಸುವಿನ ನಾಮದಲ್ಲಿ ತಂದೆಯ ರಾಜಾದಿರಾಜವೇ ಮಹಿಮೆ, ಸೇನೆಗಳ ಕರ್ತಾವೇ ಮಹಿಮೆ, ಇರುವಾತನಾಗಿರುವವನೇ ಮಹಿಮೆ, ರಕ್ಷಕನಾಗಿ ಬಂದು ನಮ್ಮನ್ನು ರಕ್ಷಿಸಿದವರೇ ಮಹಿಮೆ, ಮೊದಲಿಗನಾಗಿ ಬಂದು ನಮ್ಮನ್ನು ಕರೆದುಕೊಂಡು ಹೋಗುವವರೇ ಮಹಿಮೆ, ಭೂಮಿಯ ಕಟ್ಟ ಕಡೆ ಆಕಾಶ ಕಟ್ಟ ಕಡೆಯವರೆಗಿರುವ ಜನರನ್ನು ಗುರುತಿಸಿ ಎರಡನೇ ಬಹಿರಂಗ ಆಗಮನದವನ್ನು ಕರೆದುಕೊಂಡು ಹೋಗುವವರೇ ಮಹಿಮೆ. ಎಲ್ಲಾ ಮಹಿಮೆಯು ಘನತೆ ನಿಮಗೆ ಯೇಸು ನಾಮದಲ್ಲಿ ಜೀವವುಳ್ಳ ತಂದೆಯಾದ ದೇವರೇ. ಕರಗಳ ಮೇಲೆ ಎತ್ತಿ ಎಲ್ಲ ಮಹಿಮೆಯು ಘನತೆಯು ಯೇಸುವಿನ ಮುದ್ದು ನಾಮದಲ್ಲಿ ಬೇಡಿ ಅಡ್ಡಬಿದ್ದು ಪ್ರಾರ್ಥಿಸಿ ಹೊಂದಿಕೊಳ್ಳುತ್ತೇವೆ ಜೀವವುಳ್ಳ ತಂದೆಯಾದ ಕುಳಿತುಕೊಂಡು ಹಲ್ಲೆಲೂಯಾ ಹಲ್ಲೆಲೂಯಾ. ಒಂದು ಪ್ರಕಟಣೆ. ಪ್ರಿಯ ದೇವ ಜನರೇ, ನಾಳೆ ಸೋಮವಾರದಿಂದ ಲಾಕ್ಡೌನ್ ಓಪನ್ ಆಯ್ತೈತೆ. ಬರುವ ಭಾನುವಾರದಿಂದ ನಮ್ಮ ಕರ್ನಾಟಕದಂತಿರುವ ಎಲ್ಲ ಉಜ್ಜೀವನ ಸಭೆಗಳು, ಸೇವಕರು, ವಿಶ್ವಾಸಿ ಮಕ್ಕಳು ಆರಾಧನೆಯನ್ನು ಆರಂಭಿಸಬೇಕು. ಬರುವ ಭಾನುವಾರದಿಂದ ಭಾನುವಾರಕ್ಕೆ ಬರುವಾಗ, ಆರಾಧನೆಗೆ ಬರುವಾಗ ಏನ್ ಮಾಡಬೇಕು? ಕಡ್ಡಾಯ ಮನೆಯಲ್ಲಿ ಮಾಸ್ಕ್ ಬಿಟ್ಟು ಬರಬಾರ್ದು. ಮಾಸ್ಕ್ ಹಾಕೊಂಡು ಬರೋ ಇಲ್ಲಿ ಬಂದು ಹುಡುಕೋದಲ್ಲ. ಸಭೆಯಲ್ಲಿ ಸರ್ಕಾರದ ಕೆಲವು ಕಾನೂನನ್ನು ಸಭೆಯಲ್ಲಿ ಪಾಲಿಸಬೇಕು. ಮಾಸ್ಕ್ ಕಡ್ಡಾಯ.
ಬಸ್ಸಲ್ಲಿ ಬರುವಾಗ, ವಾಹನದಲ್ಲಿ ಬರುವಾಗ ಎಚ್ಚರಿಕೆಯಾಗಿರಬೇಕು. ಸೋಂಕು ಹೆಂಗ್ ಬೇಕಾದ್ರೆ ತಗುಲ್ತದೆ. ಸಭೆಯಲ್ಲಿ ಬಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಪರಲೋಕವನ್ನು ಪ್ರೀತಿಸಬೇಕು, ಆರಾಧಿಸಬೇಕು. ಈ ಲಾಕ್ಡೌನ್ ದೇವರು ನಿಮ್ಮನ್ನು ಕಾಪಾಡಿದ್ದಾರೆ, ಕಾದಿದ್ದಾರೆ. ನಿಮ್ಮ ದೇವರನ್ನು ಉತ್ತಮವಾಗಿ ಗಣಪಡಿಸಬೇಕು, ಗೌರವಿಸಬೇಕು, ಪ್ರಾರ್ಥಿಸಬೇಕು. ಇವೆಲ್ಲ ಮನಸ್ಸಲ್ಲಿಟ್ಕೊಂಡು ಪ್ರಾರ್ಥನೆಗಳನ್ನು ಆರಂಭಿಸಿರಿ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಇನ್ನೊಂದು ಪ್ರಕಟಣೆ, ಇವತ್ತು ಎಷ್ಟು ಗಂಟೆಗೆ ಯೂತ್ ಮೀಟಿಂಗ್? 3 ಗಂಟೆಗೆ ಯೂತ್ ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ. ಗಮನಿಸಿ, ಎಲ್ಲೆಲ್ಲಿ ಆರಾಧನೆಯನ್ನು ಭಾಗವಹಿಸಿದ್ರೆ ಕೇಳ್ತಾ ಇದ್ರೆ ನೀವೆಲ್ಲ ನಿಮ್ಮ ಕುಟುಂಬಗಳಲ್ಲಿ ಯೌವನಸ್ಥ ಮಕ್ಕಳಿಗೆ ಮತ್ತು ಬೇರೆ ಸಭೆಯ ಯೌವನಸ್ಥ ಮಕ್ಕಳಿಗೆ ಕರೀಬಹುದು. ಅಲ್ಲಲ್ಲಿ ಗುಂಪಾಗಿ ಇವತ್ತು 3 ಗಂಟೆಗೆ ಯೂತ್ ಮೀಟಿಂಗ್ ಇದೆ. ವಿಶೇಷ ಸಂದೇಶ ಭಾಗ ಯೌವನಸ್ಥರಿಗಾಗಿ. ನೀವು ದಯವಿಟ್ಟು ಎಲ್ಲರೂ ಭಾಗವಹಿಸಬೇಕು. ಭಾನುವಾರದ ಕ್ರಿಕೆಟ್ ಆಡಕ್ಕೆ ಹೋಗಬಾರ್ದು. ಅದರಿಂದ ಎಲ್ಲರೂ ಮನೆಗಳಿಗೆ 3 ಗಂಟೆಗೆ ಎಲ್ಲ ಊಟ ಮಾಡಿ ಸ್ವಲ್ಪ ರೆಸ್ಟ್ ತಗೊಂಡು ಪ್ರೇಯರ್ ಆಯುತವಾಗಿ ಎಲ್ಲರೂ, ಇನ್ನು ನಿಮ್ಮ ಸ್ನೇಹಿತರು ಯಾರಿದ್ದಾರೆ ಅವರಿಗಾಗಿ ಎಲ್ಲ ಹೇಳಿ 3 ಗಂಟೆಗೆ ವಿಶೇಷವಾದ ಯೌವನಸ್ಥರಿಗಾಗಿ ಸಂದೇಶ ಭಾಗ ಆರಂಭವಾಗುತ್ತೆ. ಮತ್ತು ಬರೀ ಯೌವನಸ್ಥರಂತಲ್ಲ, ಫ್ರೀ ಆಗಿದ್ದವರು ತುಂಬಾ ಜನ ಅಟೆಂಡ್ ಮಾಡಬಹುದು. ದೇವರಿಗೆ ಸ್ತೋತ್ರ. ನೀವು ಭಾಗವಹಿಸಿ, ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಕಡೆಯದಾಗಿ ಪ್ರಾರ್ಥಿಸಿ ಅಂತ್ಯ ಆಶೀರ್ವಾದಕ್ಕಾಗಿ ಪಡೆದುಕೊಳ್ಳೋಣ. ನಮ್ಮಲ್ಲಿ ಬೆಂಗಳೂರಿನಲ್ಲಿ ಬಂದಿರುವಂತಹ ಪಾಸ್ಟರ್ ಎಲಿಶ್ ಅವರು ಬಂದು ಪ್ರಾರ್ಥಿಸಿ ನಿಮ್ಮನ್ನು ಅಂತ್ಯ ಆಶೀರ್ವಾದದಲ್ಲಿ ಆಶೀರ್ವದಿಸಿ ನಡೆಸುವರಾಗಿರುತ್ತಾರೆ. ಆಮೆನ್. ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಮಹೋನ್ನತನೂ ಆಗಿರುವ ಸರ್ವಶಕ್ತನಾದ ಯೇಸುವೆ, ನಿಮಗೆ ಸ್ತೋತ್ರಗಳನ್ನು ಹೇಳ್ತೇವೆ ಸ್ವಾಮಿ. ಕರ್ತನೆ, ಈ ಸಮಯದಲ್ಲಿ ನಿನ್ನ ವಚನಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿರುವುದಕ್ಕಾಗಿ ನಿಮಗೆ ಸ್ತೋತ್ರಗಳನ್ನು ಹೇಳ್ತೇವೆ. ನಮ್ಮಲ್ಲಿ ಯಾವ ಒಬ್ಬರು ನಾಶವಾಗದೆ ಪ್ರತಿಯೊಬ್ಬರು ರಕ್ಷಿಸಲ್ಪಟ್ಟವರಾಗಿ ತಂದೆಯ ಸಮಕ್ಷಮದಲ್ಲಿ ನಿರ್ದೋಷಿಗಳು, ನೀತಿವಂತರು ಸ್ವಾಮಿ, ಪರಿಶುದ್ಧ ಪರಿವಾರದಲ್ಲಿ ನಾವು ಸೇರಬೇಕೆಂತದ್ದು ಸ್ವಾಮಿ ನೀವು ಬಯಸುವಂತಹ ನಿಮ್ಮ ಬಯಕೆಯನ್ನ, ನಮ್ಮ ಮೇಲೆ ತೋರಿರುವಂತಹ ನಿಮ್ಮ ಪ್ರೀತಿಯನ್ನ, ನಿಮ್ಮ ಕರುಣೆಗಾಗಿ ನಿಮ್ಮನ್ನು ನಾವು ವಂದಿಸುವರಾಗಿದ್ದೇವೆ ಸ್ವಾಮಿ. ಲೋಕದಲ್ಲಿ ನಾವು ಜೀವಿಸುವಂತಹ ದಿನಮಾನಗಳಲ್ಲಿ ಕರ್ತನೆ, ನಾವು ಪ್ರಪಂಚದ ಕಾರ್ಯಗಳಲ್ಲಿ ಮನಸ್ಸಿಡದೆ, ನಾಚಿಕೆಗೇಡಿನ ಕೆಲಸಗಳಲ್ಲಿ ನಾವು ಗೌರವವನ್ನು ಹುಡುಕದೆ, ನಮ್ಮ ಹೃದಯಗಳನ್ನು ಸ್ವಾಮಿ ನಿಮಗಾಗಿ ನಾವು ಹಾತೊರೆಯುವಂತೆ ನಮ್ಮನ್ನು ಬಲಪಡಿಸು. ನಿನ್ನ ಸತ್ಯ ವಚನಗಳಲ್ಲಿ ನಮ್ಮನ್ನು ಸ್ಥಿರಪಡಿಸು. ಪ್ರಾರ್ಥನೆಯಲ್ಲಿ, ಪವಿತ್ರತ್ವದಲ್ಲಿ ನಿನಗೆ ಇಷ್ಟವಾಗಿ, ನಿನಗೆ ಮೆಚ್ಚುಗೆಯಾಗಿ ಜೀವಿಸಲು ನಮ್ಮೆಲ್ಲರಿಗೂ ಸಹಾಯ ಮಾಡಿಸುವ. ಈ ವಚನವನ್ನು ಕೇಳಿ ಪ್ರಾರ್ಥನೆಯಲ್ಲಿ ಏಕೀಭವಿಸಿರುವ, ಒಪ್ಪಿಸಿಕೊಂಡಿರುವ ಪ್ರತಿಯೊಬ್ಬ ಮಕ್ಕಳನ್ನ ನಿಮ್ಮ ರಹಸ್ಯ ಆಗಮನಕ್ಕೆ ನೀವು ಸಿದ್ಧಪಡಿಸಿರಿ, ಬಲಪಡಿಸಿರಿ. ನಿನಗಿಷ್ಟವಾದ ಮೊದಲ ರೀತಿಯಾಗಿ ನಮ್ಮನ್ನು ರೂಪಿಸಿ ಸ್ವಾಮಿ. ನಿಮ್ಮ ಸೇವಕರ ಮೂಲಕವಾಗಿ ಮಾತನಾಡಿದ ಪ್ರತಿಯೊಂದು ಮಾತುಗಳಿಗೂ ನಮ್ಮನ್ನು ತಗ್ಗಿಸಿ ಒಪ್ಪಿಸಿಕೊಡುತ್ತಾ, ನಮ್ಮ ಪ್ರಿಯ ರಕ್ಷಕನು ಒಡೆಯನಾಗಿರುವ ಶ್ರೀ ಯೇಸು ಕ್ರಿಸ್ತರ ಉನ್ನತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೆನ್. ಅಂತ್ಯ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ನಮ್ಮ ಪರಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮ ದೇವರ ಅನ್ಯೋನ್ಯವೂ ಸಹವಾಸವು, ದೇವರ ವಚನವನ್ನು ಕೇಳಿ ಒಪ್ಪಿಸಿಕೊಂಡಿರುವ ಪ್ರತಿಯೊಬ್ಬ ಕರ್ತನ ಮಕ್ಕಳೊಂದಿಗೂ ಕ್ರಿಸ್ತ ಯೇಸುವಿನ ರಹಸ್ಯ ಬರೋಣದವರೆಗೂ ಸದಾಕಾಲವೂ ನೆಲೆಯಾಗಿರಲಿ. ಆಮೆನ್. ಕರ್ತನಾದ ಯೇಸು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ.